ಸಿಹಿ ಮೊಗೆಗೆ ನಮಸ್ಕಾರ. ಊರಿಗೆ ಬಂದು ಮಾತಾಡೋದು ಅನ್ನೋದು ಬಹಳ ಸಂಭ್ರಮದ ವಿಷಯ. ಶಿವಮೊಗ್ಗ ನಮ್ಮ ಜಿಲ್ಲೆಯ ಮುಖ್ಯ ಸ್ಥಳ ಅನ್ನುವ ಹೆಮ್ಮೆಯ ಕ್ಷೇತ್ರ. ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಸಂಸ್ಕೃತ ಭಾಷಣ ಸ್ಪರ್ಧೆಗೆ ಬರ್ತಾ ಇದ್ದೆ. ಇವತ್ತು ಭಾಷಣ ಮಾಡೋಕ್ಕೆ ಬಂದಿದ್ದೇನೆ. ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಸ್ಪರ್ಧೆಗಳಿಗೆ ಬರ್ತಾ ಇದ್ದ ಕಾಲ ಇತ್ತು. ಕರ್ನಾಟಕ ಸಂಘಕ್ಕೆ ಬಂದು ಹೇಳೋ ವಿಷಯ ಅಲ್ಲ, ಆದರೆ ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಯ ಕುರಿತು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಎಲ್ಲಿ ನಿಂತು ಮಾತನಾಡೋದು ಹೆಮ್ಮೆ ಅನ್ನಿಸುತ್ತೋ ಅಂಥ ಜಾಗದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಇದನ್ನು ಇಲ್ಲಿಯವರೆಗೆ ತಂದ ಮತ್ತು ಈಗಲೂ ಇದನ್ನು ಮುನ್ನಡೆಸ್ತಾ ಇರುವ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ, ಶಿವಮೊಗ್ಗದ ಅತ್ಯಂತ ಗೌರವಾನ್ವಿತರು ಸಹೃದಯರೂ ಆದ ನಿಮ್ಮೆಲ್ಲರ ಎದುರು ಶಬರಿಯ ಕುರಿತು ಕನ್ನಡ ಕವಿಗಳು ಕಂಡಿದ್ದೇನನ್ನ ಅಂತ ಮಂಡಿಸ್ತೇನೆ. ಕನ್ನಡ ಕವಿಗಳು ಅಂತ ಅಂದಾಗ ಕೆಲವು ಸಾಹಿತ್ಯಗಳನ್ನು ಆಯ್ದುಕೊಂಡಿರೋದು. ಇದರಲ್ಲಿ ಸಮಗ್ರವಾಗಿ ಕನ್ನಡದ ಯಾವೆಲ್ಲ ಕವಿಗಳು ಶಬರಿಯ ಬಗ್ಗೆ ಬರೆದಿದ್ದಾರೆ ಅನ್ನುವ ಪೂರ್ಣ ಅಧ್ಯಯನವನ್ನು ಮಾಡಿರೋದೇನೂ ಅಲ್ಲ. ಕನ್ನಡ ಸಾಹಿತ್ಯದ ವ್ಯಾಪ್ತಿಯಷ್ಟು ದೊಡ್ಡದು. ಅದು ಪಂಪರನ್ನರ ಕಾಲದಿಂದ ಇಲ್ಲಿಯವರೆಗೆ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಎಷ್ಟು ಬರೆದಿದ್ದಾರೆ ಅನ್ನೋದನ್ನು ಬೊಗಸೆಯಲ್ಲಿ ಹಿಡಿದಿಡೋದು ಅಸಾಧ್ಯ. ಒಂದಿಷ್ಟು ಮುಖ್ಯ ಅಂತ ಅನ್ನಿಸಿದ ಕವಿತೆಗಳನ್ನು ಆಯ್ದುಕೊಂಡಿರೋದು. ಪ್ರಧಾನವಾಗಿ ಕುವೆಂಪು. ಇನ್ನು ಶಬರಿ ಅಂತ ಅಂದಾಗ ನೆನಪಾಗೋದು ನಮಗೆ ವಿ ಸಿ. ಈಗ ಸುಶ್ರಾವ್ಯವಾಗಿ ಕೇಳಿದ್ವಿ ಅದನ್ನು, ಕಾದಿರುವಳು ಶಬರಿ. ಯಕ್ಕುಂಡಿಯವರು ಕೂಡ ಶಬರಿಯ ಬಗ್ಗೆ ಬರೆದಿದ್ದಾರೆ. HSV ಅವರು ಬರೆದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯವರೇ ಆದ ಡಾಕ್ಟರ್ ಗಜಾನ್ ಶರ್ಮಾ ಅವರು ಬರೆದಿದ್ದಾರೆ. ಇದಿಷ್ಟನ್ನು ಇಟ್ಟುಕೊಂಡು ಈ ಸಮಯದಲ್ಲಿ ಒಂದು ಸ್ವಲ್ಪ ನೋಟವನ್ನು ನೋಡೋಣ. ವಾಲ್ಮೀಕಿಯನ್ನು ಪ್ರಸ್ತಾಪಿಸದೆ ಶಬರಿಗೇಡಿಗೆ ಹೋಗೋದಕ್ಕಾಗೋದಿಲ್ಲ. ಶೀರ್ಷಿಕೆ ಕನ್ನಡ ಕವಿಗಳ ಅಂತ ಇದೆ. ವಾಲ್ಮೀಕಿಯನ್ನು ಕನ್ನಡ ಕವಿ ಅಂತ ತೀರ್ಮಾನಿಸಬೇಕು. ನಮ್ಮೂರಲ್ಲಿ ಹುಟ್ಟಿದವ ನಮ್ಮ ಕವಿ, ನಮ್ಮೂರ ಕವಿ, ಮತ್ತು ನಮ್ಮೂರ ಬಗ್ಗೆ ಬರೆದವನು ನಮ್ಮೂರ ಕವಿನೇ. ವಾಲ್ಮೀಕಿ ರಾಮಾಯಣದಲ್ಲಿ ಅತ್ಯಂತ ಹೆಚ್ಚು ಭಾಗವನ್ನು ವ್ಯಾಪಿಸಿದವರು ಕರ್ನಾಟಕದವರೇ. ನಮಗೆ ಇವತ್ತಿಗೂ ಒಂದು ನಮ್ಮ ದೌರ್ಭಾಗ್ಯ ಏನು ಅಂತ ಅಂದರೆ, ಉತ್ತರದವರು ಒಂದು ಹಕ್ಕು ಸ್ಥಾಪನೆ ಮಾಡ್ತಾರಲ್ಲ, ಅದು ಮಾಡೋಕ್ಕೆ ನಮಗೆ ಗೊತ್ತಿಲ್ಲ. ಅವರು ರಾಮ ಅಂದರೆ ನಮ್ಮೂರಿನವನು ಅಂತಾರೆ. ನೀವು ನೇಪಾಳಕ್ಕೆ ಹೋದರೆ ಸೀತೆ ನಮ್ಮೂರಿನವಳು ಅಂತಾರೆ. ನಮಗೆ ಹನುಮ ನಮ್ಮೂರಿನವನು ಅಂತ ಈಗ್ಯಾರು ಹೇಳ್ತಾ ಕಿವಿಗೆ ಬಿದ್ದಿದೆ. ಮತ್ತು ಶಬರಿ ಯಾವ ಊರಿನವಳು? ನಮ್ಮೂರಿನವಳೆ. ಸುಗ್ರೀವ ಎಲ್ಲಿಯವನು? ಉತ್ತರದ ರಾಮ ಪತ್ನಿಯನ್ನು ಕಳೆದುಕೊಂಡ. ಲಘುವಾಗಿ ನೋಡೋದಾದರೆ, ಪತ್ನಿಯನ್ನು ಕಳೆದುಕೊಂಡಾಗ ಸೀತೆಯನ್ನು ದೊರಕಿಸಿಕೊಟ್ಟಿದ್ಯಾರು ಅಂದರೆ ಕನ್ನಡ ನಾಡಿನವರು, ಕಿಷ್ಕಿಂಧೆಯವರು. ಕನ್ನಡ ನಾಡಿನ ಅತ್ಯಂತ ಪ್ರಾಚೀನ ಸಾಮ್ರಾಜ್ಯ ಅದು. ಅದನ್ನು ಹಾಗೆ ನೋಡೋಕ್ಕೆ ಗೊತ್ತಿಲ್ಲ ನಮಗೆ. ಅತ್ಯದ್ಭುತವಾಗಿದೆ. ನಮ್ಮಲ್ಲಿ ಎಷ್ಟು ಜನ ಹೋಗಿದ್ದೀವಿ, ನೀವು ಎಷ್ಟು ಜನ ಹೋಗಿದ್ದೀರಿ ಅಂತ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲಿದೆ ಕಿಷ್ಕಿಂಧೆ. ಅದದೇ ಬೆಟ್ಟಗಳಿವೆ, ಹಾಗೆಯೇ ಇದೆ. ಅದೇ ಋಷ್ಯಮುಖ, ಅದೇ ಶಬರಿಯ ಜಾಗ ಇದೆ, ಅದೇ ಪಂಪಾ ಸರೋವರ ಇದೆ. ನೀವಲ್ಲಿ ಹೋದರೆ, ಪಂಪಾ ಸರೋವರದ ಭಾಗಕ್ಕೆ ಹೋದರೆ ನಿಮಗೆ ಕನ್ನಡ ಶಬ್ದ ಕಿವಿಗೆ ಕೇಳಿಸೋಲ್ಲ. ಯಾಕೆಂದರೆ ನಮ್ಮವ್ರು ಯಾರೂ ಹೋಗೋಲ್ಲ. ಅಲ್ಲಿಗೆ ಬರ್ತಾ ಇರೋದು ಉತ್ತರದವರು. ಅವರು ಹನುಮನ ಊರು ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇಲ್ಲ. ಅಂದರೆ ಇವರೆಲ್ಲ ನಮ್ಮವರು, ಆದರೆ ಅವರನ್ನು ನಮ್ಮವರು ಅಂತ ನಾವು ಅಂದುಕೊಂಡೇ ಇಲ್ಲ. ಅಂಥ ನಮ್ಮೂರಿನ ಬಗ್ಗೆ, ನಮ್ಮವರ ಬಗ್ಗೆ ಬರೆದವರು ವಾಲ್ಮೀಕಿ. ಒಂದು ಕಾವ್ಯ ಇರಲಿ ಅಥವಾ ಒಂದು ದೃಶ್ಯ, ಸಿನಿಮಾವೋ ನಾಟಕವೋ ಇರಲಿ, ಸಾಧಾರಣವಾಗಿ ಅಲ್ಲಿಯ ಎಲ್ಲ ಫ್ರೇಮಲ್ಲಿ ಆ ನಾಯಕ ಬಂದು ಹೋಗಲೇಬೇಕಾಗತ್ತೆ. ನಾಯಕನನ್ನು ಬಹುಕಾಲ ಯಾವುದೇ ಒಂದು ಕೃತಿ ಬಿಟ್ಟಿರೋದಕ್ಕಾಗೋದಿಲ್ಲ. ಯಾವುದೇ ಕೃತಿ, ಸಾಹಿತ್ಯ ಕೃತಿ ಇರಲಿ ಅಥವಾ ವೇದಿಕೆಯಲ್ಲಿ ಬರುವ ದೃಶ್ಯದ ಕೃತಿಗಳಿರಲಿ, ದೃಶ್ಯದ ಪ್ರಸ್ತುತಿಗಳಿರಲಿ. ಆದರೆ ರಾಮಾಯಣ ನೋಡಿ, ಇಡೀ ಸುಂದರಕಾಂಡದಲ್ಲಿ ರಾಮನೇ ಇಲ್ಲ. ಇಡೀ ಸುಂದರಕಾಂಡದಲ್ಲಿರೋದು ಆಂಜನೇಯ. ರಾಮಾಯಣ ಬರಿತಾ ವಾಲ್ಮೀಕಿಗಳಿಗೆ ಯಾವಾಗ ಆಂಜನೇಯ ಸಿಕ್ಕಿದನೋ ಆಮೇಲೆ ರಾಮ ಮರ್ತೋದ್ನ ಅಂತ ಅನ್ನಿಸುವಂತೆ ಆಂಜನೇಯ ವೈಭವ ಇದೆ ರಾಮಾಯಣದಲ್ಲಿ ಅಂತ.
ಹೀಗೆ ಕವಿ ವಾಲ್ಮೀಕಿಯನ್ನೇ ದಿಕ್ಕುಗಡಿಸಿದವರು ನಮ್ಮೂರಿನವರು ಅಂತ. ಹಾಗಾಗಿ ನಮ್ಮೂರಿನವರ ಅತ್ಯಂತ ಪ್ರಾಚೀನ ಸಾಹಿತ್ಯವನ್ನು ಬರೆದ ಕನ್ನಡ ನಾಡಿನ ಅತ್ಯಂತ ಹಳೆಯ ಜನಗಳು ಯಾರು ಅಂದರೆ ಇವರೇ. ಇವರ ಬಗ್ಗೆ ನಮಗೆ ಬರೆದುಕೊಟ್ಟವರು ಯಾರು ಅಂದರೆ ವಾಲ್ಮೀಕಿ ಆಗಿರೋದ್ರಿಂದ ಅವರನ್ನು ಕನ್ನಡ ಕವಿ ಅಂತಲೇ ತೀರ್ಮಾನಿಸಿಕೊಂಡು ಮುಂದುವರಿಯೋಣ. ಏಕೆಂದರೆ ವಾಲ್ಮೀಕಿಯನ್ನು ಮುಟ್ಟದೆ ಮುಂದೆ ಹೋಗೋದಕ್ಕಾಗೋದಿಲ್ಲ. ಶಬರಿಯ ಕಥೆ ನಮ್ಮೆಲ್ಲರಿಗೂ ಗೊತ್ತಿರೋದು. ರಾಮನಿಗಾಗಿ ಕಾಯ್ತಾ ಇದ್ಲು ಅಂತ. ಎಲ್ಲಿ ಕಾಯ್ತಾ ಇದ್ಲು ಅಂದರೆ ಪಂಪಾ ಸರೋವರದ ಪಶ್ಚಿಮ ಭಾಗದಲ್ಲಿ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಪಂಪಾಯ ಪಶ್ಚಿಮೇ ತೀರೆ ಅಂತ. ಅಲ್ಲಿ ಕಾಯ್ತಾ ಇದ್ಲವಳು. ಶಬರಿ ಎಂದ ಕೂಡಲೇ ನಮ್ಮ ಕಣ್ಣಿಗೆ ಹಣ್ಣು ಮುದುಕಿ ಬರ್ತಾಳೆ. ಬಿಳಿ ಕೂದಲು, ಸೊಂಟ ಬಾಗಿದೆ, ಕೈಕಾಲುಗಳು ನಡುಗುತ್ತಾ ಇವೆ, ಕೈಯಲ್ಲೊಂದು ದೊಣ್ಣೆ ಇದ್ದಿರಬಹುದು. ಅಂಥ ಒಬ್ಬ ವೃದ್ಧೆ, ವಯೋವೃದ್ಧೆ ನಮ್ಮ ಕಣ್ಮುಂದೆ ಬರ್ತಾಳೆ. ಹಾಗೊಬ್ಬಳು ಕಾಯ್ತಾ ಇದ್ಲು. ಯಾರಿಗೆ ಕಾಯ್ತಾ ಇದ್ಲು ಅಂತ ಅಂದರೆ, ಯಾರ ಬಗ್ಗೆ ಇಡೀ ದಕ್ಷಿಣ ಪಥಕ್ಕೆ ಗೊತ್ತಿರಲಿಲ್ಲೋ ಅಂಥವನ ಬಗ್ಗೆ ಕಾಯ್ತಾ ಇದ್ಲು ಅಂತ ಹೇಳಬೇಕು. ರಾಮ ಉತ್ತರದಲ್ಲಿದ್ದವನು. ಇಲ್ಲಿ ಯಾರಿಗೆ ಗೊತ್ತಿತ್ತು ರಾಮನ ಪರಿಚಯ? ರಾಮ ಯಾರು ಅಂತ ಗೊತ್ತಿಲ್ಲದ ರಾಮನಿಗಾಗಿ ಕಾಯ್ತಾ ಇದ್ಲು ಶಬರಿ. ಎಷ್ಟು ದಿನ ಕಾಯ್ತಾ ಇದ್ಲು ಅಂದರೆ ಎಷ್ಟೋ ದಿನ ಕಾಯ್ತಾ ಇದ್ಲು ಅವಳು. ಎಷ್ಟೋ ದಿನ ಕಾಯ್ತಾ ಇದ್ಲು, ದಿನ ಅಲ್ಲ ವರ್ಷ ಕಾಯ್ತಾ ಇದ್ಲು. ಅಂಥ ರಾಮ ಒಂದು ದಿನ ಬಂದ ಶಬರಿಯ ಪರ್ಣಕುಟಿಗೆ, ಶಬರಿಯ ಎಲೆಮನೆಯ ಮುಂದೆ ರಾಮ ಬಂದ. ರಾಮನನ್ನು ಸಂದರ್ಶನ ಮಾಡಿದ್ಲು. ವಾಲ್ಮೀಕಿ ರಾಮಾಯಣದ ಶಬರಿ ಬಹಳ ಧೀರ ಗಂಭೀರವಾದ ಶಬರಿ. ವಯೋವೃದ್ಧೆ ಅಂತ ಒಂದು ಶಬ್ದ ಬಳಸಿದೆ. ವಾಲ್ಮೀಕಿಯ ಶಬರಿ ಜ್ಞಾನವೃದ್ಧೆಯಾದ ಶಬರಿ. ವಯೋವೃದ್ಧೆಯೂ ಹೌದು, ಜ್ಞಾನವೃದ್ಧೆಯಾದ ಶಬರಿ. ಅವಳನ್ನು ವಾಲ್ಮೀಕಿಗಳು ಬಳಸುವ ಶಬ್ದ ಅವಳ ಕುರಿತು ಬಳಸೋದೇನು ಅಂದರೆ ಸಿದ್ಧಿಯ ಪರಮೋನ್ನತ ಸ್ಥಿತಿಯನ್ನು ತಲುಪಿದವಳು ಅಂತಲೇ ಬಳಸ್ತಾರೆ ಅವರು. ಅಂದರೆ ಹೀಗೆ ಹೇಳಿದರೆ ತಪ್ಪಾಗೋದಿಲ್ಲ, ಹೇಳಲೇಬೇಕಾಗತ್ತೆ. ರಾಮ ಬಂದು ಶಬರಿಯನ್ನು ಸಿದ್ಧಿಯ ಉನ್ನತ ಸ್ಥಿತಿಗೆ ತಲುಪಿಸಿದ ಅನ್ನುವ ಅಂಶ ರಾಮಾಯಣದಲ್ಲಿ ಕಾಣಿಸೋದಿಲ್ಲ. ಸಾಧನೆಯ ಕೊಟ್ಟ ಕೊನೆಯಲ್ಲಿದ್ಲು. ಆಗೊಂದು ರಾಮ ಸಂದರ್ಶನ ಬೇಕಿತ್ತು, ಅದಾಯಿತು. ಅಂದರೆ ಸ್ವಯಂ ಒಬ್ಬ ಬೇಡತಿ, ಕಾಡಿನಲ್ಲಿ ಹುಟ್ಟಿದವಳು, ಕಾಡಿನಲ್ಲಿ ಬೆಳೆದವಳು, ಅಂಥ ಒಬ್ಬ ಶಬರಿ ಜ್ಞಾನದ ಪರಮೋನ್ನತ ಸ್ಥಿತಿಯನ್ನು ತಲುಪಿದವಳು. ಆದರೆ ರಾಮ ಬಂದಾಗ ವಾಲ್ಮೀಕಿಯ ಶಬರಿಯ ಗಾಂಭೀರ್ಯ ಹೀಗೇ ಇತ್ತು. ಪೂರ್ಣ ತುಂಬಿದ ಒಬ್ಬ ಜ್ಞಾನಿ ಹೇಗೆ ವರ್ತಿಸ್ತಾನೋ ಹಾಗೆಯೇ ಶಬರಿ ಕಾಣಿಸಿಕೊಂಡ್ಳು. ತನ್ನ ಗುರುವಿನ ಎಲ್ಲ ಕುರುಹುಗಳನ್ನು ತೋರಿಸ್ತಾಳೆ. ರಾಮ ಕೇಳ್ತಾನೆ, ನಿನ್ನ ಗುರುವಿನ ಬಗ್ಗೆ ಬಹಳ ಕೇಳಿದ್ದೇವೆ, ಮತಂಗ ಮುನಿಗಳ ಬಗ್ಗೆ ಅಂತ. ಅದನ್ನೆಲ್ಲ ತೋರಿಸ್ತಾಳೆ. ಮತಂಗ ಮುನಿಗಳು ಕಾಲವಾಗಿ ಬಹಳ ಕಾಲ ಆಗಿದೆ. ಅವರ ಬಟ್ಟೆಗಳನ್ನು ತೋರಿಸ್ತಾಳೆ. ಇನ್ನೂ ಬಟ್ಟೆಗಳು ಹಾಗೆಯೇ ಇವೆ, ಗಾಳಿಗೆ ಹರಗಿದ್ದು. ಅಲ್ಲಿರುವ ಹೂಗಳನ್ನು ತೋರಿಸ್ತಾಳೆ. ನನ್ನ ಗುರು ದೇವತಾರ್ಚನೆಗೆ ತರ್ತಾ ಇದ್ದ ಹೂವುಗಳಿವು. ಎಂಥ ಹೂವುಗಳು ಇವು ಅಂದರೆ ಎಂದೂ ಬಾಡದ ಹೂವುಗಳು ಇವು ಅಂತ, ಇಂದೂ ಬಾಡಿಲ್ಲ ಅಂತ ತೋರಿಸ್ತಾಳೆ. ಒಂದು ಯಜ್ಞವೇದಿಯನ್ನು ತೋರಿಸ್ತಾಳೆ. ಮತ್ತು ನನ್ನ ಗುರುವಿಗೆ ವಯಸ್ಸಾಗಿತ್ತು. ಚತುಸ್ಸಮುದ್ರಗಳಲ್ಲಿ ಪುಣ್ಯಸ್ನಾನ ಮಾಡಬೇಕು ಅಂತ ಗುರುವಿಗೆ ಅನ್ನಿಸಿದಾಗ ಚತುಸ್ಸಮುದ್ರದವರೆಗೆ ಹೋಗುವ ಸಾಮರ್ಥ್ಯ ಗುರುವಿಗೆ ದೈಹಿಕವಾಗಿ ಇರಲಿಲ್ಲ. ವಾಲಿ ಹೋಗ್ತಿದ್ನಂತಲ್ಲ ಸಂಧ್ಯಾವಂದನೆ ಮಾಡೋದಕ್ಕೆ ಒಂದೊಂದು ಸಮುದ್ರಕ್ಕೆ, ಅದಿರಲಿಲ್ಲ. ಆಗ ಚತುಸ್ಸಮುದ್ರಗಳೇ ಇಲ್ಲಿ ಬರ್ತಾ ಇದ್ದು ಗುರುವಿನ ಪುಣ್ಯಸ್ನಾನಕ್ಕಾಗಿ ಅಂತ ಹೇಳ್ತಾಳೆ. ಅಂದರೆ ಬಂದ ರಾಮನ ಎದುರು ತನ್ನ ಕುರಿತು ಒಂದು ಶಬ್ದವನ್ನೂ ಮಾತನಾಡದೆ ತನ್ನ ಗುರುವಿನ ಕುರಿತು ವಿಸ್ತಾರವಾಗಿ ತೆರೆದಿಡ್ತಾಳೆ. ನೀನು ಬಂದೆ, ನಿನಗಾಗಿ ಕಾಯ್ತಾ ಇದ್ದೆ, ಆಯಿತು, ನಾನು ಈ ಕಲೇವರವನ್ನು ಬಿಟ್ಟು ಹೊರಡ್ತೇನೆ ಅಂತ ಹೇಳ್ತಾಳೆ ಗಂಭೀರವಾಗಿ. ನೀನು ಚಿತ್ರಕೂಟವನ್ನು ಪ್ರವೇಶಿಸಿದೆಯಲ್ಲ, ಆಗ ಹೇಳಿದ್ದರು ನನಗೆ ಗುರು, ನಿನ್ನ ರಾಮ ಕಾಡಿಗೆ ಬಂದಿದ್ದಾನೆ ಅಂತ ಹೇಳಿದ್ದರು. ಮತ್ತು ಅವರು ಅವತ್ತೇ ಹೊರಟರು. ಅವತ್ತಿನಿಂದ ನೀನು ಯಾವಾಗ ಬರ್ತಿ ಅಂತ ಕಾಯ್ತಾ ಇದ್ದೆ, ಈಗ ಬಂದೆ ಅಂತ. ಅಂದರೆ ರಾಮನನ್ನು ನೋಡಬೇಕು ಅಂತ ಕಾಯ್ತಾ ಇದ್ದವಳು ಶಬರಿ. ರಾಮನನ್ನು ನೋಡಬೇಕು ಅಂತ ಕಾಯ್ತಾ ಇದ್ದವಳು ಶಬರಿ. ರಾಮಾಯಣದಲ್ಲಿ ರಾಮನಿಗೆ ಕಾದ ಇಬ್ಬರು ಸ್ತ್ರೀಯರು ಕಾಣಿಸ್ತಾರೆ. ಒಬ್ಬಳು ಅಹಲ್ಯೆ, ಒಬ್ಬಳು ಶಬರಿ. ಅಹಲ್ಯೆ ಕಾಯ್ತಾ ಇದ್ದದ್ದು ರಾಮ ಬಂದು ತನ್ನನ್ನು ಪುನೀತಳನ್ನಾಗಿಸಬೇಕು ಅಂತ ಕಾಯ್ತಾ ಇದ್ಲು ಅಹಲ್ಯೆ.
ಶಬರಿ ರಾಮಬಂಧು ಪುನೀತನನ್ನಾಗಿಸಬೇಕು ಅಂತ ಕಾಯ್ತಾ ಇರಲಿಲ್ಲ. ಸಾಧನೆಯ ಉತ್ತುಂಗದಲ್ಲಿದ್ಲು. ಆದರೆ ರಾಮನನ್ನು ನೋಡಲೇಬೇಕು ಅನ್ನುವ ಹಂಬಲ ಅವಳಲ್ಲಿತ್ತು ಅಂತ. ಅಷ್ಟು ಎತ್ತರವನ್ನೇರಿದ ಮೇಲೂ ನೀಲಮೇಘ ಶ್ಯಾಮನನ್ನು ಕಣ್ಣ ಮುಂದೆ ತಂದುಕೊಳ್ಳಬೇಕು ಅನ್ನುವ ಹಂಬಲದಿಂದ ಕಾಯ್ತಾ ಇದ್ಲು. ಪುಣ್ಯಲೋಕಕ್ಕೆ ಹೋಗೋದಕ್ಕಾಗಿ ಕಾಯ್ತಾ ಇರಲಿಲ್ಲ, ಸ್ವರ್ಗಕ್ಕೆ ಹೋಗೋದಕ್ಕೆ ಕಾಯ್ತಾ ಇರಲಿಲ್ಲ. ಅದೊಂದು ಆಕಾರ ಅವತರಿಸಿದೆಯಂತೆ, ನಾನು ಕಂಡೇ ಹೋಗಬೇಕು ಅಂತ ಕಾಯ್ತಾ ಇದ್ದವಳು ಶಬರಿ. ಕಂಡಳು. ರಾಮನ ಕಣ್ಣೆದುರೇ ಯೋಗಾಗ್ನಿಯಿಂದ ತನ್ನ ದೇಹವನ್ನು ದಹಿಸಿಕೊಂಡು ರಾಮ ನೋಡ್ತಾ ಇರುವಾಗಲೇ ದಿವ್ಯ ರೂಪವನ್ನು ಧರಿಸಿ ಹೊರಟು ಹೋಗುತ್ತಾಳೆ ಶಬರಿ. ಇದು ವಾಲ್ಮೀಕಿಯ ಶಬರಿ. ರಾಮೇಣ ತಾಪಸಿ ಪೃಷ್ಟ ಸಾ ಸಿದ್ಧ ಸಮ್ಮತ. ರಾಮ ಬಂದಾಗ ವಾಲ್ಮೀಕಿಗಳು ಹೇಳುವ ಮಾತು ಸಿದ್ಧಳಾದ ಅಂತ. ಅಂದರೆ ಸಿದ್ಧಿಯ ಕೊನೆ ತಲುಪಿದ ಮತ್ತು ಸಿದ್ಧ ಸಮ್ಮತ, ಲೋಕದ ಎಲ್ಲ ಯೋಗ ಸಂಸಿದ್ಧರೂ ಯಾರನ್ನು ಒಪ್ಪಿಕೊಂಡಿದ್ದಾರೋ ಅಂಥವಳು ಅಂತ ಎಂಬಲ್ಲಿಗೆ ಅವಳ ಕಾಯುವಿಕೆಗೆ ಲಾಭ ಇಲ್ಲ ಅಂತ. ಅವಳ ಕಾಯುವಿಕೆಯಲ್ಲಿ ಆಕಾಂಕ್ಷೆ ಇಲ್ಲ. ಅವಳಿಗೇನೂ ಆಗಬೇಕಾಗಿಲ್ಲ. ರಾಮನನ್ನು ಕಂಡು ಅವಳಿಗೇನೂ ಆಗಬೇಕಾಗಿಲ್ಲ. ಆದರೆ ರಾಮನನ್ನು ಕಾಯ್ತಾ ಇದ್ದಾಳೆ, ಕಾಣಬೇಕು ಅಂತ. ಇಂಥ ಶಬರಿಯನ್ನು ವಾಲ್ಮೀಕಿಗಳು ಚಿತ್ರಿಸ್ತಾರೆ. ಇದೇ ಶಬರಿ ಕನ್ನಡದ ಕವಿಗಳ ಕಣ್ಣಿನಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಂಡಳು. ಶಬರಿ ಅಂತ ಅಂದ ಕೂಡಲೇ ಈ ವಾಲ್ಮೀಕಿ ಚಿತ್ರಿಸಿದ ಈ ಶಬರಿಯ ಅಂಶ ಬೇರೆ. ಆದರೆ ನಮ್ಮ ಮನಸ್ಸಿಗೆ ಬರೋದೇನು ಅಂತ ಅಂದರೆ ಕಾಯುವಿಕೆ ಅಂತ. ಶಬರಿ ಅಂದರೆ ಕಾಯುವಿಕೆ ಅಂತ. ಇವತ್ತು ಮರಿತಾ ಇದೆ ವಾಕ್ಯಗಳು. ಶಬರಿಯಂತೆ ಕಾಯ್ತಾ ಇದ್ದೀನಿ ನಾನು ಅಂತ ಸಹಜವಾಗಿ ಬಳಸ್ತಾ ಇತ್ತು ಕನ್ನಡ ಭಾಷೆಯಲ್ಲಿ, ಎಲ್ಲ ಭಾಷೆಗಳಲ್ಲೂ, ಭಾರತೀಯ ಭಾಷೆಗಳಲ್ಲಿ. ಅಂದರೆ ಕಾಯುವಿಕೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಕಾಣಿಸಿಕೊಂಡವಳು ಶಬರಿ. ಹಾಗಾಗಿ ಕಾಯುವಿಕೆ ಶಬರಿ ಎರಡು ಬೇರೆಯಲ್ಲ ಅಂತ ಆಗುವಷ್ಟಾಯಿತು. ನಮ್ಮ ದೃಷ್ಟಿಯ ಶಬರಿ ಏನು ಹಾಗಿದ್ರೆ ಅಂದರೆ ಒಂದು ಹಂಬಲ, ಇನ್ನೊಂದು ಭರವಸೆ. ಇದು ಶಬರಿ ಅಂತ ಹೇಳಬೇಕು. ನೋಡಬೇಕು ಎನ್ನುವ ಹಂಬಲ, ನೋಡಿಯೇ ನೋಡುತ್ತೇನೆ ಅನ್ನುವ ಭರವಸೆ, ಇದೆರಡು ಶಬರಿ. ಈ ಶಬರಿಯನ್ನು ವಾಲ್ಮೀಕಿಗಳಿಗೆ ಹತ್ತಿರವಾಗಿ ಚಿತ್ರಿಸಿದ ಎಕ್ಕುಂಡಿಯವರಿಂದ ನಾವು ಕನ್ನಡ ಕಾವ್ಯಕ್ಕೆ ಪ್ರವೇಶ ಮಾಡೋಣ. ಜ್ಞಾನಿ ಶಬರಿಯನ್ನು ವಾಲ್ಮೀಕಿ ಚಿತ್ರಿಸಿದರೆ ಎಕ್ಕುಂಡಿ ಅವಳನ್ನು ಭಕ್ತೆಯನ್ನಾಗಿಸ್ತಾಳೆ. ನಮಗೆ ಗೊತ್ತಿರೋದು ಕೂಡ ಭಕ್ತೆ ಶಬರಿಯೇ. ನಮ್ಮೆಲ್ಲರ ಮನಸ್ಸಿನಲ್ಲಿರೋದು ಶಬರಿ ಅಂದರೆ ಅತ್ಯಂತ ದೊಡ್ಡ ರಾಮಭಕ್ತೆ ಅಂತಲೇ. ಎಕ್ಕುಂಡಿ ಇದಕ್ಕೆ ಧ್ವನಿಯಾಗುತ್ತಾರೆ. ಸುರಮೆಕ್ಕುಂಡಿಯವರ ಸಾಹಿತ್ಯದ ಕ್ರಮ ತಮಗೆ ಗೊತ್ತಿದೆ. ಚಂದದ ಸಾಲುಗಳು, ಅಲ್ಲೊಂದು ಗತಿ, ಒಂದು ಚಂದದ ಗತಿ, ಒಂದು ಪ್ರಾಸ. ಅದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಚಿನ್ನದ ಬಿಂದಿಗೆ ಬೆಳಕನ್ನು ಸುರಿಯಿತು ಮೂಡಣ ದೆಸೆಯಿಂದ, ಮಂಜಿನ ಹನಿಗಳ ಎಸೆಯುತ್ತ ಬಂದಿತು ಗಾಳಿ ಬೊಗಸೆಯಿಂದ, ಹೂ ಬಿಸಿಲಿನವನ ಕೋಡುತ್ತ ಬಂದವು ಚಿಗರೆಯ ಹಿಂಡುಗಳು, ಮೆಲ್ಲಗೆ ಶಬರಿಯ ಕಾಡಿಗೆ ನಡೆದವು ಕುಂಕುಮ ಮೋಡಗಳು. ಶಬರಿ ಇದ್ದ ಕಾಡಿನ ವರ್ಣನೆಯೊಂದಿಗೆ ಎಕ್ಕುಂಡಿ ಕವಿತೆಯನ್ನು ಆರಂಭಿಸ್ತಾರೆ. ಎಂಥಲ್ಲಿದ್ಲು ಅವಳು ಅಂತ ಎಕ್ಕುಂಡಿ ಹೇಳೋದು. ಎಂಥಲ್ಲಿದ್ಲು ಅಂತ. ಹಕ್ಕಿಗಳೆದ್ದವು ಮುಗಿಲಿಗೆ ಹಾರುತ್ತ ಚಿಲಿಪಿಲಿ ಹಾಡುಗಳ, ಗಿಡ ಮರಗಳ ತಂಬೂರಿಯ ನುಡಿಸುತ್ತ ಬನಗಳು ಹಾಡಿದವು. ಹಾಡುವ ಕಾಡಿನ ನಡುವೆ ಇದ್ಲು ಶಬರಿ ಅಂತ ಚಿತ್ರಿಸೋದಿದೆಯಲ್ಲ, ಕಾಡಿನ ನಡುವೆ ಇದ್ದ ಎಕ್ಕುಂಡಿ ಅಂತವರಿಗೆ ಆಗಬೇಕಾದದ್ದು ಅಂತ. ಕಾಡು ಹಾಡತ್ತೆ ಅನ್ನೋದಿದೆಯಲ್ಲ, ಕಾಡಿನ ಹಾಡನ್ನು ಕೇಳುವ ಸೌಕುಮಾರ್ಯವನ್ನು ಕಳೆದುಕೊಂಡ ಕಾಲ ಇದು. ಕಾಡು ಹಾಡತ್ತೆ ಅಂತ ಗೊತ್ತಿಲ್ಲ ನಮಗೆ. ಕಾಡಿನ ಹಾಡಿನ ರಾಗ ಯಾವುದು ಅಂತ ಗೊತ್ತಿಲ್ಲ. ಆ ಹಾಡಿನ ಸಾಹಿತ್ಯ ಏನು ಅಂತ ಗೊತ್ತಿಲ್ಲ. ಆ ಸಾಹಿತ್ಯ ಏನನ್ನು ಹೇಳ್ತಾ ಇದೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕಾಡನ್ನು ಕೂಗಿಸ್ತಾ ಬಹಳ ಕಾಲ ಆಯಿತು. ಕಾಡು ಹಾಡೋದನ್ನು ನಿಲ್ಲಿಸಿರಬೇಕು. ಪ್ರಾಯಶಃ ಶಬರಿಯ ಕಾಲದಲ್ಲೇ ನಿಲ್ಲಿಸಿತ್ತೇನೋ ಗೊತ್ತಿಲ್ಲ. ಇಂಥ ಕಾಡಿಗೆ ತನ್ನ ಎಲೆಮನೆಯಿಂದ ಶಬರಿ ಹೋದಳು ಅಂತ ಮುಂದುವರಿಸ್ತಾರೆ ಎಕ್ಕುಂಡಿ. ರಾಮನ ಹಂಬಲ ಹೃದಯವ ತುಂಬಲು ಶಬರಿಯು ನಡೆದಳು ಬುಗುರಿಯ ಕಾಡಿಗೆ.
ಬೊಗರಿ ಹಣ್ಣು ಕೊಟ್ಲು ಅಂತ ನಮ್ಮೆಲ್ಲರಿಗೆ ಗೊತ್ತಿರುವ ಪ್ರಸಿದ್ಧವಾದ ಕಥೆ. ವಾಲ್ಮೀಕಿ ಏನು ಅದೇ ಹಣ್ಣು ಅಂತ ಹೇಳೋದಿಲ್ಲ, ಹಣ್ಣುಗಳು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಆದರೆ ನಮಗೆ ಗೊತ್ತಿರೋ ಹಣ್ಣದು, ಆ ಹಣ್ಣನ್ನು ಅಂತಲೇ ಎಕ್ಕುಂಡಿ ಹೇಳ್ತಾರೆ. ಹೇಗೆ ಹೋದ್ಲು ಅಂತ ಅಂದರೆ ರಾಮ ರಾಮ ಶ್ರೀರಾಮನ ಕರೆಯುತ್ತ ರಾಮನ ನೆನೆಸಿದಳು. ರಾಮನ ನೆನಕೆಯಲ್ಲೇ ಶಬರಿ ಇದ್ಲು ಅಂತ ಅನ್ನೋದು ಭಕ್ತ ಶಬರಿಯನ್ನು ಹೀಗೆ ಪ್ರವೇಶಕ್ಕೆ ತಂದು ನಿಲ್ಲಿಸ್ತಾರೆ ಎಕ್ಕುಂಡಿ. ಇಲ್ಲಿ ರಾಮ ರಾಮ ಶ್ರೀರಾಮನ ಧ್ಯಾನವ ಕಾಡಿಗೆ ನೆಲೆಸಿದಳು ಅಂತ ಮುಂದಿನ ವಾಕ್ಯ ಅವರದ್ದು. ರಾಮನನ್ನು ಅವಳು ನಲಿತಾ ಅವನ ನಾಮವನ್ನು ಹೇಳ್ಕೊಳ್ತಾ ಇದ್ಲು. ಆದರೆ ಇದರ ನಲಿವಿದೆಯಲ್ಲ, ಅದನ್ನು ಶಬರಿ ಕಾಡಿಗೆ ಕಲಿಸಿದಾಳೆ ಅಂತ ಎಕ್ಕುಂಡಿ ಹೇಳ್ತಾರೆ. ಅಂದರೆ ಕಾಡೇ ರಾಮಧ್ಯಾನ ಲೀಲಾ ಆಗಿತ್ತು ಅಂತ ಹೇಳಬೇಕಾಗಿದೆ ಎಕ್ಕುಂಡಿಯವರಿಗೆ. ರಾಮ ರಾಮ ಶ್ರೀರಾಮ ಸ್ಮರಣೆಯಲ್ಲಿ ಕಾಡನೆ ನಿಲ್ಲಿಸಿಹಳು, ರಾಮ ರಾಮ ಶ್ರೀರಾಮಗೆ ಹಲುಬುತ ಗಿಡಗಿಡ ನಡೆದಿಹಳು. ಏನಾಯಿತು ಇದರಿಂದ ಅಂತ, ಇಡೀ ಕಾಡು ರಾಮಮಯವಾಯಿತು ಅಂತ. ರಾಮ ರಾಮ ಶ್ರೀರಾಮನಿಗಾಗಿಯೇ ಹಣ್ಣನ್ನು ಸುರಿಸಿದವು, ಕಾಡಿನ ಗಿಡಗಳ ಎಲೆಕೊಂಬೆಗಳು ರಾಮನ ಸ್ಮರಿಸಿದವು. ನೆಲ ಮುಗಿಲಿನ ತುಟಿ ಬಡಿಸುತ್ತ ನಡೆದಳು ರಾಮ ರಾಮ ಎಂದು, ಕಾಡಿಗೆ ಕಾಡೇ ಹರುಷದಿ ಹಾಡಿತು ರಾಮ ರಾಮ ಎಂದು. ಎಕ್ಕುಂಡಿ ಅವರ ಭಕ್ತಿ ಇದೆಯಲ್ಲ, ಆ ಕವಿಹೃದಯದ ಭಕ್ತಿ ಇದೆಯಲ್ಲ, ಅದು ಹೇಗೆ ತನ್ನಿಡೀ ವಾತಾವರಣವನ್ನೇ ತನ್ನ ಇಷ್ಟ ದೇವತೆಯೇ ತುಂಬಿಕೊಳ್ಳುವಂತೆ ಮಾಡಿತು ಅನ್ನೋದನ್ನು ತಂದು ನಿಲ್ಲಿಸ್ತಾರೆ. ಮನುಷ್ಯರನ್ನಲ್ಲ, ಕಾಡಿಗೆ ರಾಮನನ್ನು ಕಲಿಸಿದವಳು ಶಬರಿ ಅಂತ. ಬಹಳ ಸರಳವಾಗಿ ಹೋಗುತ್ತೆ ಎಕ್ಕುಂಡಿಯವರ ಸಾಲುಗಳು. ಹೀಗೆ ಶಬರಿ ಅಂತ ಒಬ್ಬಳಿದ್ಲು ಒಂದು ಕಾಡಿನಲ್ಲಿ, ಇಡೀ ಕಾಡನ್ನೇ ರಾಮಮಯಗೊಳಿಸಿದ್ಲು. ಅಂಥ ಕಾಡಿಗೆ ರಾಮ ಬಂದ ಅಂತ. ರಾಮ ಯಾಕೆ ಕಾಡಿಗೆ ಬಂದ ನಮಗೆಲ್ಲ ಗೊತ್ತಿದೆ. ಕೈಕೇಯಿ, ದಶರಥ ಕೊಟ್ಟ ವರ, ಇವೆಲ್ಲ ಕತೆ ಗೊತ್ತಿದೆಯಲ್ಲ. ಆದರೆ ಸುರಮೆಕ್ಕುಂಡಿ ಅವರ ಪ್ರಕಾರ ರಾಮ ಕಾಡಿಗೆ ಅದಕ್ಕಾಗಿ ಬಂದೇ ಇಲ್ಲ. ಶಬರಿಯ ಮೊರೆಯನ್ನು ಆಲಿಸಿ ಕಾಡಿಗೆ ಬಂದನು ಶ್ರೀರಾಮ ಅಂತ. ಶ್ರೀರಾಮ ಕಾಡಿಗೆ ಬಂದಿದ್ದೇ ಶಬರಿಯ ಕರೆಯನ್ನು ಕೇಳಿ ಅಂತ. ಶಬರಿಯಂಥವಳನ್ನು ನೋಡೋದಕ್ಕೆ ಅಂತಲೇ, ಅವಳ ಮನಸ್ಸನ್ನು ತುಂಬೋದಕ್ಕೆ ಅಂತಲೇ ಕಾಡಿಗೆ ಬಂದಿದ್ದಾನೆ ಶ್ರೀರಾಮ ಅಂತ. ಬಂದವನು ಏನಾಯಿತು ಅಂದರೆ, ಕಾಡಿಗೆ ಬಂದ, ನೋಡಿದರೆ ಗಿಳಿಗಳು ಕೂಗಿ ಹೇಳಿದವು ಬಂದನು ಶ್ರೀರಾಮ. ಶಬರಿಗೆ ರಾಮ ಬಂದ ಕಾಡಿಗೆ ಅಂತ ಹೇಳ್ತಾರೆ. ವಾಲ್ಮೀಕಿ ಹೇಳಿದ್ರು, ಗುರು ಮತಂಗ ಮುನಿಗಳು ರಾಮ ಕಾಡಿಗೆ ಬಂದಾಯಿತು, ಈಗ ಚಿತ್ರಕೂಟದಲ್ಲಿದ್ದಾನೆ, ನಿನ್ನ ಆಶ್ರಮಕ್ಕೂ ಬರ್ತಾನೆ ಅಂತ ಹೇಳಿದರು ಅಂತ ವಾಲ್ಮೀಕಿಗಳು ಹಾಗೆ ಹೇಳಿದರೆ, ಎಕ್ಕುಂಡಿ ಇಲ್ಲಿ ಬೇರೆ ಯಾರನ್ನು ತರೋದಿಲ್ಲ, ರಾಮ ಬಂದ ಅಂತ ಶಬರಿಗೆ ಹೇಳೋದು ಗಿಳಿಗಳು. ಗೂಡಿನ ಜೇನುಗಳೆಲ್ಲ ಹಾಡಿದವು ಬಂದನು ಶ್ರೀರಾಮ, ಕಾಡಿನ ಗಿಡಮರ ಹೂವು ಹಾಡಿದವು ಬಂದನು ಶ್ರೀರಾಮ, ಕಾಮನ ಬಿಲ್ಲು ಕಮಾನು ಕಟ್ಟಿದವು ರಾಮ ಬಂದನೆಂದು. ಅಂದರೆ ಹಾಡಿದವು ರಾಮ ಬಂದಾಗ, ಮತ್ತು ಸ್ವಾಗತಕ್ಕೊಂದು ಅಲಂಕಾರ ಸಿದ್ಧ ಆಯಿತು ಅಂತ. ಸ್ವಾಗತಕ್ಕೊಂದು ಅಲಂಕಾರ ಮಾಡ್ತೀವಲ್ಲ, ಅದು ಗಣಪತಿ ಉತ್ಸವವೋ, ಅದು ರಾಮನ ಉತ್ಸವವೋ, ಯಾವುದೋ ಕಾರ್ಯಕ್ರಮವೋ, ಸ್ವಾಗತಕ್ಕೊಂದು ತೋರಣ ಇದೆ. ರಾಮನಿಗಾಗಿ ಕಾಡಿನಲ್ಲೊಂದು ತೋರಣ ಸಿದ್ಧ ಆಯಿತು. ಯಾವುದು ಅಂದರೆ ಕಮಾನು ಕಟ್ಟಿತು ಅಂತ, ಬಣ್ಣ ಬಣ್ಣಗಳ ಕಮಾನು ಕಾಣಿಸಿತು ಅಂತ. ಮೇಘಮಾಲೆ ತೂಗಾಡಿ ಬೆಳಗಿದವು ರಾಮ ಬಂದನೆಂದು, ಬನದ ಹಕ್ಕಿಗಳು ಹಾಡತೊಡಗಿದವು ರಾಮ ಬಂದನೆಂದು. ಅಳಿಲು ಟೊಂಗೆಯಲ್ಲಿ ಕುಳಿತು ಕೈಯ ಜೋಡಿಸಿತು ರಾಮಗೆನುತ. ಅಳಿಲಿನ ಕಥೆ ರಾಮಾಯಣದಲ್ಲಿ ಬಂದಿದೆ, ಮೂಲದಲ್ಲ, ಮೂಲ ವಾಲ್ಮೀಕಿಗಳಲ್ಲಿ ಅಳಿಲಿಲ್ಲ, ಆದರೆ ಹೊರಗಡೆ ಬಂದಿದೆ. ಸೇತು ಕಟ್ಟುವಾಗ ಒಂದು ಅಳಿಲು ಬಂದು ನೀರಲ್ಲಿ ತನ್ನ ಮೈಯನ್ನು ಅದ್ದಿ ಒದ್ದೆಯಾಗಿಸಿಕೊಂಡು ಮರಳಿಗೆ ಬಂದು ಹೊರಳಾಡಿ, ಅದರ ಪುಟ್ಟ ಮೈಯಲ್ಲಿ ಆ ಒದ್ದೆ ಎಷ್ಟು ಮರಳನ್ನು
ಅಂಟಿಸಿಕೊಂಡಿತೋ ಅಷ್ಟು ಮರಳನ್ನು ಹೋಗಿ ಸೇತುವೆ ಮೇಲೆ ಹೋಗಿ ಕೊಡವಿಕೊಂಡು ಮತ್ತೆ ನೀರಿಗಿಳಿದು ಹೀಗೊಂದು ಅಳಿಲಿನ ಕಥೆ ಬರುತ್ತೆ. ನಾನು ಬಹಳ ಮೂಲನಿಷ್ಠನಾದವು, ನನಗೆ ಮೂಲದಲ್ಲಿಲ್ಲದರ ಬಗ್ಗೆ ನನಗೆ ಬಹಳ ಆಕ್ಷೇಪಗಳಿವೆ. ಆದರೆ ಮೂಲದಲ್ಲಿ ಇಲ್ಲದ ಕೆಲವು ಇದು ಮೂಲದಲ್ಲಿ ಇರಬೇಕಿತ್ತು ಅಂತ ಅನಿಸಿರೋದು ಇದೆ ನನಗೆ. ಅದರಲ್ಲಿ ಅಳಿಲಿನ ಕಥೆಯೂ ಒಂದು. ಎಕ್ಕುಂಡಿ ಅಳಿಲನ್ನು ಮೊದಲೇ ತಂದು ಬಿಡ್ತಾರೆ. ಎಕ್ಕುಂಡಿಗೆ ಇಲ್ಲೇ ಅಳಿಲು ಕೈ ಮುಗಿದಿದೆ ಮರದ ಮೇಲೆ ಕುಳಿತು. ಒಂದು ಚಂದದ ವಾಕ್ಯ ಏನು ಅಂತ ಅಂದರೆ, ಕಾಡಿಗೆ ಕಾಡೇ ರಾಮಮಯವಾಗಿದೆಯಲ್ಲ, ಇದು ವಿಸ್ಮಯ ತರುತ್ತೆ. ಯಾರಿಗೆ ಅಂದರೆ ಲಕ್ಷ್ಮಣನಿಗೆ. ವಿಸ್ಮಿತ ಗತಿಯಲ್ಲಿ ಲಕ್ಷ್ಮಣ ಹೇಳಿದ ಅದ್ಭುತವೀ ಪ್ರೇಮ. ಅಯೋಧ್ಯೆಯಲ್ಲಿ ಲಕ್ಷ್ಮಣ ಕಂಡಿದ್ದಾನೆ, ಇಂಥ ರಾಮಾಭಿಮಾನಿಗಳ ಸಂಘಗಳನ್ನು ಕಂಡಿದ್ದಾನೆ ಅವನು. ಅಯೋಧ್ಯೆಯೇ ರಾಮನನ್ನು ಪ್ರೀತಿಸುವಂಥದ್ದು. ದೂರದ ದಕ್ಷಿಣಕ್ಕೆ ಬಂದು ತಲುಪಿದ್ದೀವಿ, ಜನರೇ ಕಾಣುತ್ತಾ ಇಲ್ಲ, ದಟ್ಟ ಕಾಡು, ಅಲ್ಲಿ ಎಲ್ಲ ಕಡೆಗೂ ರಾಮ ಇದ್ದಾನೆ ಅಂತ. ರಾಮ ಬರುವ ಮೊದಲೇ ರಾಮನಿದ್ದ ಸ್ಥಳ ಅದು ಅಂತ. ಹಾಗಾಗಿ ಆ ಪ್ರೇಮ ಇದೆಯಲ್ಲ, ಅದನ್ನು ಅದ್ಭುತ ಅಂತ ಅವನು ಹೇಳ್ತಾನೆ. ಶಬರಿಯ ಎಲೆಮನೆಯ ಎದುರು ಬರ್ತಾನೆ ರಾಮ. ಶಬರಿಯ ಗುಡಿಸಲಿನಂಗಳದಲ್ಲಿ ಶ್ರೀರಾಮಚಂದ್ರ ಬಂದ, ಚಂದ್ರ ಬಿಂಬ ಮುಖ ತುಂಬಿ ಮುಗುಳುನಗೆ ನೀಲವರ್ಣನಿಂದ, ಕಟ್ಟಿಕೊಂಡ ಜಡೆಯಲ್ಲಿ ಇಟ್ಟ ಮುಡಿಯಲ್ಲಿ ಹೂವನೊಂದ, ತೂಗುತಿತ್ತು ಬತ್ತಳಿಕೆ ಬಿಲ್ಲು ಹೆಗಲಲ್ಲಿ ಟಿವಿಯಿಂದ. ಎಕ್ಕುಂಡಿಯವರ ಕವಿತೆಗಳನ್ನು ಅದು ಬಾಯ್ಬಿಟ್ಟು ಓದಿದರೆ ಸೊಗಸೋದು, ಅಷ್ಟು ಚಂದ ಅವರದ್ದು. ಮುಂದಿನದ್ದು ಪ್ರಸಿದ್ಧವಾದ ಅವಳು ಕಚ್ಚಿ ರುಚಿ ನೋಡಿ ಕೊಟ್ಟದ್ದನ್ನು ರಾಮ ತಿಂದ ಅಂತ. ಇದು ಕೂಡ ಮೂಲದ ಕಥೆ ಏನೂ ಅಲ್ಲ, ಆದರೆ ಬಹಳ ಪ್ರಸಿದ್ಧವಾದದ್ದು, ಬಹಳ ಸೊಗಸಾದದ್ದು ಕೂಡ. ಹಣ್ಣು ಕೂದಲಿನ ಹಣ್ಣು ಜೀವ ಕೈ ಮುಗಿದು ಪೇಳ್ಪಳಂದು, ಭಕ್ತವತ್ಸಲನು ತಿಂದ ನೆಂಜಲನು ಬುಟ್ಟಿ ತುಂಬ ಹಣ್ಣು. ಎಂಜಲು ಹಣ್ಣನ್ನು ತಿಂತಾನೆ, ಒಂದು ಹಣ್ಣಲ್ಲ ಬುಟ್ಟಿ ತುಂಬ ಇರುವ ಹಣ್ಣನ್ನು ತಿಂತಾನೆ ರಾಮ. ಯಾಕೆ ತಿಂದ ಅಂತ ಅಂದರೆ, ಹಣ್ಣು ಕೂದಲಿನ ಹಣ್ಣು ಜೀವ ಕೈ ಮುಗಿದು ಕೇಳ್ಕೊಳ್ತಂತೆ, ಹಣ್ಣಾದ ಜೀವ ಅಂತ. ಈ ಹಣ್ಣನ್ನು ಎಲ್ಲಿವರೆಗೆ ತಂದರು ನೋಡಿ ಅವರು. ಹಣ್ಣು ಬುಟ್ಟಿಯೊಳಗಲ್ಲ ಇರೋದು, ಬುಟ್ಟಿಯಲ್ಲಿ ಹಣ್ಣನ್ನಿಟ್ಟಿದ್ದೇ ಹಣ್ಣು ಅಂತ. ರಾಮನಿಗಾಗಿ ಬುಟ್ಟಿಯೊಳಗೆ ಹಣ್ಣನ್ನಿಟ್ಟಿದ್ದೇ ಹಣ್ಣು ಅಂತ. ಯಾರು ಅಂದರೆ ಅದು ಶಬರಿ ಅಂತ. ಹಣ್ಣು ಮುದುಕಿ ಅಂತ ಬಹಳ ಸುಲಭವಾಗಿ ಬಳಸ್ತೋ ಶಬ್ದ ಆಗ್ಬಿಟ್ಟಿದೆ. ಹಣ್ಣು ಮುದುಕಿ ಅಂದರೆ ಮನಸ್ಸಲ್ಲಿ ಏನು ಚಿತ್ರ ಬರುತ್ತೆ ತಲೆ ಒಳಗೆ? ಅತ್ಯಂತ ದುರ್ಬಲವಾದ, ಇನ್ನೇನು ಸಾವಿನ ಗಂಟೆಯನ್ನು ಬಡಿತಾ ಇರುವ ಅಂತಲ್ವ ಅರ್ಥ ಬರೋದು. ಹಣ್ಣು ಮುದುಕ, ಹಣ್ಣು ಮುದುಕಿ. ಆದರೆ ಶಬ್ದ ಪ್ರಯೋಗ ಅದಲ್ಲವೇ ಅಲ್ಲ. ಆ ಶಬ್ದ ಪ್ರಯೋಗ ಅತ್ಯಂತ ಪ್ರಬುದ್ಧ ಅಂತ ಹೇಳ್ತಾ ಇದೆ ಅದು. ಹಣ್ಣು ಅಂದರೆ ಯಾವುದು ಅಂತ. ಹಣ್ಣು ಅಂದರೆ ಒಂದು ಹೂ ಅರಳಿ, ಅದು ಮಿಡಿಯಾಗಿ, ಅದು ದೊರೆಗಾಯಾಗಿ, ಅದು ಕಾಯಾಗಿ, ಅಂದರೆ ಬಲಿತು. ಕಾಯಾಗೋದು ಅಂದರೆ ಪೂರ್ಣ ಬಲಿತು. ಅಲ್ಲಿಗೆ ಮುಗೀತಾ ಅಂದರೆ ಇಲ್ಲ ಅಂತ. ಅದಾದ ಮೇಲೆ ಅದರಲ್ಲೊಂದು ಸಿಹಿ ಮೂಡುತ್ತಲ್ಲ. ಕಾಯಾದಾಗ ಸಿಹಿ ಇಲ್ಲ, ಯಾವುದರ ಕಾಯೂ ಸಿಹಿಯಲ್ಲ. ಅದು ಮಾವೋ, ಅದು ಪೇರಲೆಯೋ, ಯಾವುದರ ಕಾಯೂ ಸಿಹಿಯಲ್ಲ. ಬಲಿಯುವವರೆಗೂ, ಬಲಿತ ಮೇಲೂ ಸಿಹಿಯಲ್ಲ. ಹಣ್ಣು ಸಿಹಿಯಾಗುವ ಹಂತ ಯಾವುದು, ಅಥವಾ ಕಾಯಿ ಸಿಹಿಯಾಗುವ ಹಂತ ಯಾವುದು ಅಂದರೆ ಹಣ್ಣಾದಾಗ ಅಂತ. ಹಾಗಾಗಿ ಹಣ್ಣು ಮುದುಕ, ಹಣ್ಣು ಮುದುಕಿ ಅಂದರೆ ಮೊದಲು ಒಗರು ಇರೋದು. ನೀವು ಯಾವುದನ್ನೇ ಆರಂಭದಲ್ಲಿ ದೋರೆಗಾಯಿ ಅಥವಾ ಅದಕ್ಕಿಂತ ಮೊದಲಿನದ್ದು ತಿಂದರೆ ಅದು ಒಗರು. ಆ ಒಗರುತನವನ್ನು ಬಿಟ್ಟು ಅದರಲ್ಲೊಂದು ಸಿಹಿ ಮೂಡುತ್ತಲ್ಲ, ಅದು ಹಣ್ಣು ಅಂತ. ಹಾಗಾಗಿ ರಾಮನಿಗೆ ಹಣ್ಣು ತಿನ್ನು ಅಂತ ಹೇಳಿದ್ದು ಯಾವುದು ಅಂದರೆ ಹಣ್ಣು ಅಂತ. ಅತ್ಯಂತ ಪ್ರಬುದ್ಧವಾದ ಜೀವವೊಂದು ಕೇಳಿಕೊಂಡಿತು, ಈ ಹಣ್ಣನ್ನು ತಿನ್ನು ಅಂತ. ಯಾವ ಹಣ್ಣದು ಅಂದರೆ ಎಂಜಲಾದ ಹಣ್ಣು ಅಂತ. ವಿಷಯ ಇರೋದೇನು ಅಂದರೆ ಅದು ಎಂಜಲ ಆಗಿದ್ರೆ ಅಂತ, ಅದು ಎಂಜಲಲ್ಲ ಅಂತ. ಯಾಕೆ ಎಂಜಲಲ್ಲ ಅದು ಅಂತ ಅಂದರೆ, ಪೂರ್ಣತೆಯೊಂದು ಅದರನ್ನು ಸವಿದಿದೆ ಅಂತ ಅಂದರೆ ಅದು ಎಂಜಲಲ್ಲ ಅಂತ. ಅಪೂರ್ಣತೆ ಸವಿದರೆ ಮಾತ್ರ ಎಂಜಲು.
ಇಲ್ಲಿ ಅದರ ರುಚಿಯನ್ನು ರಾಮನಿಗಾಗಿ ಅಂತ ಮೊದಲು ನೋಡಿದ್ಯಾವುದು ಅಂದರೆ ಪೂರ್ಣತೆ ಅಂತ. ಅಲ್ಲಿ ಯಾವುದು ಪೂರ್ಣಕ್ಕೆ ಸಂದಿತೋ ಯಾವ ದೋಷವೂ ಇಲ್ಲ, ಅಲ್ಲಿ ಯಾವ ಕ್ಷುದ್ರತೆಯೂ ಇಲ್ಲ, ಅಲ್ಲಿ ಮುಗಿದೋಯ್ತು, ಎಲ್ಲವೂ ಕಳಚಿಕೊಳ್ಳತ್ತೆ ಅಲ್ಲಿ. ಹಾಗಾಗಿ ಅದು ಎಂಜಲೇ ಆಗಲಿಲ್ಲ, ಹಣ್ಣು ಜೀವ ಕೇಳಿದ್ದು ಅಂತ. ರಾಮ ಹಣ್ಣು ತಿಂತಾ ಇದ್ದಂತೆ ಎಕ್ಕುಂಡಿ ಒಂದು ದೃಶ್ಯ ಕಟ್ಟಿಕೊಡ್ತಾರೆ. ಅರ್ಜುನ ಏನು ಮಾಡ್ತಾ ಇದ್ದ ಅಂತ ಇಲ್ಲೊಂದು ಚಿತ್ರ ಇದೆ ನೋಡಿ. ಲಕ್ಷ್ಮಣ ಏನು ಮಾಡ್ತಾ ಇದ್ದ ಅಂತ ಇಲ್ಲೊಂದು ಚಿತ್ರ ಇದೆ ನೋಡಿ. ಲಕ್ಷ್ಮಣ ನೋಡ್ತಾ ಇದ್ದಂತೆ. ಪಾಪ ನಮ್ಮ ಈ ಕಥೆ ಇದೆಯಲ್ಲ, ರಾಮ ಹಣ್ಣು ತಿಂದ ಕಥೆಯಲ್ಲಿ ಪಾಪ ಅವಳು ಲಕ್ಷ್ಮಣನಿಗೆ ಹಣ್ಣು ಕೊಟ್ಟ ಕಥೆನೇ ಇಲ್ಲ. ರಾಮನಿಗಾಗಿ ಕಾದಿದ್ಲು, ಅದು ರಾಮನಿಗೆ ಮಾತ್ರ ಅಂತ, ಉಳಿದದ್ದೆಲ್ಲ ಸಂಬಂಧ ಇಲ್ಲ ಅಂತ. ಈ ಮಾತು ಗಮನಿಸ್ಕೊಳ್ಳಿ, ಮುಂದೆ ಬೇಕಾಗತ್ತಿದು. ಅಲ್ಲೇನು ವಾಲ್ಮೀಕಿಗಳು ಹಾಗೇನೋ ಅಲ್ಲ, ಇಬ್ಬರಿಗೂ ಆತಿಥ್ಯ ಮಾಡಿದ್ರು ಅಂತ ಹೇಳ್ತಾಳೆ. ಆದರೆ ನಮಗೆ ಗೊತ್ತಿರುವ ಶಬರಿ ರಾಮನಿಗೆ ಮಾತ್ರ ಹಣ್ಣು ಕೊಟ್ಟಿದ್ದು. ಎಕ್ಕುಂಡಿ ಅದನ್ನೇ ತೆಗೆದುಕೊಳ್ತಾರೆ. ಲಕ್ಷ್ಮಣ ಏನು ಮಾಡ್ತಿದ್ದ ಅಂದರೆ, ನೋಡುತ್ತಿತ್ತು ಹನಿಗೂಡುತ್ತಿತ್ತು ಲಕ್ಷ್ಮಣನ ಬೆರಗುಗಣ್ಣು. ಕಣ್ಣರಳಿಸಿ ನೋಡ್ತಾ ಇದ್ದ ಅವನು, ಬೆರಗಾಗಿದ್ದ. ಬೆರಗಾದ ಕಣ್ಣಿನಲ್ಲಿ ಅದ್ಭುತವೊಂದನ್ನು ನೋಡಿದಾಗ ನೋಡ್ತಾ ನೋಡ್ತಾ ಕಣ್ಣು ತುಂಬತ್ತೆ, ಕಣ್ಣು ತುಂಬಿತು ಅಂತ. ಹನಿಗೂಡುತ್ತಿತ್ತು. ಇನ್ನೂ ಒಂದು ಹಂತ ಎಕ್ಕುಂಡಿ ಎಷ್ಟು ಸೂಕ್ಷ್ಮವಾಗುತ್ತಾರೆ ಅಂತ ಅಂದರೆ, ಮುಂದಿನ ಮಾತು ಕೇಳಿ. ಹಣ್ಣು ತಿಂದಾಯಿತು, ಬೊಗರಿ ಹಣ್ಣು. ಹಣ್ಣಿನಲ್ಲಿ ಒಳಗಡೆ ಒಂದು ಬೀಜ ಇರಲೇಬೇಕಲ್ಲ, ಅದರಲ್ಲಂತೂ ಇದ್ದೇ ಇದೆ. ಏನು ಮಾಡ್ತಾರೆ, ಅದನ್ನು ಎಸೆದಿರ್ತಾರಲ್ಲಿ, ಅಂಗಳದಲ್ಲಿ ಎಸಿತಾರಲ್ಲ, ತಿಂದು ಎಸಿಬೇಕು. ಅದೇನಾಯಿತು ಅಂತ ಇದು ಯಾರೂ ಕಲ್ಪಿಸದ್ದು, ಎಕ್ಕುಂಡಿಯವರ ತಲೆಯಲ್ಲಿ ಬರುತ್ತೆ. ಉಗಿದ ಬೀಜಗಳ ಎತ್ತಿಕೊಂಡವು ಹಕ್ಕಿ ಹಾರಿ ಬಂದು. ರಾಮಪ್ರಸಾದ ಸ್ವೀಕಾರಕ್ಕೆ ಯಾರು ಬಂದರು ಅಂತ. ಶಬರಿ ಪ್ರಸಾದ ಬಯಸಲಿಲ್ಲ. ನಮ್ಮದು ಹೇಗೆ ಭಕ್ತಿ ಅಂದರೆ, ನೈವೇದ್ಯ ಇಟ್ಟು ಅಷ್ಟು ನಾವೇ ತಿನ್ನೋದು. ತಮಾಷೆಯಾಗಿ ಹೇಳೋದಿದೆ, ನೈವೇದ್ಯಕ್ಕೆ ಇಟ್ಟಿದ್ದೆಲ್ಲ ದೇವರೇ ತಿನ್ನೋದಾಗಿದ್ದರೆ ನೈವೇದ್ಯ ಕಡಿಮೆ ಇರ್ತಿತ್ತು ಅಂತ. ಶಬರಿ ರಾಮನಿಗೆ, ನೀನು ತಿಂದದ್ದರಲ್ಲಿ ಪಾಲಾಗಿ ನನಗೊಂದು ಪ್ರಸಾದ ಕೊಡು ಅಂತ ಕೇಳಲೇ ಇಲ್ಲ, ನೋಡಿದಳವಳು ಅಂತ. ರಾಮನ ಮುಖದ ಪ್ರಸನ್ನತೆಯೇ ಅವಳ ಪ್ರಸಾದ ಅಂತ. ಪ್ರಸಾದ, ಪ್ರಸನ್ನತೆ ಒಂದೇ ಅರ್ಥದ ಶಬ್ದಗಳು. ಆದರೆ ಇಲ್ಲಿ ಅದನ್ನು ಸ್ವೀಕಾರಕ್ಕೆ ಬೇರೆಯವರು ಬಂದರು ಅಂತ. ಧನ್ಯ ಧನ್ಯ ಶ್ರೀರಾಮಪ್ರಸಾದವು ನಮಗೆ ದೊರಕಿತೆಂದು. ರಾಮಪ್ರಸಾದ ಸಿಕ್ಕಿದ್ದ ನಮಗೆ ಅಂತ. ಹಣ್ಣು ತಂದಿದ್ದು ಶಬರಿ, ಹಣ್ಣು ಬೆಳೆಸಿದ್ದು ಮರ, ಮರಕ್ಕೆ ನೀರಿತ್ತಿದ್ದು ಮೋಡ, ಬಸವಳಿದು ಬಂದಿದ್ದು ರಾಮ, ರಾಮನನ್ನು ಕಳಿಸಿದ್ದು ಕೈಕೇಯಿ ಮಂಥರೆ. ಪ್ರಸಾದ ಸಿಕ್ಕಿದ್ಯಾರಿಗೆ ಅಂದರೆ ಹಕ್ಕಿಗೆ ಅಂತ. ಧನ್ಯ ಧನ್ಯ ಶ್ರೀರಾಮಪ್ರಸಾದವು ನಮಗೆ ದೊರಕಿತೆಂದು. ಇಷ್ಟು ಹೇಳಿ ಕವಿ ಎಲ್ಲ ಜೀವಗಳ ಕಾಯಬಲ್ಲದೋ ರಾಮನಾಮವೊಂದು ಅಂತ ಕವಿತೆಯನ್ನು ಮುಕ್ತಾಯ ಮಾಡ್ತಾರೆ. ಭಕ್ತ ಭಗವಂತ ಅನ್ನುವ ಸಂಬಂಧದ ಎಳೆಯನ್ನು ಎಕ್ಕುಂಡಿ ಈ ಕವಿತೆಯಲ್ಲಿ ಬಿಚ್ಚುತ್ತಾರೆ. ಅಂದರೆ ವಾಲ್ಮೀಕಿಗಳ ಜ್ಞಾನಿ ಶಬರಿ ಎಕ್ಕುಂಡಿಯವರ ಕವಿತೆಗೆ ಬರುವಾಗ ಭಕ್ತೆ ಶಬರಿಯಾಗಿದ್ದಾಳೆ. ಜ್ಞಾನಿ ಭಕ್ತೆ ಅನ್ನೋದಿದೆಯಲ್ಲ, ಇದರಲ್ಲಿ ಆಸ್ವಾದನೀಯವಾದದ್ದು ಯಾವುದು ಅಂದರೆ ಅದು ಭಕ್ತಿಯೇ ಅಂತ ಹೇಳ್ತಾರೆ. ಜ್ಞಾನ ಅಂತ ಅಂದರೆ ಜ್ಞಾನಶ್ರೇಷ್ಠ. ಕೃಷ್ಣನು ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಿ ತ್ವಾತ್ಮೈವ ಮೇ ಮತಂ ತೇಷಾಂ ಜ್ಞಾನಿ ನಿತ್ಯಯುಕ್ತ ಅಂತೆಲ್ಲ. ಭಕ್ತ, ಅರ್ಥಿ, ಜಿಜ್ಞಾಸು, ಜ್ಞಾನಿಗಳಲ್ಲಿ ಜ್ಞಾನಿಯೇ ಶ್ರೇಷ್ಠ ಅಂತ. ಆದರೆ ಜ್ಞಾನಿಗೆ ಆಸ್ವಾದನೆ ಇಲ್ಲ ಅಂತ ಒಂದು ಯೋಚನೆಗಳು ನಮ್ಮ ಕವಿ ಪ್ರಪಂಚದಲ್ಲಿದೆ. ಆಸ್ವಾದನೆ ಬೇಕು ಅಂದರೆ ಭಾವ ಬೇಕು. ಜ್ಞಾನಿಗೆ ಭಾವ ಇಲ್ಲ ಅಂತ, ನಿರ್ಭಾವ ಅಂತ. ಸ್ಪಂದನ ಇಲ್ಲ ಅವನಿಗೆ ಜಗತ್ತಿನೊಡನೆ, ಭಾವ ಎಲ್ಲಿಂದ ಬರಬೇಕು? ಜ್ಞಾನಿ ಕರಗೋದಿಲ್ಲ ಅಂತ. ಜ್ಞಾನಘನ ಅಂತಲೇ ಹೆಸರು. ಜ್ಞಾನಿಗಳಿಗೆ ಕರೆಯೋದು ಜ್ಞಾನಘನ ಅಂತ. ಅಂದರೆ ಅದು ದ್ರವಿಸೋದಿಲ್ಲ ಅಂತ, ಗಟ್ಟಿಯಾಗಿ ಹೋಗಿದೆ ಅಂತ. ಹಾಗಾಗಿ
ನಮ್ಮ ಭಕ್ತಿ ಪರಂಪರೆ ಅಂತ ಮುಂದೆ ಬೆಳೀತು ಅಂತ ಒಂದು ಗುರುತಿಸ್ತೀವಲ್ಲ ಇತಿಹಾಸದ ಕಾಲ, ಅವರುಗಳು ಮೋಕ್ಷವೇ ಬೇಡ ಭಕ್ತಿ ಸಾಕು ಅಂತ ಕುಳಿತುಕೊಂಡ್ರು. ಕುಲಶೇಖರರಂಥವರು ಮೋಕ್ಷ ಬೇಡ ಅಂತ, ನನಗೆ ನಿನ್ನ ಭಕ್ತನಾಗಿ ಇರುವುದೇ ಬೇಕೇ ಹೊರತು ನಿನ್ನೊಡನೆ ಸೇರಿ ಹೋಗುವುದು ಬೇಡ ಅಂತ ಹೇಳ್ತಾರೆ ಕುಲಶೇಖರರಂಥವರು. ಅವಶ್ಯಕತೆ ಇಲ್ಲ ಅಂತ. ಯಾಕೆಂದರೆ ಈ ಆಸ್ವಾದನೆ ಇದೆಯಲ್ಲ, ಭಗವನ್ಮಯವಾಗುವ ಆಸ್ವಾದನೆ ಇದೆಯಲ್ಲ, ಆ ಭಗವತ್ ಪ್ರೀತಿಯನ್ನು ತುಂಬಿಕೊಂಡು ಅದರ ಮುಂದೆ ನೀನೇ ನಾನಾಗುವುದು ಕೂಡ ಸಣ್ಣದು ಅಂತ ಭಾವಿಸ್ತಾರೆ ಅವರು. ಎಷ್ಟು ಜನ್ಮ ಕಳೆದರೂ ನಾನು ಭಕ್ತನಾಗಿ ಇರ್ತೇನೆ ಅಂತ ಭಕ್ತಿಪಂಥ ಮಾತನಾಡುತ್ತೆ. ಯಕ್ಕುಂಡಿ ಭಕ್ತಿಪಂಥದ ಮುಂದುವರಿಕೆಯೇ ಅಂತ ಹೇಳಬೇಕು. ಅವರು ಅದನ್ನೇ ಹೇಳ್ತಾರೆ. HSV ಯಕ್ಕುಂಡಿ ಒಂದು ಹಂತಕ್ಕೆ ಶಬರಿಯನ್ನು ಇನ್ನೆಲ್ಲಿಗೋ ಎತ್ತಿದರೆ HSV ಅವರು ಬೇರೆ ತರಹದಲ್ಲಿಯೇ ನೋಡ್ತಾರೆ. ಕವಿ ಹೇಗೆಲ್ಲ ನೋಡ್ತಾನೆ ಒಂದು ಪ್ರಕರಣವನ್ನು, ಒಂದು ಸನ್ನಿವೇಶವನ್ನು, ಅವನ ನೋಟ ಏನನ್ನು ಕಾಣುತ್ತೆ ಅನ್ನೋದಿದೆಯಲ್ಲ, ಅದೊಂದು ವಿಸ್ಮಯವೇ. ಅದು ವಿಸ್ಮಯವೇ. ಅಪಾರೆ ಕಾವ್ಯ ಸಂಸಾರೇ ಕವಿರೇಕ ಪ್ರಜಾಪತಿ ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ ಅಂತದ್ದು ಅತ್ಯಂತ ಹಳೆಯ ಮಾತು. ಪಾರವೇ ಇಲ್ಲದ, ದಡವೇ ಇಲ್ಲದ ಕಾವ್ಯವೆನ್ನುವ ಪ್ರಪಂಚಕ್ಕೆ ಕವಿಯೇ ಸೃಷ್ಟಿಕರ್ತ. ಜಗತ್ತು ನಮಗೆ ಹೇಗೆ ಕಾಣಿಸುತ್ತೋ ಹಾಗಲ್ಲದ್ದನ್ನು ಕಾಣಿಸುವವನೇ ಕವಿ ಅಂತ ಇದು ಹೇಳುತ್ತೆ. ನಮಗೆ ಹೇಗೆ ಕಾಣಿಸುತ್ತೋ ಹಾಗಲ್ಲದ್ದನ್ನು ಕಾಣಿಸ್ತಾನೆ ಅವನು ಕವಿ. ಹಾಗಾಗಿ ಕವಿ ಅವನು ಎಲ್ಲೋ ನಿಂತು ಏನನ್ನೋ ನೋಡ್ತಾನೆ. HSV ನೋಡಿ ಎಲ್ಲಿಗೆ ತೊಗೊಂಡೋಗ್ತಾರೆ ಅಂತ. ಸಣ್ಣ ಕವಿತೆಯವರದ್ದು. ಒಂದೇ ಮಧ್ಯಾಹ್ನ ಅಂತ ಅದರ ಹೆಸರು. ಒಂದು ಮಧ್ಯಾಹ್ನ ರಾಮ ಶಬರಿಯ ಎಲೆಮನೆಗೆ ಬಂದ. ಅವಳ ಪುಟ್ಟ ಗುಡಿಸಲಿಗೆ ಆಕಾಶವೇ ಹೊಕ್ಕಂತಾಯಿತು. HSV ಅವರ ಸೊಗಸು ನೋಡಿ. ನಿಮಗೆ ಎಂಟ್ರಿ ಏನು ಅಂದರೆ ನೇರ ವಿಷಯಕ್ಕೆ ಬಂದರು ಅವರು. ಒಂದು ಮಧ್ಯಾಹ್ನ ರಾಮ ಶಬರಿಯ ಎಲೆಮನೆಗೆ ಬಂದ. ಇಷ್ಟೂ ಕತೆ ನಮಗೆ ಗೊತ್ತಿರೋದೆ. ಏನಾಯಿತು ಅಂತ ಅಂದರೆ ಅವಳ ಪುಟ್ಟ ಗುಡಿಸಲಿಗೆ ಆಕಾಶವೇ ಹೊಕ್ಕಂತಾಯಿತು. ಈ ಒಂದೇ ವಾಕ್ಯಕ್ಕೆ 1 ಗಂಟೆ ಆದರೂ ಬೇಕು ವ್ಯಾಖ್ಯಾನಿಸೋದಕ್ಕೆ. ಪುಟ್ಟ ಅಂದ್ರೇನು, ಗುಡಿಸಲು ಅಂದ್ರೇನು, ಆಕಾಶ ಅಂದರೆ ಏನು? ನಿರಾಕಾರ, ಅದಕ್ಕೊಂದು ಆಕಾರವೇ ಇಲ್ಲ ಆಕಾಶಕ್ಕೆ, ಅದಕ್ಕೊಂದು ಕ್ರಿಯೆಯೇ ಇಲ್ಲ, ನಿಷ್ಕ್ರಿಯ ಆಕಾಶ. ಆಕಾಶ ಅಂದರೆ ಅವಕಾಶ ಅಂತ, ಮೇಲಿದೆಯಲ್ಲ ಅದು ಆಕಾಶ ಅಂತಲ್ಲ, ಅಲ್ಲೇನೂ ಇಲ್ಲ. ಇಲ್ಲೆಲ್ಲ ಇರೋದು ಆಕಾಶ. ನಾವೆಲ್ಲ ಎಲ್ಲಿದ್ದೇವೋ ಇಲ್ಲೆಲ್ಲ ಇರೋದು ಆಕಾಶ. ಅಂದರೆ ಅವಕಾಶವೇ ಆಕಾಶ. ಒಂದು ಆಕಾಶ ಇತ್ತು, ಅಲ್ಲಿ ಈಗ ನಾನು ಬಂದು ನಿಂತಿದ್ದೇನೆ. ನಾನು ಆಚೆ ಹೋದರೆ ಇಲ್ಲಿ ಮತ್ತೆ ಆಕಾಶವೇ ಇರುತ್ತೆ. ನೀವು ಬಂದು ಕುಳಿತಿದ್ದೀರಿ, ನೀವು ಕುಳಿತ ಜಾಗದಲ್ಲಿ ಏನಿತ್ತು ಅಂದರೆ ಆಕಾಶ ಇತ್ತು. ನೀವೆದ್ದು ಹೋದ್ಮೇಲೆ ಮತ್ತೆ ಆಕಾಶ ಇರುತ್ತೆ. ಸೃಷ್ಟಿಯ ಎಲ್ಲದಕ್ಕೂ ಆಶ್ರಯ ಇತ್ತಿದ್ಯಾವುದು ಅಂದರೆ ಅದು ಆಕಾಶ. ಆದರೆ ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಬಣ್ಣ ಇಲ್ಲ, ಅದಕ್ಕೆ ರೂಪ ಇಲ್ಲ, ಅದಕ್ಕೆ ರುಚಿ ಇಲ್ಲ, ಅದಕ್ಕೆ ಗಂಧ ಇಲ್ಲ, ಆಕಾರ ಇಲ್ಲ, ಏನೂ ಇಲ್ಲದ್ದು ಆಕಾಶ. ಈ ಆಕಾಶ ಪುಟ್ಟ ಗುಡಿಸಿಲ ಒಳಗೆ ಬಂತಂತೆ. ಪುಟ್ಟ ಗುಡಿಸಿಲ ಒಳಗೆ ಬಂತಂತೆ. ಇಷ್ಟೇ ಹೇಳಿ ಮುಂದೆ ಹೋಗ್ಬಿಡ್ತಾರೆ ಅವರು. ರಾಮ ಅವಳ ಆತಿಥ್ಯ ಸ್ವೀಕರಿಸಿ ಹೊರಟು ಹೋದ. ಘಟನೆ ನಡೆದಿದ್ದಷ್ಟೇ ಅವ್ರ ಪ್ರಕಾರ. ಯಾಕೆ ಹೊರಟೋದ? ಅವನಿಗೆ ಪಾಪ ಅವನದೇ ತುರ್ತಿತ್ತು. ರಾಮ ಅಲ್ಲಿ ಕುಳಿತು ವಿಹಾರ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗುವ ಸನ್ನಿವೇಶ ಅಲ್ವಲ್ಲ, ಅವನಿಗೆ ಅವನದೇ ತುರ್ತಿತ್ತು. ಯಾಕೆ? ಸೀತೆಯನ್ನು ಹುಡುಕಬೇಕಿತ್ತು. ಅವನು ಬಂದ ಮಧ್ಯಾಹ್ನದ ಹಿಂದೆ ಅಸಂಖ್ಯ ಮಧ್ಯಾಹ್ನಗಳಿದ್ದವು. ಅವನು ಬಂದು ಹೋದ ಮೇಲೆ ಅಸಂಖ್ಯ ಮಧ್ಯಾಹ್ನಗಳು ಬಂದು ಹೋದವು. ಆದರೆ ರಾಮ ಬಂದದ್ದು ಒಂದು ಮಧ್ಯಾಹ್ನ ಮಾತ್ರ. ಶಬರಿಯ ಬದುಕಿನ ಒಂದು ಮಧ್ಯಾಹ್ನ, ರಾಮನ ಬದುಕಿನ ಒಂದು ಮಧ್ಯಾಹ್ನ ಒಂದಾದದ್ದು ಒಂದು ಮಧ್ಯಾಹ್ನ ಮಾತ್ರ. ಇಲ್ಲಿಗೆ ಕವಿತೆ ಮುಗಿದೋಯ್ತು HSV ಅವರದ್ದು.
ಈ ಕವಿತೆ ಏನನ್ನು ಹೇಳ್ತಾ ಇದೆ ಹಾಗಿದ್ರೆ ಅಂತ? ಇದು ಶಬರಿಯನ್ನು ಹೇಳ್ತಾ ಇದೆಯೋ, ಇದು ರಾಮನನ್ನು ಹೇಳ್ತಾ ಇದೆಯೋ, ಇದು ಜ್ಞಾನಿಯನ್ನು ಹೇಳ್ತಾ ಇದೆಯೋ, ಇದು ಭಕ್ತಿಯನ್ನು ಹೇಳ್ತಾ ಇದೆಯೋ? ಕಾದಿರುವಳು ಶಬರಿ ರಾಮ ಬರುವನೆಂದು. ಎಷ್ಟು ಕಾಲ? ಯುಗ ಯುಗ ಕಳೆದಿದೆ, ಇದು ವರ್ಷ ವರ್ಷ ಕಳೆದಿದೆ. ಕಾದ ಶಬರಿಗೆ ರಾಮ ಸಿಕ್ಕಿದ್ದು ಎಷ್ಟು ಹೊತ್ತು ಅಂತ ವೆಂಕಟೇಶ ಮೂರ್ತಿಯವರ ತಲೆಗೆ ಬಂದ ಪ್ರಶ್ನೆ. ಇಷ್ಟು ಕಾದೆಯಲ್ಲ, ಮತ್ತೆಷ್ಟು ಕಾಲ ಜೊತೆಗಿದ್ದ ರಾಮ? 16 ವರ್ಷ ಕಾದ ಮೇಲೆ ಒಂದು 106 ವರ್ಷ ಆದರೂ ಜೊತೆಗಿರಬೇಕಲ್ವಾ? ಹೀಗೆ ಬಂದು ಹೀಗೆ ಹೋಗಿಬಿಟ್ರೆ ಕಾದದ್ದಕ್ಕೇನು ಫಲ ಅಂತ. ವಿಫಲ ಆಯ್ತಾ ಈ ನಿರೀಕ್ಷೆ ಅಂತ ಅಂದರೆ ಇಲ್ಲ ಅಂತ. ಒಂದೇ ಮಧ್ಯಾಹ್ನ ಅಂತ, ಬೇಕಾದದ್ದು ಒಂದೇ ಮಧ್ಯಾಹ್ನ. ಅನುಭವಿಸೋದಕ್ಕೆ ಬೇಕಾದದ್ದು ಒಂದು ಸಣ್ಣ ಕ್ಷಣ ಅಂತ. ಒಂದು ಸಣ್ಣ ಕ್ಷಣ ಆನಂದ ಕೊಡುತ್ತೆ. ಆ ಕ್ಷಣ ಬರುವ ಮೊದಲು ಸುದೀರ್ಘ ಕಾಲ ಆನಂದದ ನಿರೀಕ್ಷೆ. ಆ ಕ್ಷಣ ಕಳೆದು ಹೋದ ಮೇಲೆ ಆನಂದದ ನೆನಪು. ಇಷ್ಟೇ ಸುಖ ಅಂದರೆ. ನಾವು ಎಷ್ಟು ತಪ್ಪು ಬಿದ್ದಿದ್ದೀವಿ ಅಂತ ಅಂದರೆ, ಸುಖ ಅನ್ನೋದು ಕಾಲು ಮುರ್ಕೊಂಡು ಮನೆಯಲ್ಲಿ ಬಿದ್ದಿರತ್ತೆ, ತುಂಬಿ ತುಳುಕ್ತಾ ಇರತ್ತೆ ಅಂತ. ಯಾವ ಸುಖವೂ ಹಾಗಿಲ್ಲ, ಯಾವ ಸುಖವೂ ಹಾಗಿಲ್ಲ. ಅಲ್ಲಿ ಆಗಲೇ ವಿಶಾಲಾಕ್ಷಿ ಮೇಡಮ್ ಅವ್ರನ್ನ ಪರಿಚಯಿಸಿದರು. ಅವರಿಗೆ 2 ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಪಕ್ಕದಲ್ಲಿ ಹೇಳಿದ್ರು. ಮರ್ತೋಗಿದೆ ಅಂದರು ಅವರು. ಇಷ್ಟೇ. ಖುಷಿ ಸಿಕ್ಕಿದ್ದು ಯಾವಾಗ ಅಂದರೆ ಅದನ್ನು ತೆಗೆದುಕೊಳ್ತಾ ಇದ್ದಾಗ. ಆಮೇಲೆ ತೆಗೆದುಕೊಳ್ತಾ ಇರೋದಾ? ಇಲ್ಲ. ಆಮೇಲೆ ಏನದು ಅಂದರೆ ನೆನಪು ಅಂತ. ಖುಷಿ ಕೊಡೋದು ನೆನಪು, ಖುಷಿ ಕೊಡೋದು ನಿರೀಕ್ಷೆ. ಇದು ಅರ್ಥ ಆದರೆ ಸುಖವಾಗಿ ಬದುಕ್ತೀವಿ. ಇದು ಅರ್ಥ ಆದರೆ ಸುಖವಾಗಿ ಬದುಕ್ತೀವಿ. ನಮ್ಮ ಬದುಕಿಗೆ ಬಂದ ಯಾವ ಸುಖವೋ ಯಾವ ಸಂತೋಷವೋ ಬದುಕಿನ ಕೊನೆಯವರೆಗೆ ಖುಷಿ ಕೊಡೋಲ್ಲ, ಸಿಗುವವರೆಗೆ ಮಾತ್ರ, ಸಿಕ್ಕ ಮೇಲಿಲ್ಲ ಅಂತ. ಬಾಲ್ಯದಲ್ಲಿ ನಾವೆಲ್ಲ ಹಾಸ್ಟೆಲಲ್ಲಿದ್ದವರು ಈ ರಜೆ ಬರುತ್ತೆ ಅಂತ ಕಾಯ್ತಾ ಇರ್ತಾ ಇದ್ದು, ಯಾವಾಗ ಊರಿಗೆ ಹೋಗ್ತೀವಿ ಅಂತ. ಏನೋ ಕಾಯುವಿಕೆ ಅಂತ. ಊರಿಗೆ ಹೋಗಿ ಸ್ವಲ್ಪ ದಿವಸ ಆದಮೇಲೆ ಅನ್ನಿಸ್ತಾ ಇತ್ತು, ಊರಿನ ಸುಖಕ್ಕಿಂತ ನಿರೀಕ್ಷೆಯಲ್ಲೇ ಸುಖ ಇತ್ತು ಅಂತ. ಅರ್ಥ ಆಗಬೇಕಾಗಿರೋದು ಒಂದು ಕ್ಷಣಕ್ಕಾಗಿ ಅಂತ. ಒಂದೇ ಕ್ಷಣ ಸಾಕು ಬದುಕಿಗೆ. ಆ ಕ್ಷಣ ಸಂಭವಿಸಿ ಬಿಟ್ಟಿತು ಅಂತ. ಶಬರಿಯ ಬದುಕಿನಲ್ಲಿ ಒಂದು ಮಧ್ಯಾಹ್ನ. ಅವನು ಬಂದ, ಅವನು ಉಂಡ, ಅವನಿಗೆ ತುರ್ತಿತ್ತು, ಅವನು ಹೊರಟು ಹೋದ. ಶಬರಿಗೇನು ದಕ್ಕಿತು ಅಂದರೆ, ಶಬರಿಗೇನು ದಕ್ಕಬೇಕಿತ್ತೋ ಅದು ದಕ್ಕಿತು. HSVಯವರ ಶಬರಿ ಸ್ವರ್ಗಕ್ಕೂ ಹೋಗಲಿಲ್ಲ, ಏನೂ ಇಲ್ಲ ಮುಂದಿನ ಕಥೆಗಳಲ್ಲಿ. ಶಬರಿ ಹಾಗೆ ಬದುಕಿದಳು ಅಂತ ಅಂದ್ಕೊಳ್ಳಿ, ಇನ್ನೊಂದು 50 ವರ್ಷ. ಶಬರಿ ನೋಯ್ತಾ ಬದುಕಿದ್ಲ. ಅಲ್ಲ, ಎಂತಕ್ಕೆ ಅಂತ ಕಾದೆ ನಾನು, ಏನೋ ಸಂಭ್ರಮ ಅಂತ ಕಾದೆ, ಈಗ ಬಂದು ಹೀಗೆ ಹೋಗ್ಬಿಟ್ನಪ್ಪ, ಇದಕ್ಕಾಗಿ ಇಷ್ಟು ತಪ್ಪಿಸಬೇಕಿತ್ತ ಅಂತ ಶಬರಿ ಅಂದ್ಕೊಂಡ್ಲ ಅಂದರೆ ಇಲ್ಲ. ಬೇಕಾಗಿರೋದು ಒಂದೇ ಮಧ್ಯಾಹ್ನ ಸ್ವಾಮಿ, ಅಷ್ಟೇ. ನಿರೀಕ್ಷೆಯಲ್ಲಿ ಖುಷಿಪಡಿ. ಒಂದು ಕ್ಷಣದಲ್ಲಿ ಕಾಲ ಏನನ್ನೋ ಸಂಭವಿಸುವಂತೆ ಮಾಡಿಬಿಡತ್ತೆ. ಅದು ಅಮೃತ ಕಾಲ. 1000 ಬಾರಿ ಬಂದೋಗಿದೆ ನಮ್ಮ ಬದುಕಿನಲ್ಲಿ. ಅದನ್ನು ಅನುಭವಿಸಿ. ಮುಂದೆ ಯಾವುದನ್ನು ಅನುಭವಿಸೋದು? ನೆನಪನ್ನು ಅನುಭವಿಸಬೇಕಾಗಿರೋದು ಅಂತ. ನೆನಪನ್ನು ಅನುಭವಿಸಬೇಕಾಗಿರೋದು ಅಂತ. ಅವತ್ತು ಮದುವೆ ಆಗಿತ್ತು, ಮದುವೆ ಮಂಟಪದಲ್ಲಿ ಅಂದರೆ ಖುಷಿ ಪಟ್ಟರೆ ಸಾಕು, ಮುಂದೆಲ್ಲ ಖುಷಿ ಪಡೋದೇನಿಲ್ಲ. VC, ನನ್ನ ಸಮಯ ಓಡಿಸ್ತಾ ಇದೆ, ನಾನು ಓಡಲೇಬೇಕು. VC, ತಮ್ಮಲ್ಲಿ ಎಷ್ಟು ಜನ ಗಮನಿಸಿದಿರೋ ಗೊತ್ತಿಲ್ಲ, VCಯ ಕಾದಿರುವಳು ಶಬರಿ ಪದ್ಯದಲ್ಲಿ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಕಾದಿರುವಳು ಶಬರಿ ರಾಮ ಬರುವನೆಂದು ಅವ್ರು ಹಾಡಿದ ಮೇಲೆ ನಾನು ಇದನ್ನ ಹೇಳಲೇಬಾರದು, ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ತನ್ನ ಪೂಜೆಗೊಳ್ಳುವನೆಂದು, ಈ ಸಾಲು ನೆನ್ಪಿಟ್ಕೊಳ್ಳಿ. ಕಾದಿರುವಳು ಶಬರಿ ರಾಮ ಬರುವನೆಂದು ತನ್ನ ಪೂಜೆಗೊಳ್ಳುವನೆಂದು. ರಾಮ ಬರ್ತಾನೆ, ನಾನು ಪೂಜೆ ಮಾಡ್ತೀನಿ, ನನ್ನ ಪೂಜೆ ಸ್ವೀಕಾರ ಮಾಡ್ತಾನೆ. ಅದಕ್ಕೊಂದು ಸಿದ್ಧತೆ ಇದೆ ಅವಳಲ್ಲಿ. ಸಿದ್ಧತೆ ಹೇಳ್ತಾ ಹೋದರು. ವನವನವ ಸುತ್ತಿ ಸುಳಿದು ತರುವ ನಲೆದು ತಿರಿದು ಬಿರಿ ಹೂಗಳಾಯ್ದು ತಂದು
ತನಿ ಹಣ್ಣುಗಳಾಯ್ದು ತಂದು, ಹಣ್ಣುಗಳನ್ನು ತಂದು, ಹೂಗಳನ್ನು ತಂದು ಮೊದಲು ಇದಿಷ್ಟು ಪೂಜೆಗೆ ಬೇಕಾದ್ದನ್ನು ಸಂಗ್ರಹಿಸಿದಳು. ಮತ್ತೀಗ ತಾನು ಸಿದ್ಧವಾಗಬೇಕಲ್ಲ. ಕೊಳದಲ್ಲಿ ಮುಳುಗಿ ಮಿಂದು ಬಿಳಿ ನಾರು ಮುಡಿಯನುಟ್ಟು ತಲೆವಾಗಿಲಿಂಗೆ ಬಂದು ಹೊಸಿತಿಲಲಿ ಕಾದು ನಿಂದು. ನಮ್ಮದು ಹೇಗೆ ಅಂದರೆ ದೇವರ ಪ್ರತಿಷ್ಠೆ ಆದಮೇಲೆ ಹೂವು ಹಣ್ಣು ಸ್ನಾನ. ಶಬರಿಯ ಕಥೆ ಏನು ಅಂದರೆ ದೇವರೇ ಇಲ್ಲ ಅಲ್ಲಿ, ಪೂಜೆ ಮಾಡುವ ಸಿದ್ಧತೆ ಆಯಿತು, ಪರಿಕರಗಳು ಬಂದವು, ಇವಳು ಶುದ್ಧಳಾದ್ಲು. ಈಗ ಪೂಜೆ ಆರಂಭ ಆಗಬೇಕು. ಯಾರಿಗೆ ಪೂಜೆ ಮಾಡಬೇಕು? ಪೂಜೆಗೊಳ್ಳುವವನೇ ಇಲ್ಲ ಒಳಗೆ. ಯಾವಾಗ ಪೂಜೆಗೊಳ್ಳುವವನೇ ಒಳಗೆ ಇಲ್ಲವೋ ಹೊರಗೆ ನೋಡಬೇಕಲ್ಲ, ನಿರೂಪಿಸಿ ನೋಡಬೇಕಲ್ಲ. ಬಾಗಿಲಲ್ಲಿ ನಿಂತಲೋಳು, ತಲೆವಾಗಿಲಿಂಗೆ ಬಂದು ಹೊಸಿತಿಲಲಿ ಕಾದು ನಿಂತು, ಹೊಸಿತಿಲಲಿ ಕಾದು ನಿಂತು. ಕಾಡು ಅದು. ಕಾಡಿನಲ್ಲಿ ಚಿತ್ರವಿಚಿತ್ರ ಶಬ್ದಗಳು ಕೇಳುತ್ತವೆ. ಎಕ್ಕುಂಡಿ ಅದನ್ನು ಹಾಡು ಅಂತಾರೆ, ಕಾಡಲ್ಲಿ ಬರೋದೆಲ್ಲ ಹಾಡು ಅಂತಾರೆ ಅವರು. ಶಬ್ದಗಳು ಬರ್ತವೆ, ಸುಯ್ಯಿ ಅಂತ ಗಾಳಿ ಬೀಸುತ್ತೆ. ನೀವು ಕಾಡಲ್ಲಿ ಹೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಕೇಳಿಸುತ್ತೆ ಇದ್ದಕ್ಕಿದ್ದಾಗೆ. ಆ ಗಾಳಿ ಇದೆಯಲ್ಲ ಅದು ಎಲೆಗಳನ್ನು ಅಲುಗಾಡಿಸುತ್ತೆ. ಎಲೆಗಳನ್ನು, ಕೆಳಗಿರುವ ಎಲೆಗಳನ್ನು, ಮೇಲಿರುವ ಎಲೆಗಳನ್ನು. ಎಳೆಗಾಳಿ ತೀಡುತ್ತಿರಲು ಕಿವಿಯೆತ್ತಿ ಆಲಿಸುವಳು, ಎಲೆ ಎಲುಗೆ ಗಾಳಿಯಲ್ಲಿ ನಡೆಸಪ್ಪುಳೆಂದು ಬಗೆದು. ಎಲೆಯ ಶಬ್ದ ಕೇಳ್ತಾ ಇದೆ, ಯಾರೋ ನಡೆದು ಬರ್ತಾ ಇದ್ದಾರಾ ಅಂತ ಅನಿಸುತ್ತೆ ಶಬರಿಗೆ. ಈ ಕಾಯುವಿಕೆ ಇದೆಯಲ್ಲ, ಕಾಯುವಿಕೆಯ ಕ್ಷಣಗಳನ್ನು ಇಷ್ಟು ಚಂದವಾಗಿ ಸೆರೆ ಹಿಡಿಯುವುದಕ್ಕೆ ಯಾವ ದೃಶ್ಯ ಮಾಧ್ಯಮಕ್ಕೂ ಸಾಧ್ಯ ಇಲ್ಲ. ವೀಸಿ ಹಿಡಿದಷ್ಟು ಚಂದಕ್ಕೆ. ಈಗ ನೋಡಿದ್ಲು, ಹೆಜ್ಜೆಯ ಸದ್ದಾಯಿತಾ, ಸಪ್ಪಳವಾಯಿತಾ ಅಂತ ನೋಡಿದ್ರೆ ಯಾರೂ ಬಂದಿಲ್ಲ. ದೂರದಲ್ಲಿ ಬರ್ತಾ ಇದ್ದರೆ ದೂರಕ್ಕೆ ನೋಳ್ಪೆನೆಂದು ಮರವೇರಿದಿಟ್ಟಿಸುವಳು. ಅಲ್ಲಿ ಬರ್ತಾ ಇದ್ದರೆ ಅಂತ ಮರ ಹತ್ತಿದಾಳೆ ಶಬರಿ. ಇವಳು ಈ ಅಜ್ಜಿ ಶಬರಿ ಅಲ್ಲ, ಇಲ್ಲಿ ವಿಸಿಯ ಶಬರಿ. ಮರವೇರಿದಾಳೆ. ಗಿರಿ ಮೇಲ ಕೈದಿ ಕೈಯ, ಮರದ ಎತ್ತರವು ಸಾಕಾಗೋದಿಲ್ಲ. ಹಾಗಾಗಿ ಬೆಟ್ಟ ಏರಿದಾಳವಳು. ಗಿರಿ ಮೇಲ ಕೈದಿ ಕೈಯ, ಅಲ್ಲೋಗಿ ಹೀಗೆ ನಿಂತ್ಕೊಂಡ್ರೂ ಸಾಕಾಗುತ್ತಾ ಇಲ್ಲ. ಕೈಯ ಮರೆ ಮಾಡಿ ನೋಡುತ್ತೇಳು, ಹೀಗೆ ಮಾಡಿ ನೋಡ್ತಾ ಇದ್ದಾಳೆ ಅಂತ. ಕಾಣಿಸುವ ಬೆಳಕಿದೆಯಲ್ಲ, ಎಲ್ಲವನ್ನೂ ಕಾಣಿಸೋದು ಬೆಳಕು. ಆದರೆ ಬೆಳಕಿಗೊಂದು ದೋಷ ಇದೆ, ಬೆಳಕೇ ಕಾಣಿಸದಂತೆ ಮಾಡಿಬಿಡುತ್ತೆ. ಕಾಣಿಸುವ ಬೆಳಕಿದೆಯಲ್ಲ ಅದು ಕಾಣಿಸದಂತೆಯೂ ಮಾಡಿಬಿಡುತ್ತೆ. ನೀವು ಈ ಸ್ಟುಡಿಯೋಗಳಲ್ಲೋ ಎಲ್ಲೋ ನೀವು ಸಿನಿಮಾದಲ್ಲೆಲ್ಲ ಮಾಡ್ತಿರಲ್ಲ, ನೀವು ಎದುರುಗಡೆ ಫೋಕಸ್ ಬಿಟ್ಟಿರ್ತಾರಲ್ಲ, ಎದುರಿಗೇನೂ ಕಾಣಿಸಲ್ಲ. ಎಷ್ಟು ಬೆಳಕಿದೆ ಅಂದರೆ ಅಷ್ಟು ಬೆಳಕಿದೆ. ಇಲ್ಲಿ ನಿಂತ ನಮಗೆ ಎದುರಲ್ಲಿ ಏನೂ ಕಾಣಿಸೋದಿಲ್ಲ. ಬೆಳಕಿನ ದೋಷ ಇದು. ಕಾಣಿಸುವುದೇ ಮರೆಮಾಡಿಸುತ್ತೆ ಅಂತ. ಯಾವುದು ಕಾಣಿಸುವಂತೆ ಮಾಡುತ್ತೋ ಅದೇ ಕಾಣಿಸದಂತೆ ಮಾಡುತ್ತೆ ಅಂತಿದೆಯಲ್ಲ, ಅದೇ ಬದುಕಿನ ವೈಚಿತ್ರ್ಯ. ಇಲ್ಲದಿದ್ದರೆ ಬದುಕು ಬಹಳ ಬೇಗ ಅರ್ಥ ಆಗ್ತಾ ಇತ್ತು ನಮಗೆ. ಇದು ಕಾಣಿಸತ್ತೆ ಅಂತ ಅಂದ್ಕೊಳ್ತೀವಿ, ಅದೇ ಮರೆ ಮಾಡ್ತಾ ಇರುತ್ತೆ. ಇದಲ್ಲ ಬಿಡು ಅಂತ ಇನ್ನೊಂದನ್ನು ಹಿಡಿತೀವಿ. ಹಾಗಾಗಿ ಬೆಳಕಿದೆ. ಗಿರಿಯ ಎತ್ತರಕ್ಕೆ ಏರಿದವಳಿಗೆ ತುಂಬು ಬೆಳಕಿದೆ. ಬೆಳಕೇ ಕಾಣಿಸದಂತೆ ಮಾಡೀತಾ ಅಂತ ಬೆಳಕನ್ನು ಕಡಿಮೆಗೊಳಿಸ್ತಾಳೆ. ಕಣ್ಣು ಕಿರಿದು ಮಾಡಿ ನೋಡೋದಲ್ವ ನಾವು. ಕಣ್ಣನ್ನು ದೊಡ್ಡದಾಗಿ ಮಾಡಿದಾಗ ಬೆಳಕು ಸಂಪೂರ್ಣವಾಗಿ ಸಿಗತ್ತೆ, ನೋಡ್ಬೋದು. ಆದರೆ ನಾವು ನೋಡೋದು ಕಿರಿದುಗೊಳಿಸಿ, ಯಾಕೆಂದರೆ ಬೆಳಕೇ ಸಮಸ್ಯೆಯಾಗಿದೆ. ಹೀಗೆ ನೋಡುತ್ತಿಹಳು, ನೋಡಿದಳು ಅಲ್ಲ ಪಿಸಿಯವರ ಭಾಷೆಯಲ್ಲಿ. ನೋಡುತ್ತಿಹಳು ಅಂದರೆ ಇದು ಈ ಕ್ರಿಯೆ ಇದೆಯಲ್ಲ, ಇದು ನಿರಂತರ. ಏನದು ಪಾಸ್ಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂತೆಲ್ಲ ಇದೆಯಲ್ಲ, ಅದು ನಿರಂತರ. ಅದೇ ನೋಡುತ್ತಿಹಳು, ಮುಗುದೇ ಇಲ್ಲ. ಬಾರಾಮ ರಾಮ ಎಂದು ಬರುತಿಹನು ಇಹನು ಎಂದು ಹಗಲಿರಳು ತವಕಿಸಿಹಳು, ಕಳೆದಿಹವು ವರುಷ ಹಲವು. ಬಾಬಾ ಅಂತ ಕರಿತಾ ಇದ್ದಾಳೆ ಅವನನ್ನು. ವಿನಯ್ ಭಾಳ ಚೆನ್ನಾಗಿ ಅವಾಗ ಗುರುತಿಸಿದ್ರು ಅದನ್ನ ಅವ್ರು ಹಾಡುವಾಗ. ಬಾರಾಮ ರಾಮ ಎಂದು 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 ಬರ್ತಾನೋ ಎಂದು ಅಂತ ನೋಡ್ತಾ ಇದ್ಲು ಅವಳು ಅಂತ.
ಹಗಲಿರುಳು ತವಕಿಸೇಳು, ಹಗಲು ರಾತ್ರಿ. ಕಳೆದಿಹವು ವರುಷ ಹಲವು, ಹಲವು ವರ್ಷ ಕಳೆದಿದೆ. ವಿ ಸಿ ಅವರ ಶಬರಿಗೆ ಆ ವೈಶಿಷ್ಟ್ಯ ಏನು ಅಂದರೆ, ಕವಿತೆಯನ್ನು ನೀವು ಗಮನಿಸಿದಿರೋ ಇಲ್ವೋ ಅಂತ ಒಂದು ಪ್ರಶ್ನೆ ಕೇಳಿದ್ನಲ್ಲ. ಶಬರಿಗೆ ರಾಮ ಸಿಕ್ಕೇ ಇಲ್ಲ ಕಾದಿರೋಳು ಶಬರಿಯಲ್ಲಿ. ಇಷ್ಟಕ್ಕೆ ಮುಗೀತು ಶಬರಿಯ ಕಥೆ ವಿ ಸಿ ಅವರದ್ದು. ಕಳೆದಿಹವು ವರುಷ ಹಲವು, ಅಷ್ಟೇ ಕಾಯ್ತಾ ಇದ್ದಾಳೆ ಶಬರಿ. ಕಾಯುವಿಕೆ ಮಾತ್ರ ವಿ ಸಿ ಅವರ ಕವಿತೆಯ ಧ್ವನಿ. ಇದಾದ ಕೂಡಲೇ ಕವಿ ಎಲ್ಲಿಗೆ ತಗೊಂಡೋಗ್ತಾರೆ ಇದನ್ನು ನೋಡಿ. ಶಬರಿ ಇವತ್ತಿನ ಕಾವ್ಯದ ಪರಿಭಾಷೆಯಲ್ಲಿ ಅಂದರೆ ಹೇಗೆ ರೂಪಕವಾಗಿ ಒದಗಿದ್ಲು ಅಂತ ಅಂದರೆ, ಇಲ್ಲಿಗೆ ಒಂದು ಹಂತ ಮುಗಿದು ಬೇರೆ ಕಥೆ ಆರಂಭ ಆಗತ್ತೆ. ಶಬರಿ ಒಲು ಜನವು ದಿನವೂ ಯುಗ ಯುಗವೂ ಕರೆಯುತ್ತಿಹದು. ಶಬರಿಯಂತೆ ಜನ ಯುಗ ಯುಗಗಳ ಕಾಲದಿಂದ ಕರೀತಾ ಇದ್ದಾರೆ. ಕರೆ ಇಳೆಗಳೇಳಲರಸಿ ತವಕದಲ್ಲಿ ತಪಿಸುತ್ತಿಹದು. ತಪನೆ ನಡೆದಿದೆ ಅಂತ. ತಪಿಸು ಅಂತ, ತಪಿಸು ಅಂದರೆ ತಪಸ್ಸು ಮಾಡು ಅಂತ ಅರ್ಥ. ತಪಿಸು ಅಂದರೆ ಬೇಯು ಅಂತಲೂ ಅರ್ಥ, ಬೇಯುವಿಕೆ ಅಂತಲೂ ಅರ್ಥ ಕನ್ನಡದಲ್ಲಿ. ಸಂಸ್ಕೃತದಲ್ಲೂ ತಪಃ ಅನ್ನೋದಕ್ಕೆ ಎರಡು ಅರ್ಥ ಇದೆ, ಬೇಯುವುದು ಅಂತಲೂ ಅರ್ಥ ಇದೆ, ತಪಸ್ಸು ಮಾಡೋದು. ತಪಸ್ಸು ಮಾಡೋದು ಆಡೋದು ಅಂದರೆ ಬೇಯೋದು ಅಂತ. ಬೇಯಬೇಕು, ಬೆಂದಾಗಲೇ ಅದು ಪಾಕಗೊಳ್ಳುವುದು ಅಂತ. ಪಕ್ವ ಫಲ ಅಂತ ಕರಿತೀವಿ ಹಣ್ಣನ್ನು. ಫಲ ಅಂದರೆ ಹಣ್ಣು ಅಂತೇನೋ ಅಲ್ಲ, ಸಂಸ್ಕೃತದಲ್ಲಿ ಕಾಯು ಆಗಬಹುದು. ಪಕ್ವ ಅಂದರೆ ಪಾಕಗೊಳ್ಳಬೇಕು ಅಂತ. ಪಾಕಗೊಳ್ಳೋದು ಯಾವಾಗ? ಕುದಿದಾಗ, ಬೆಂಕಿಯ ಮೇಲಿಟ್ಟು ಕುದಿಸಿ ಇಳಿಸಿದಾಗ ಪಾಕ ಆದದ್ದು, ಅಡುಗೆ ಆದದ್ದು ಎಲ್ಲಿ? ಕುದಿಯದೆ ಅಡುಗೆ ಆಗಿಲ್ಲ, ಕುದಿದರೆ ಮಾತ್ರ, ಬೆಂದರೆ ಮಾತ್ರ ಅಂತ. ಪಕ್ವತೆಯೇ ಬೇಯುವಿಕೆಯ ಮುಂದಿನ ಸ್ಥಿತಿ. ಬೇಯದೆ ಪಕ್ವಗೊಳ್ಳೋದಿಲ್ಲ ಯಾವುದು. ಹಾಗಾಗಿ ತವಕದಲ್ಲಿ ತಪಿಸುತ್ತಿಹುದು, ಲೋಕ ತಪ್ಪಿಸ್ತಾ ಇದೆ. ಭರವಸೆಗಳೆಳಿಯವಾಗಿ, ಹಂಬಲ ಮತ್ತು ಭರವಸೆ ಅಂತ ಒಂದು ಮಾತು ನೆನಪಿಸಿಕೊಂಡೆ ನಾನು. ಅದು ವಿ ಸಿ ಅವರಲ್ಲೇ ತುಂಬ ದಟ್ಟವಾಗಿ ಕಾಣೋದು. ಹಂಬಲ ಇಷ್ಟರಲ್ಲಿ ಕಾಣಿಸ್ತಲ್ಲ ಮೊದಲನೇದರಲ್ಲಿ, ಈಗ ಅದು ಭರವಸೆ. ಹಂಬಲ ಈಡೇರದೇ ಇದ್ದಾಗ ಭರವಸೆ ಕಳೆದುಕೊಳ್ತೇವೆ, ಕಾಯ್ತೇವೆ, ಇದಾಗಲ್ಲ ಬಿಡು ಅಂತ ಬಿಡ್ತೇವೆ. ಆದರೆ ಹಂಬಲ ಎಷ್ಟು ದೃಢವಾಗಿರಬೇಕು, ಎಷ್ಟು ಕಾಲ ಕಳೆದರೂ ಭರವಸೆಯೇ ಎಳೆಯೋದಿಲ್ಲ ಅಂತಾದರೆ ಅದು ಹಂಬಲದ ಶಕ್ತಿ ಅಂತ. ಆಸೆ ಪಟ್ಟರೆ ಹಾಗೆ ಪಡಬೇಕು ಅಂತ. ನಮಗೆ ಆಸೆ ಪಡೋದಕ್ಕೂ ಬರೋದಿಲ್ಲ ರೀ, ನಮಗೆ ಆಸೆ ಪಡೋದಕ್ಕೂ ಬರೋದಿಲ್ಲ. ಆಸೆ ಪಟ್ಟರೆ ರಾವಣನಂತೆ ಆಸೆ ಪಡಬೇಕು, ಆಸೆ ಪಟ್ಟರೆ ದುರ್ಯೋಧನನಂತೆ ಆಸೆ ಪಡಬೇಕು. ಸೂಜಿ ಮನೆಯಷ್ಟು ಬಿಟ್ಟು ಕೊಡುವುದಿಲ್ಲ ಅಂತ. ಸತ್ತರು ಅಂದರೆ ಒಂದು ಆಸೆಯನ್ನು ಹಿಡಿದುಕೊಳ್ಳೋದು ಅಂತ ಇದೆಯಲ್ಲ, ಇದಕ್ಕೆ ಒಂದು ರಾಕ್ಷಸತ್ವ ಬೇಕಾಗತ್ತೆ. ಅದಕ್ಕೆ ನೋಡಿ, ನಮ್ಮ ಪುರಾಣಗಳಲ್ಲಿ ದೊಡ್ಡ ದೊಡ್ಡ ತಪಸ್ಸು ಮಾಡಿದ ಕಥೆಯೆಲ್ಲ ರಾಕ್ಷಸರಿದ್ದೆ. ತಲೆ ಕಡಿದುಕೊಂಡು ತಪಸ್ಸು ಮಾಡಿದ್ರು, 1000 ವರ್ಷ ತಪಸ್ಸು ಮಾಡಿದ್ರು ಅಂತ ಇಲ್ಲ ಅಂತಲ್ಲ, ಮನುಷ್ಯರಿದ್ದು ಅವರದ್ದು ಹೆಚ್ಚು. ಅಂದರೆ ಹಂಬಲವನ್ನು ಗಟ್ಟಿ ಹಿಡಿದುಕೊಳ್ಳೋದು, ನಕಾರಾತ್ಮಕವಾದ್ದನ್ನು ಬಿಟ್ಟು. ನಮ್ಮ ಪರಿಸ್ಥಿತಿ ಏನು ಅಂತ ಅಂದರೆ, ನಮ್ಮ ಆಸೆಗಳು ಸಕಾರಾತ್ಮಕವಾದದ್ದೇ, ಆದರೆ ಹಂಬಲಕ್ಕೆ ಶಕ್ತಿ ಇಲ್ಲ, ದುರ್ಬಲ, ಅದು ದೃಢ ಅಲ್ಲ. ಅದು ಇವತ್ತಿನ ಹಂಬಲ ನಾಳೆಯದ್ದಲ್ಲ, ನಾಳೆಯ ಹಂಬಲ ನಾಡಿದ್ದಿಲ್ಲ. ಜಗತ್ತಿನಲ್ಲಿ ಸಾಧನೆ ಮಾಡಿದ, ಸಾಧನೆಯ ಉತ್ತುಂಗಕ್ಕೆ ಹೋದ ವ್ಯಕ್ತಿಗಳಿದಾರಲ್ಲ, ಅವರು 6-8 ದಶಕಗಳ ಕಾಲ ಒಂದೇ ಹಂಬಲ ಇಟ್ಕೊಂಡು ಹೋಗಿದ್ದಾರೆ. ಲಾಟ್ರಿ ಹೊಡೆಯೋದು ಬೇರೆ, ಇದ್ದಕ್ಕಿದ್ದಾಗ ಯಾರೋ ಏರಿ ಬಿಡ್ತಾರೆ ಅದೃಷ್ಟ, ಅದು ಬೇರೆ. ಆದರೆ ಸಾಧನೆಯ ಆ ಮಟ್ಟಕ್ಕೆ ಹೋದವ ಎಂದೋ ಆರಂಭಿಸಿ ಅದನ್ನೇ ಇಟ್ಟುಕೊಂಡು ಅದರ ಸುತ್ತಲೇ ಸುತ್ತುತ್ತಾ ಏರಿದ್ದು ಅಂತ. ಹಂಬಲದ ದಾರ್ಢ್ಯವಿಲ್ಲದೆ ಇದ್ದರೆ ಸಾಧನೆಯ ಉತ್ತುಂಗ ಕೈಗೆ ಸಿಗೋದಿಲ್ಲ. ಆದರೆ ಏನಾಗತ್ತೆ, ಹಂಬಲ ಗಟ್ಟಿಯಾಗೋದು ಯಾವಾಗ ಅಂದರೆ ಭರವಸೆ ಇದ್ದಾಗ, ಸಿಕ್ಕೇ ಸಿಗತ್ತೆ ಅಂತ ಭರವಸೆ ಇದ್ದಾಗ. ಸಿಗುವ ಯಾವ ಲಕ್ಷಣವೂ ಕಾಣದೇ ಇದ್ದರೆ ಹಂಬಲವ ಬಿದ್ದು ಹೋಗುತ್ತೆ, ಅಲ್ಲಿ ಹೊಸ ಆಸೆ ಹುಟ್ಟಿಕೊಳ್ಳುತ್ತೆ. ಆದರೆ ಇಲ್ಲಿ ಹಾಗಾಗಿಲ್ಲ ಅಂತ ಹೇಳ್ತಾರೆ ಕವಿ.
ಭರವಸೆಗಳೆಳಿಯವಾಗಿ ಮನವೆಲ್ಲ ಬಯಕೆಯಾಗಿ ಹಗಲೆಲ್ಲ ಕಾದು ಕೂಗಿ ಇರುಳೆಲ್ಲ ಜಾಗರಾಗಿ. ಹಗಲಲ್ಲೂ ಕರೆದಿದ್ದೆ ಮತ್ತು ರಾತ್ರಿಯೂ ನಿದ್ರಿಸಿಲ್ಲ, ಅದೇ ಹಂಬಲ. ಬಂದಾನೋ ಬಾರನೋ ಓ, ಕಂಡಾನೋ ಕಾಣನೋ ಓ, ಎಂದೆಂದು ಜಪಿಸಿ ತಪಿಸಿ, ಎಂದೆಂದು ಜಪಿಸಿ ತಪಿಸಿ. ಜಪ ಅಂದರೆ ಏನು? ಒಂದು ಸಾಹಿತ್ಯವನ್ನು ಮತ್ತೆ ಮತ್ತೆ ಹೇಳೋದನ್ನಲ್ವ ನಾವು ಜಪ ಅಂತ ಹೇಳೋದು. ಒಂದು ಮಂತ್ರ ಇದೆ ಅಂತ ಅಂದ್ಕೊಳ್ಳಿ, ಒಂದು ಸಾಲಿದೆ, 6, 8, 10 ಪದಗಳ ಒಂದು ಗುಚ್ಛ ಇದೆ. ಅದನ್ನು ಹೆಚ್ಚು ಸಂಖ್ಯೆಯಲ್ಲಿ ಬಿಡದೆ ಅದನ್ನೇ ಮತ್ತೆ ಮತ್ತೆ ಹೇಳೋದನ್ನು ಜಪ ಅಂತ ಕರಿತೀವಿ. ಸಹಜ ವ್ಯಾಖ್ಯಾನ, ಸಾಧಾರಣ ವ್ಯಾಖ್ಯಾನ. ಇದು ಜಪ ಅಂದರೆ ಅದನ್ನು ಬಿಡದೆ, ಆ ಹಂಬಲವನ್ನು ಬಿಡದೇ ಇಲ್ಲ. ಮತ್ತು ತಪಿಸಿ ಅಂತ, ಈ ಹಂಬಲ ಏನು ಮಾಡಿದೆ ಅಂದರೆ ಬೇಯಿಸಿದೆ ಅಂತ. ಈ ಹಂಬಲ ಬೇಯಿಸಿದೆ, ಬೇಯಿಸಿದರೂ ಹಂಬಲವನ್ನು ಬಿಟ್ಟಿಲ್ಲ. ಬಾರ ಅಮ್ಮ ಬಾರ ಬಾರ, ಬಡವರನು ಕಾಯು ಬಾರ. ವಿಸಿ ಶಬರಿಯ ಕಥೆಯನ್ನು ಎಲ್ಲಿಗೆ ತಗೊಂಡೋದ್ರು ಅಂತ ನೋಡಿ. ಶಬರಿ ವಿಸಿಯವರಿಗೆ ಒಂದು ಇಡೀ ಸಮುದಾಯದ ಈಡೇರದ ಆಕಾಂಕ್ಷೆಗೆ ನಿದರ್ಶನವಾಗಿ ಬಿಟ್ಲು ಶಬರಿ. ಜನಕ್ಕೆ ಬೇಕಾಗಿದೆ, ಹಂಬಲ ಇದೆ, ಬಯಕೆ ಇದೆ, ಆಕಾಂಕ್ಷೆ ಇದೆ, ಬಯಸ್ತಾ ಇದ್ದಾರೆ, ಅಂದಿನಿಂದ ಇಂದಿನವರೆಗೆ ಸಿಗ್ತಾ ಇಲ್ಲ. ಆದರೂ ಹಂಬಲವನ್ನು ಬಿಟ್ಟಿಲ್ಲ, ಕಾಯ್ತಲೇ ಇದ್ದಾರೆ. ಒಬ್ಬ ಶಬರಿಯನ್ನು ಇಡೀ ಮಾನವ ಸಮುದಾಯಕ್ಕೆ ತಂದು ನಿಲ್ಲಿಸ್ತಾರೆ ವಿಸಿ. ಈ ಹಂಬಲ ಯಾವುದು? ಎಕ್ಕುಂಡಿ ಭಕ್ತಿಯಿಂದ ಭಗವಂತನ ಹಂಬಲ ಅಂತಲೇ ಹೇಳಿದರೆ, ವಿಸಿ ಯಾವ ಹಂಬಲ ಅಂತ ಹೇಳೋದೇ ಇಲ್ಲ, ರಾಮನ ಹಂಬಲ ಅಷ್ಟೇ. ಬಾರಾಮ ಬಾರ ರಾಮ, ಬಡವರನು ಕಾಯು ಬಾರ. ಕಂಗಾಣದಿವರ ಪ್ರೇಮ, ನುಡಿಸೋತ ಮೂಕ ಪ್ರೇಮ. ಬಡವರ ಈ ಪ್ರೇಮ ಇದೆಯಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ ಅಂತ. ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರೀತಿ ಕಾಣಿಸೋದು ಎಲ್ಲಿ ಹೇಳಿ? ಯಾವುದೇ ಒಬ್ಬ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನನ್ನನ್ನು ಇಷ್ಟಪಡ್ತಾ ಇದ್ದಾನೆ, ನನ್ನನ್ನು ಗೌರವಿಸ್ತಾ ಇದ್ದಾನೆ, ನನ್ನ ಬಗ್ಗೆ ವಿಶ್ವಾಸ ಇದೆ ಅನ್ನೋದು ನಮಗೆ ಗೊತ್ತಾಗುವುದು ಹೇಗೆ? ಅದು ವಸ್ತು ರೂಪದಲ್ಲೇ ಗೊತ್ತಾಗೋದು. ಅವನು ಏನನ್ನೋ ಕೊಡಬೇಕು, ಅವನು ಏನನ್ನೋ ಮಾಡಬೇಕು ನಮಗಾಗಿ. ಅದು ಎರಡೂ ಇಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ? ನಾನು ಬಂದ ಕೂಡಲೇ ಅವರು ಎದ್ದು ನಿಂತರು, ಎಷ್ಟು ಗೌರವಿಸಿದರು. ನಾನು ಬಂದೆ, ಅವರು ಕುಳಿತುಕೊಂಡೇ ಇದ್ದರು, ಏನೂ ಗೌರವ ಇಲ್ಲ. ಹೀಗೆ ಅಲ್ವ ನಮ್ಮ ವ್ಯಾಖ್ಯಾನ? ಗೌರವ ಇದೆ ಇಲ್ಲ ಅನ್ನೋದು ಎದ್ದು ನಿಂತರೋ ಇಲ್ಲವೋ ಅನ್ನೋದರ ಮೇಲೆ ಗೊತ್ತಾಗೋದು. ಏನು ಮಾಡಿದರೂ ಅನ್ನೋದರ ಮೇಲೆ, ಏನು ಕೊಟ್ಟರೂ ಅನ್ನೋದರ ಮೇಲೆಯೇ ಈ ಭಾವ ನಮಗೆ ಗೊತ್ತಾಗೋದು. ಆದರೆ ಕೊಡೋದಕ್ಕೇ ಇಲ್ಲದವನೊಬ್ಬನಲ್ಲಿ ಪ್ರೇಮ ಇದ್ದರೆ ಪ್ರೇಮವನ್ನು ಗುರುತಿಸೋದು ಹೇಗೆ? ಪ್ರೇಮ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ? ಕಂಗಾಣದಿವರ ಪ್ರೇಮ ಕಾಣಿಸೋಲ್ಲ, ದಟ್ಟವಾಗಿ ಇದೆ. ಆಯಿತು, ಕೊಡೋದಕ್ಕಿಲ್ಲದೆ ಇದ್ದರೆ ಹೇಳಬಹುದಲ್ಲ, ಇದೆ ಅಂತ ಬಾಯಲ್ಲಿ ಪಡಿಸಬಹುದಲ್ಲ. ಅಂದರೆ ನುಡಿಸೋತ ಮೂಕ ಪ್ರೇಮ, ಇದು ಮೂಕ ಪ್ರೇಮ. ಇದು ಮಾತು ಸೋತಿದೆ ಇಲ್ಲಿ ಅಂತ, ಮಾತು ಸೋತಿದೆ ಅಂತ. ಮಾತು ಸೋತಿದೆ ಅಂದರೆ ಏನು? ಮಾತು ಸತ್ತಿದೆ ಅಂತ. ಮಾತು ಸತ್ತಿದೆ. ಮಾತು ಸತ್ತಿದೆ ಅಂದ್ರೇನು? ಮಾತನಾಡಲಾಗದಂತಾಗಿದೆ ಅಂತ. ವ್ಯಕ್ತಿ, ಸಮೂಹ, ಸಮುದಾಯ ಮಾತನಾಡದೇ ಇರುವಂತೆ ಆಗೋದು ಯಾವಾಗ? ಎಷ್ಟು ಕಾರಣಗಳನ್ನು ಕೊಟ್ಟುಕೊಳ್ಬೋದು, ಎಂಥ ಕಾರಣಗಳನ್ನು ಕೊಟ್ಟುಕೊಳ್ಬೋದು. ಒಬ್ಬ ಸರ್ವಾಧಿಕಾರಿ ಇದ್ದಾಗ ಸಮುದಾಯಕ್ಕೆ ಮಾತು ಇಲ್ಲ ಅಂತ ಹೇಳ್ಬೋದು ಅಲ್ವಾ? ನಾಲಿಗೆ ಬಿದ್ದೋಗಿದೆ, ಹೊಟ್ಟೆ ಬರಡಾಗಿದೆ, ಆಡೋದಕ್ಕೆ ಸಾಧ್ಯ ಇಲ್ಲ, ದೇಹಕ್ಕೆ ಶಕ್ತಿ ಇಲ್ಲ, ಆಗಲೂ ಮಾತು ಬರದೇ ಇರ್ಬೋದು. ಮಾತನ್ನು ಯಾರೂ ಕಲಿಸಿಯೇ ಇಲ್ಲ, ಮಾತನ್ನು ಯಾರೂ ಕಲಿಸಿಯೇ ಇಲ್ಲ, ಆಗಲೂ ಮಾತಿಲ್ಲದೆ ಹೋಗಬಹುದು.
ಹಾಗಾಗಿ ನುಡಿ ಸೋಲೋದಿದೆಯಲ್ಲ, ಅದಕ್ಕೆ ಸಾವಿರ ಕಾರಣಗಳಿವೆ. ಕಾರಣಗಳನ್ನು ನಮಗೆ ಬಿಡ್ತಾರೆ ವಿ ಸಿ. ನುಡಿ ಸೋತಿದೆ ಅಂತ ಮಾತ್ರ. ಹಾಗಂತ ಪ್ರೇಮ ಇಲ್ವಾ? ಇದು ಮೂಕ ಪ್ರೇಮ. ರಾಮನೋ ರಾಜನೋ ಯಾರೇ ಇರಲಿ, ಇಲ್ಲೊಂದು ಮೂಕ ಪ್ರೇಮ ಇದೆ. ಅದು ವ್ಯಕ್ತಪಡಿಸೋದಕ್ಕಾಗ್ತಾ ಇಲ್ಲ. ಅದಕ್ಕೆ ಅದು ನಿನಗಾಗಿ ಹಂಬಲಿಸ್ತಾ ಇದೆ. ಬಾರ ಅಮ್ಮ ಬಾರ ಬಾರ, ಬಡವರನ್ನು ಕಾಯು ಬಾರ. ವಿ ಸಿ ಶಬರಿಯನ್ನು ಇನ್ನೆಲ್ಲಿಗೋ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡಿ. HSV ಎಲ್ಲಿಗೆ ತಗೊಂಡೋದ್ರು, ವಿ ಸಿ ಇನ್ನೆಲ್ಲಿಗೆ ಎತ್ತಿದ್ರು. ಇವತ್ತು ಇನ್ನೂ ಹತ್ತಿರಕ್ಕೆ ಬಂದರೆ ನಮ್ಮ ಜಿಲ್ಲೆಯ ಕವಿ ಡಾಕ್ಟರ್ ಗಜಾನನ್ ಶರ್ಮಾ. ಕಣ್ಣು ಕಾಣದ ಮುದುಕಿ ಮಣ್ಣು ಮರಳಲಿ ಹುಡುಕಿ ತಂದ ಹಣ್ಣುಗಳಲ್ಲಿ ಹುಳುಕು ಕೊಳಕೆಷ್ಟೋ ಅಂತ ಆರಂಭ ಆಗುತ್ತೆ ಗಜಾನನ್ ಶರ್ಮರ ಕವಿತೆ. ಶಬರಿಯನ್ನು ಭಾಳ ಇಳಿಸ್ಬಿಟ್ರ ಅಂತ ಅನಿಸೋ ಹಾಗೆ ಆರಂಭ. ಕಣ್ಣು ಕಾಣದ ಮುದುಕಿ ಮಣ್ಣು ಮರಳಲಿ ಹುಡುಕಿ ತಂದ ಹಣ್ಣುಗಳಲ್ಲಿ ಹುಳುಕು ಕೊಳಕೆಷ್ಟೋ. ನೀವು ವಿ ಸಿಯವರ ಕೊನೆಯ ಪದಪುಂಜಗಳೊಂದಿಗೆ ಇದನ್ನು ಮುಂದುವರಿಸ್ಕೊಳ್ಳಿ. ನುಡಿಸೋತ ಮೂಕ ಪ್ರೇಮ, ಕಂಗಾಣದಿವರ ಪ್ರೇಮ, ಬಡವರನ್ನು ಕಾಯಬಾರ. ಅಲ್ಲಿ ಅದು ಹುಳುಕು ಇರಬಹುದು, ಕೊಳಕು ಇರಬಹುದು ಅಂತ. ಹುಚ್ಚು ಮುದುಕಿಯು ಕಚ್ಚಿ ರುಚಿಯೆಂದು ಕೊಟ್ಟಿರಲು. ಎಲ್ಲೋ ಅರಸಿದ್ಲು, ಮಣ್ಣು ಮರಳಲ್ಲಿ ಹುಡುಕಿದಾಳೆ ಶಬರಿ, ಗಜಾನನ್ ಶರ್ಮರ ಶಬರಿ. ಯಾಕೆ ಮಣ್ಣು ಮರಳಲ್ಲಿ ಹುಡುಕಿದಾಳೆ? ಹಣ್ಣು ಎಲ್ಲಿ ಹುಡುಕ್ಬೇಕು ಸ್ವಾಮಿ? ಮರದಲ್ಲಿ ಅಲ್ವಾ? ಮರಕ್ಕೆ ಕೈ ಹಚ್ಚಲಾಗದವರು ಹಣ್ಣು ಎಲ್ಲಿ ಹುಡುಕಬೇಕು ಸ್ವಾಮಿ? ಬಿದ್ದ ಹಣ್ಣು, ನೆನ್ನೆ ಬಿದ್ದಿದ್ದು, ಮೊನ್ನೆ ಬಿದ್ದಿದ್ದು, ಯಾರೂ ಆರಿಸಿಕೊಳ್ಳದೆ ಬಿಟ್ಟಿದ್ದು. ನೆಲಕ್ಕೆ ತಾನಾಗಿ ಬೀಳುವ ಹಣ್ಣು ಪೂರ್ಣ ಹಣ್ಣಾಗಿರುತ್ತೆ, ಅದರಲ್ಲಿ ಹುಳ ಇರುತ್ತೆ, ಕೆಳಗೆ ಬಿದ್ದು ಗಂಟೆ ಸಾಕು ಕಳೆಯೋದಕ್ಕೆ. ಆ ಹಣ್ಣೇ ಗತಿ ಗಜಾನನ ಶರ್ಮರ ಶಬರಿಗೆ. ಆದರೆ ತಂದಿದ್ದಾಳೆ ಪ್ರೇಮದ ಅಭಿವ್ಯಕ್ತಿಯ ಸಾಧನವನ್ನು ವಿ ಸಿಯವರ ಶಬರಿ ಹುಡುಕಿಕೊಳ್ಳಿಲ್ಲ. ಗಜಾನನ ಶರ್ಮರ ಶಬರಿ ಹುಡ್ಕೊಂಡಿದ್ದಾಳೆ. ಅದಾದರೂ ಅದೇ ನನ್ನ ಹತ್ರ ಇಲ್ಲದೆ ಇರ್ಬೋದು, ಹುಳುಕೋ ಕೊಳಕೋ ಕೊಡ್ತೇನೆ ಅಂತ ತಂದಿದ್ದಾಳೆ ಅವಳು. ಹುಚ್ಚು ಮುದುಕಿಯು ಕಚ್ಚಿ, ತಂದ ಮೇಲೆ ಬಿಟ್ಟಿಲ್ಲ, ಕಚ್ಚಿದಾಳೆ. ಅದನ್ನು ಹುಚ್ಚು ಮುದುಕಿ ಅಂತ ಕರೀತಾರೆ. ಶಬರಿಯನ್ನು ಹೀಗೆ ಕರಿಬೋದಾ ಅಂತ ಅನಿಸುತ್ತೆ. ಉನ್ಮಾದ ಅನ್ನೋದು ಅಧ್ಯಾತ್ಮದ ಒಂದು ಸ್ಥಿತಿಗೂ ಕೂಡ ಹೆಸರು. ಶಂಕರಾಚಾರ್ಯ ಹೇಳ್ತಾರೆ, ರಮತೆ ಬಾಲೋನ್ಮತ್ತವ ದೇವ ಅಂತ ಒಬ್ಬ ಜ್ಞಾನಿ ಇದಾನಲ್ಲ, ಅವನು ಭಾಳ ಪ್ರಬುದ್ಧನಂತೆ ಗಂಭೀರವಾಗೆಲ್ಲ ಕಾಣಿಸ್ಕೋಬೇಕು ಅಂತಿಲ್ಲಪ್ಪ. ಅವನೊಂದು ಸಣ್ಣ ಮಗು ಥರ ಬಾಲಿಶವಾಗಿ ವರ್ತಿಸಬಹುದು. ಉನ್ಮತ್ತವತು, ಹುಚ್ಚಿಡಿದವರಂತೆ ಕಾಣಿಸಬಹುದು ಜ್ಞಾನಿ ಅಂತ ಹೇಳ್ತಾರೆ. ಹುಚ್ಚು ಮುದುಕಿಯು ಕಚ್ಚಿ ರುಚಿಯೆಂದು ಕೊಟ್ಟಿರಲು. ರುಚಿ ಅಂತ ರಾಮನಿಗೆ ಕೊಟ್ಟಿದ್ದಾಳೆ. ಏನನ್ನು ಕೊಟ್ಟಿದ್ದಾಳೆ? ಮೊದಲೇ ನಿರ್ಣಯ ಆಗಿದೆ, ಹುಳುಕು ಕೊಳಕುಗಳೆಷ್ಟೋ ಅದನ್ನೇ ರುಚಿ ಅಂತ ಕೊಟ್ಟಿದ್ದಾಳೆ. ಹುಳುಕೇ ರುಚಿ, ಕೊಳಕೆ ರುಚಿ ಅಂತ ಕೊಟ್ಟಿದ್ದಾಳೆ. ಆದರೆ ಅದನ್ನು ಮೆಚ್ಚಿ ತಿಂದೆಯೋ ತಂದೆ? ರಾಮ ತಿಂದ. ಹೇಗೆ ತಿಂದ ಅಂದರೆ ಕೊಟ್ಟು ಬಿಟ್ಟಿದ್ದಾಳಲ್ಲ, ಇನ್ನೇನು ಮಾಡೋದು ಅಂತ ಅಲ್ಲ, ಮೆಚ್ಚಿ ತಿಂದೆಯೋ ತಂದೆ ಅಂತ. ಈ ಮೆಚ್ಚುವಿಕೆ ಇದೆಯಲ್ಲ, ಇದು ಯಾವುದನ್ನು ಮೆಚ್ಚಿದ್ದು? ಹಣ್ಣನ್ನು ಮೆಚ್ಚಿದ್ದ? ಅಲ್ಲ, ಹಣ್ಣಿನ ಹಿಂದಿನ ಭಾವವನ್ನು ಮೆಚ್ಚಿದ್ದು. ಕೊಡೋದು ಹಣ್ಣನ್ನಲ್ಲ, ಕೊಡೋದು ಭಾವವನ್ನು. ತಲುಪಿಸಬೇಕಾದ ಭಾವಕ್ಕೆ ಸಾಧಕ ಅಲ್ವಾ, ಸಾಧನ ಅಲ್ವಾ, ಉಪಕರಣ ಅಲ್ವಾ, ಪರಿಕರ ಅಲ್ವಾ ಹಣ್ಣು ಅಂತ. ಬದುಕು ಉಪಕರಣಗಳ ಮೇಲೆ ನಿಲ್ಲತ್ತೆ, ಭಾವದ ಮೇಲೆ ನಿಲ್ಲೋದಿಲ್ಲ. ನಮ್ಮ ಇಡೀ ಬದುಕನ್ನು ಅವಲೋಕಿಸಿಕೊಳ್ಳಿ, ಅದು ಉಪಕರಣದ ಮೇಲೆ ನಿಲ್ಲತ್ತೆ, ಭಾವದ ಮೇಲೆ ನಿಲ್ಲೋದಿಲ್ಲ. ಭಾವ ಮುಖ್ಯ ಅಂತಾದರೆ ಕೊಟ್ಟಿದ್ಯಾವುದು, ಕೊಟ್ಟಿದ್ದೇನು ಅನ್ನೋದು ನಗಣ್ಯ ಅಂತ. ರುಚಿ ಕೊಟ್ಟಿದ್ದರಲ್ಲ, ಕೊಟ್ಟ ಭಾವದಲ್ಲಿ ರುಚಿ. ಮೆಚ್ಚಿ ತಿಂದೆಯೋ ತಂದೆ? ಪ್ರೀತಿ ನಿನಗೆಷ್ಟೋ, ಪ್ರೀತಿ ನಿನದೆಷ್ಟೋ? ಪ್ರೀತಿ ನಿನಗೆಷ್ಟೋ? ಪ್ರಶ್ನೆ, ಪ್ರೀತಿ ನಿನದೆಷ್ಟೋ? ಎಷ್ಟೋ ಅಂತ ಪ್ರಶ್ನಿಸಿದಾಗ ಲೆಕ್ಕ ಬರಬೇಕಲ್ಲ.
ಎಷ್ಟು ಅಂತ ಹೇಳಬೇಕಲ್ಲ, ಪರ್ಸೆಂಟೇಜ್ ಎಷ್ಟು ಅಂದರೆ ಪ್ರೀತಿ ನಿನದೆಷ್ಟೋ. ಮುಂದೆ ಕೇಳ್ತಾರೆ ಕವಿ, ಪ್ರೀತಿ ರುಚಿ ಹೆಚ್ಚೋ ಹಣ್ಣ ರುಚಿ ಹೆಚ್ಚೋ? ಉತ್ತರ ಕಂಡುಕೊಳ್ಳಬೇಕಾದದ್ದು ಇದು. ಇಡೀ ಬದುಕಿನಲ್ಲಿ ಜೊತೆಗಾರರ ಜೊತೆಗೆ ಇರ್ತಾ ಅವರಿಂದ ಸುಖ ಪಡೆದೇನೆ ಬದುಕ್ತಾ ಇದ್ದೀವಿ, ಸಂತೋಷ ಪಡೆದೇನೆ ಬದುಕ್ತಾ ಇದ್ದೀವಿ. ಹೀಗಿರಬೇಕಿತ್ತು, ಹೀಗಿಲ್ಲ, ಹಾಗೆ ವರ್ತಿಸಬೇಕಾಗಿತ್ತು, ಹಾಗಿಲ್ಲ, ಅದು ಮಾಡಬೇಕಾಗಿತ್ತು, ಹಾಗಿಲ್ಲ, ಇದು ಮಾಡಬೇಕಾಗಿತ್ತು, ಹಾಗಿಲ್ಲ. ಯಾಕೆ? ಪ್ರೀತಿಯನ್ನು ಹುಡುಕ್ತಾ ಇರೋದು ವರ್ತನೆಯಲ್ಲಿ, ಪ್ರೀತಿಯನ್ನು ಹುಡುಕ್ತಾ ಇರೋದು ಮಾಧ್ಯಮದಲ್ಲಿ, ನಡುವೆ ಇದೆಯಲ್ಲ ಅದರಲ್ಲಿ ಹುಡುಕ್ತಾ ಇದ್ದೀವಿ. ಪ್ರೀತಿ ರುಚಿ ಹೆಚ್ಚೋ ಹಣ್ಣು ರುಚಿ ಹೆಚ್ಚೋ? ಕವಿ ಪ್ರಶ್ನೆಯನ್ನೇ ಕೇಳ್ತಾರೆ. ಹಣ್ಣು ಮುದುಕಿಯ ಮನದ ಭಕ್ತಿ ಹೆಚ್ಚೋ ಅಥವಾ ಇದೆಲ್ಲಕ್ಕಿಂತ ಒಬ್ಬ ಹಣ್ಣು ಮುದುಕಿ, ಮತ್ತಿಲ್ಲಿ ಹಣ್ಣು ಮುದುಕಿ ಬಂದು ಮುಂದೆ ಕೇಳ್ತಾರೆ ಕವಿ, ಹಣ್ಣು ಮುದುಕಿಯ ಮನದ ಭಕ್ತಿ ಹುಚ್ಚೋ ಮನದ ಭಕ್ತಿ ಹೆಚ್ಚೋ ಅಂತ ಕೇಳಿದವರು, ಅಲ್ಲ ಈ ಭಕ್ತಿ ಹುಚ್ಚ, ಯಾರು ಅಂತ ಗೊತ್ತಿಲ್ಲ ಸ್ವಾಮಿ, ರಾಮ ಅಂತ ಒಬ್ಬ ಇದಾನಂತೆ, ಅವನು ಬರ್ತಾನೆ ಅಂತ ಕಾದಿದ್ದಾಳೆ ಒಬ್ಬಳು. ಈ ರಮಾನಂದ ಸಾಗರ್ ರಾಮಾಯಣ ನೋಡಿದ್ದು ನಿಮಗೆ ನೆನಪಿದ್ರೆ, ಶಬರಿ ಕಾಯ್ತಾ ಇರ್ತಾಳೆ. ಮೂಲ ರಾಮಾಯಣದ ಕಥೆ ಅಲ್ಲ, ಕಥೆ ಭಾಳ ಚೆನ್ನಾಗಿದೆ, ತುಳಸಿ ರಾಮಾಯಣದಿಂದ ತೊಗೊಂಡಿರ್ಬೋದೇನೋ ಗೊತ್ತಿಲ್ಲ. ಅವಳು ಅಲ್ಲೇನೋ ಒಂದು ಸಿದ್ಧಪಡಿಸ್ಕೊಳ್ತಾ ಇರ್ತಾಳೆ, ಹೂವು ಹಣ್ಣು, ನನಗೆ ಸ್ಪಷ್ಟ ನೆನಪಿಲ್ಲ ಇದು. ಆದರೆ ಅಲ್ಲಿರುವ ತಪಸ್ವಿಗಳಿದಾರಲ್ಲ ಅದನ್ನು ಹಾಳು ಮಾಡೋಗ್ತಾರೆ. ರಾಮ ಎಲ್ಲಿಂದ ಬರ್ತಾನೆ, ಹುಚ್ಚ ನಿನಗೆ ಅಂತ ಕೇಳ್ತಾರೆ. ಇದೊಂದು ಘಟನೆಯನ್ನು ಅಲ್ಲಿ ಚಿತ್ರಿಸ್ತಾರೆ ಆ ರಾಮಾನಂದ ಸಾಗರ್ ರಾಮಾಯಣದಲ್ಲಿ. ಯಾರು ಅಂತ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಫೋಟೋ ಗೊತ್ತಿಲ್ಲ, ಬಂದವನು ರಾಮ ಅಂತ ಗುರ್ಸೋದು ಹೇಗೆ? ಬಂದವನು ರಾಮ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ ನೋಡೋಣ ಶಬರಿಗೆ? ಬಂದವನು ರಾಮ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಕುವೆಂಪು ಹಿಡ್ಕೋತಾರೆ. ಭಾಳ ಅದ್ಭುತವಾಗಿದೆ. ನಾನು ಎಷ್ಟು ಕುವೆಂಪು ಮುಟ್ತೀನೋ ಗೊತ್ತಿಲ್ಲ ಇವತ್ತು. ಇದು ಹುಚ್ಚ ಅಂತಲೇ ಬರುತ್ತೆ. ಕಾಣದ್ದರ ಮೇಲೆ ನಂಬಿ ಅದನ್ನು ಪ್ರೀತಿಸೋದಿದೆಯಲ್ಲ, ಇದು ಹುಚ್ಚ ಅಂತ ಪ್ರಶ್ನೆ. ಇಡೀ ನಂಬುಗೆಯ ಪರಂಪರೆ ಇದೆಯಲ್ಲ, ಇದರ ಮೇಲಿರುವ ಪ್ರಶ್ನೆಯನ್ನು ಕವಿ ಎತ್ತುತ್ತಾರೆ. ಕಂಡು ನಂಬಿದೆಯೋ ಕಾಣಲು ನಂಬಿದೆಯೋ ಅಂತ ಪ್ರಶ್ನೆ. ದೇವರನ್ನು ಕಂಡು ನಂಬಿದ್ದ, ದೇವರನ್ನು ಕಾಣಬೇಕೆಂದು ನಂಬಿದ್ದ? ಯಾರು ಕಂಡು ನಂಬಿದವರು? ಯಾರೋ ಕಂಡಿದ್ದಾರಂತೆ ಅಂತ ಅಲ್ವಾ? ನಾವು ಕಂಡಿಲ್ಲ, ನಂಬಿದ್ದೇವೆ. ಕಾಣದೆ ನಂಬುವುದನ್ನು ಹುಚ್ಚು ಅಂತ ಕರಿಬೇಕಾ ಅಂತ ಪ್ರಶ್ನೆ ಬರುತ್ತೆ. ಹುಚ್ಚು ಅಂದರೆ ಏನು? ಹುಚ್ಚು ಅಂದರೆ ಏನು? ಈಗ ನಗುತ್ತಾನೆ, ಮರುಕ್ಷಣದಲ್ಲಿ ಅಳುತ್ತಾನೆ. ತಟ್ಟೆಯಲ್ಲಿ ಅನ್ನ ಕೊಟ್ಟರೆ ಚೆಲ್ತಾನೆ, ನೆಲದಲ್ಲಿ ಬಿದ್ದ ಅನ್ನ ತಿಂತಾನೆ. ತರ್ಕ ತಪ್ಪಿದೆ, ಕಾರ್ಯಕಾರಣ ಸಂಬಂಧಗಳಿಲ್ಲ, ಲಾಜಿಕ್ ಇಲ್ಲದೆ ಇರೋದಿದೆಯಲ್ಲ, ಅದು ಹುಚ್ಚಿನ ಅಭಿವ್ಯಕ್ತಿ. ಹುಚ್ಚು ಅಂದರೆ ಅದೇನೆ. ಮೊದಲ ಕ್ಷಣಕ್ಕೂ ಮುಂದಿನ ಕ್ಷಣಕ್ಕೂ ಸಂಪರ್ಕ ತಂತು ಕಡಿದಿದೆ. ಹಾಗಾಗಿ ಹುಚ್ಚನಿಗೆ ನೆನಪಿಲ್ಲ, ಬಂಧುಗಳು ಯಾರು ಅಂತ ಗೊತ್ತಿಲ್ಲ, ನಾನು ನಿನ್ನೆ ಏನಾಗಿದ್ದೆ ಅಂತ ಗೊತ್ತಿಲ್ಲ, ಹಾಕ್ಕೊಂಡಿದ್ದು ಬಟ್ಟೆನಾ ಗೊತ್ತಿಲ್ಲ, ಚಳಿ ಅಂತಲೇ ಬಟ್ಟೆ ಹರಿದು ಎಸಿತಾನೆ ಅವನು. ಯಾವುದು ಕಾರಣವಲ್ಲವೋ, ಯಾವುದು ಕಾರಣವೋ ಏನೂ ಗೊತ್ತಾಗದ ಸ್ಥಿತಿ ಇದೆಯಲ್ಲ, ಅದು ಹುಚ್ಚು. ಹಾಗೆ ನೋಡಿದಾಗ ಕಾಣದ್ದನ್ನು ನಂಬುವ ಈ ಪರಂಪರೆಗಳು ಸಾವಿರ ವರ್ಷಗಳಿದೆಯಲ್ಲ, ಇದು ಹುಚ್ಚು ಅಂತ ಕೇಳ್ತಾರೆ ಶಬರಿಯನ್ನು ಇಟ್ಟುಕೊಂಡು. ಇನ್ನೂ ಸ್ಪಷ್ಟಪಡುತ್ತಾರೆ, ಭಕ್ತಿ ಹೆಚ್ಚೋ, ಭಕ್ತಿ ಹೆಚ್ಚೋ ಅಂದರೆ ಭಕ್ತಿ ಶ್ರೇಷ್ಠವಾ ಅಂತ. ಭಕ್ತಿ ಹುಚ್ಚೋ? ಕೊನೆಯ ಪ್ರಶ್ನೆ, ಕೊನೆಯ ವಾಕ್ಯ, ಭಕ್ತಿ ಹೆಚ್ಚೋ ಅಂತ ಮುಗಿಸ್ತಾರೆ ಕವಿತೆಯನ್ನು. ಗಜಾನನ ಶರ್ಮರು ಭಕ್ತಿ ಅಂತ ಇದೆಯಲ್ಲ, ನಂಬುಗೆ ಅಂತ ಇದೆಯಲ್ಲ, ಅದಕ್ಕೆ ಒಂದು ತಾತ್ವಿಕ ಚಿಂತನೆಯನ್ನು ಒದಗಿಸೋದಕ್ಕೆ ಶಬರಿಯನ್ನು ತರ್ತಾರೆ. ಒಬ್ಬೊಬ್ಬ ಕನ್ನಡದ ಕವಿಗಳು ಶಬರಿಯನ್ನು ತೆಗೆದುಕೊಂಡು ಹೋದದ್ದು ಎಲ್ಲಿಗೆ ಅಂತ ನೋಡಿ. ಒಬ್ಬಳೇ ಶಬರಿ, ರಾಮಾಯಣದ ಧೀರ ಗಂಭೀರೆಯಾದ ಶಬರಿ, ರಾಮಾಯಣದ ಕಾಡಲ್ಲಿ ಹುಟ್ಟಿದ ಒಂದು ಬೇಡ ಜನಾಂಗಕ್ಕೆ ಸೇರಿದ ಜ್ಞಾನಿ ಶಬರಿ. ರಾಮನನ್ನು ಕಂಡು ಕಾಣೋದಕ್ಕಾಗಿ ಕಾದಿದ್ದೆ, ಹೊರಟು ಬರ್ತೀನಿ ಅಂತ ಸ್ವರ್ಗಕ್ಕೇರಿದ ಶಬರಿ ಕನ್ನಡದ ಕವಿಗಳಿಗೆ ಏನಕ್ಕೆಲ್ಲ ಆಹಾರವಾದಲು ಅಂತ, ಏನಕ್ಕೆಲ್ಲ ಧ್ವನಿಯಾದಲು ಅಂತ, ಯಾವುದಕ್ಕೆಲ್ಲ ನಿದರ್ಶನ ಆದಲು ಅಂತ, ಯಾವುದಕ್ಕೆಲ್ಲ ರೂಪಕ ಆದಲು.
ಏನನ್ನೆಲ್ಲ ಹೇಳುವುದಕ್ಕೆ ಸಾಧನವಾದದ್ದು ಶಬರಿ. ಇದು ಕನ್ನಡದ ಕವಿಗಳ ಹಿರಿಮೆಯನ್ನು ಈ ಶಬರಿ ಅನ್ನುವ ಒಂದು ಅಂಶವನ್ನು ಇಟ್ಟುಕೊಂಡು ಇಷ್ಟು ಸ್ತರದಲ್ಲಿ ನೋಡಿದ್ರಲ್ಲ, ಅದರಲ್ಲಿ ನಾವು ಕಾಣಬೇಕು. ಯಾಕೆ ಕನ್ನಡದ ಸಾಹಿತ್ಯ ರಾಶಿ ವಿಶಿಷ್ಟವಾದದ್ದು ಅಂತ ಅನ್ನೋದಕ್ಕೆ ಬೇರೆ ಸಾಹಿತ್ಯದಲ್ಲೂ ಇರ್ಬೋದು, ಗೊತ್ತಿಲ್ಲ, ನಮ್ಮ ಅಧ್ಯಯನ ಸೀಮಿತ. ಆದರೆ ಕನ್ನಡದ ಈ ಪ್ರಜ್ಞಾವಂತಿಕೆಯನ್ನು ನೋಡಿದಾಗ ಕಾಲಘಟ್ಟವನ್ನೇ ನೋಡಿ. ಈಗ ಹೆಸರಿಸಿದ ಇಷ್ಟೂ ಕವಿಗಳ ಕಾಲಘಟ್ಟ ಒಂದು 100 ವರ್ಷದ ಕಾಲಘಟ್ಟ, ಒಂದು ಶತಮಾನದ ಕಾಲಘಟ್ಟ, ಹಿಂದಕ್ಕೆ ಹೋಗೇ ಇಲ್ಲ. ಯಾವ್ಯಾವ ರಾಮಾಯಣಗಳಲ್ಲಿ ಶಬರಿಯನ್ನು ಹೇಗೆ ಚಿತ್ರಿಸಿದ್ದಾರೆ ಅಂತ ನಾನೇನು ಹೋಗ್ತಾ ಇಲ್ಲ. 100 ವರ್ಷದ ಕಾಲಘಟ್ಟದಲ್ಲಿ ಶಬರಿ ಒದಗಿ ಬಂದದ್ದಿದೆಯಲ್ಲ, ಈ ಶಬರಿ ಒದಗಿ ಬಂದದ್ದು ಏನನ್ನೆಲ್ಲ ಹೇಳ್ತಾ ಇದೆ ಅಂದರೆ ಸಾಮಾಜಿಕ ಪರಿಣಾಮಗಳೇನಾಗಿದೆ, ಸಾಮಾಜಿಕ ಪರಿವರ್ತನೆಗಳೇನಾಗಿವೆ, ಸಮಾಜ ಏನನ್ನು ಆಡ್ತಾ ಇದೆ, ಸಮಾಜಕ್ಕೇನು ಬೇಕಾಗಿದೆ, ಸಮಾಜದ್ದೇನು ತಪ್ಪಿ ಹೋಗಿದೆ, ಸಮಾಜ ಏನನ್ನು ಚಿಂತಿಸ್ತಾ ಇದೆ, ಸಮಾಜ ಏನನ್ನು ಹಂಬಲಿಸ್ತಾ ಇದೆ, ಸಮಾಜ ಯಾವ ಭರವಸೆಯಲ್ಲಿದೆ, ಈ ಭರವಸೆಯನ್ನೇ ನೆಚ್ಚಿಕೊಂಡವರು ಏನು ಮಾಡ್ತಾ ಇದ್ದಾರೆ, ನೆಚ್ಚಿಕೊಳ್ಳದವರು ಇದನ್ನು ಹುಚ್ಚು ಅಂತಿದ್ದಾರೆ. ಈ ಎಲ್ಲ ಚಿಂತನೆಗಳಿವೆಯಲ್ಲ 3 ಕವಿಗಳ ಶಬರಿಯಲ್ಲಿ ಸಿಕ್ಕಿಬಿಡುತ್ತೆ ನಮಗೆ ಅಂತ. ಈ 3 ಕವಿತೆಗಳನ್ನು ಇಟ್ಟುಕೊಂಡೇ ಒಂದು ದೊಡ್ಡ ಥೀಸಿಸ್ ಬರಿಬೋದು, ಸಾಮಾಜಿಕ ಅಧ್ಯಯನ ಅಂತ. ಇನ್ನು ಕುವೆಂಪುಗಿಳಿಯೋಣ. ಮಾತಾಡಬೇಕಾದದ್ದು ಕುವೆಂಪು ಶಬರಿಯನ್ನೇ ಅಂತ ಹೇಳಬೇಕು, ಅಷ್ಟು ವಿಸ್ತಾರ ಅವರದ್ದು. ಇದರೊಳಗೆ ತೂರಿಸಿ ಹೋಗುವಂಥದ್ದಲ್ಲ ಅದು. ಮತ್ತು ಇಷ್ಟು ಚಿಕ್ಕದೂ ಅಲ್ಲ ವ್ಯಾಪ್ತಿಯಲ್ಲಿ. ಕುವೆಂಪು ಕಡಿಮೆ ಶಬ್ದಗಳಲ್ಲಿ ಹೇಳಿ ಮುಗಿಸುವವರಲ್ಲ. ನಮಗೆ ಕುವೆಂಪು ಗೊತ್ತಿದೆ, ವಿಸ್ತಾರವಾಗಿ ಹೇಳ್ತಾರೆ ಅವರು, ಸಾವಧಾನವಾಗಿ ಹೇಳ್ತಾರೆ. ಅವರಿಗೇನು ಗಡಿಬಿಡಿ ಇಲ್ಲ. ರೀಲ್ಸ್ ಜಗತ್ತಿನವರೇನಲ್ಲ. ಹೇಳುವುದನ್ನು ವಿಸ್ತಾರವಾಗಿ ಹಲವು ಶಬ್ದಗಳಲ್ಲಿ ಹೇಳೋದು ಕುವೆಂಪು ಕ್ರಮ. ಹಾಗಂತ ಹಲವು ಶಬ್ದಗಳಲ್ಲಿ ಒಂದೇ ವಿಷಯವನ್ನು ಹೇಳೋದಕ್ಕೆ ಹೊರಟಾಗ ಏನಾಗುತ್ತೆ, ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳಿರ್ತೀವಿ ನಾವು. ಇಲ್ಲಿ ಮೇಷ್ಟ್ರುಗಳಿದ್ದರೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. 4 ಥರ ಹೇಳಿರ್ತೀವಿ, ಹೇಳಿದ್ದು ಒಂದೇ ವಿಷಯ, ಶಬ್ದ ಜಾಸ್ತಿ ಆಗಿದೆ, ಸಮಯ ಹೆಚ್ಚು ತಗೊಂಡಿದೆ. ಅಂಥ ಕವಿಗಳು ಕನ್ನಡದಲ್ಲಿದ್ದಾರೆ. ಕನ್ನಡದ ಕೆಲವು ಸುಪ್ರಸಿದ್ಧ ಕವಿಗಳಲ್ಲಿ ರಿಪಿಟೇಷನ್ ಅನ್ನೋದು ತುಂಬ ಇದೆ, ಅದ್ಭುತ ಕವಿಗಳಲ್ಲೇ. ಕುವೆಂಪುರಲ್ಲಿ ಅದಿಲ್ಲವೇ ಇಲ್ಲ, ವಿಸ್ತಾರವಾಗಿ ಹೇಳ್ತಾರೆ, ಆದರೆ ಅದು ಹೊಸತೆ. ಕುವೆಂಪು ಶಬರಿ ಬೇರೆ, ಕುವೆಂಪು ಶಬರಿಯೇ ಬೇರೆ. ಯಾರು ಅಂತ ಕೊನೆಯಲ್ಲಿ ನೋಡೋಣ. ಆ ಬೆಳ್ದಿಂಗಳಿರುಳಿನೊಳ್ ಒಂದು ಪೂರ್ಣಚಂದ್ರ ಇದ್ದ ಒಂದು ರಾತ್ರಿ, ಬೆಳದಿಂಗಳು ಚೆಲ್ಲಿತ್ತು. ಮುಪ್ಪು ಜೌವನಗನಸು ಕಾಣ್ಪಂದು ಮಳ್ಕೆಯಿಂ ಮುದುಕೆ ಕಂಡಳ್ ಕನಸನಾ ಶಬರಿ. ಒಂದು ಕನಸು ಬಿತ್ತು ಶಬರಿಗೆ. ಅದೆಂಥದ್ದು ಅಂದರೆ ಮುಪ್ಪಿಗೆ ಬೀಳುವ ಯೌವನದ ಕನಸು. ಇದು ಭಾಳ ಅಪಾಯದ್ದು, 2 ಅಪಾಯದ್ದೇ. ಯೌವನಕ್ಕೆ ಮುಪ್ಪಿನ ಕನಸು ಬಿದ್ದರೂ ಕಷ್ಟವೇ, ಮುಪ್ಪಿಗೆ ಯೌವನದ ಕನಸು ಬಿದ್ದರೆ. ಯೌವನದಲ್ಲಿ ನಮಗೆ ಯೌವನದ ಕನಸು ಬೀಳಬೇಕು, ಮುಪ್ಪಲ್ಲಿ ಮುಪ್ಪಿನ ಕನಸು ಬೀಳಬೇಕು. ಕನಸು ಹಗಲೆಲ್ಲ ಯೋಚಿಸಿದ್ದೆ ರಾತ್ರಿ ಕನಸಾಗತ್ತೆ ಅಂತಲೂ ಒಂದು ಕನಸಿನ ಬಗ್ಗೆ ಸಿದ್ಧಾಂತ ಇದೆ. ನಮ್ಮ ಹಂಬಲಗಳಿವೆಯಲ್ಲ, ಬಯಕೆಗಳಿವೆಯಲ್ಲ, ಅವು ಕನಸಿನಲ್ಲಿ ಈಡೇರುತ್ತೆ, ಈಡೇರದೇ ಇರುತ್ತೆ, 2 ಆಗುತ್ತೆ ಕನಸಿನಲ್ಲಿ. ಮುಪ್ಪಿಗೆ ಯೌವನದ ಕನಸು ಅಂದರೆ ಏನು? ನಡುರಾತ್ರಿ ಮುಗುಳು ನಗುತೆದ್ದು ಕುಳಿತಳ್ ತನ್ನ ಮಲಗಿದ್ದ ಪುಲ್ವಾಸೆಗೆಯ ಮೇಲೆ. ಹುಲ್ಲು ಹಾಸಿನ ಮೇಲೆ ಮಲಗಿದ್ಲು, ಅದೇ ಹಾಸಿಗೆ, ನಗತಾ ಎದ್ದು ಕುಳಿತುಕೊಳ್ತಾಳೆ. ಏನು ಕನಸದು? ಕುವೆಂಪು ಶಬರಿಯನ್ನು ಪ್ರವೇಶಿಸೋದು. ಒಬ್ಬಳು ರಾತ್ರಿ ಮಲಗಿದ್ಲು, ಅವಳಿಗೊಂದು ಕನಸು ಬಿತ್ತು ಅಂತ ಆರಂಭಿಸ್ತಾರೆ. ಎಷ್ಟು ಚಂದದ ಒಂದು ಎಂಟ್ರಿ ಅಂತ ನೋಡಿ. ಕನಸಲ್ಲಿ ಏನಿತ್ತು? ಗಗನ ನೀಲಾಭನಂ ಮರಳಿ ಚಿತ್ರಿಸಿಕೊಂಡಳ ಸ್ವಪ್ನ ದರ್ಶನದ ಶ್ರೀಮೂರ್ತಿಯಂ. ಸ್ವಪ್ನದಲ್ಲೊಂದು ಮೂರ್ತಿ ಕಾಣಿಸಿದೆ ಅವಳಿಗೆ, ಗಗನ ನೀಲಾಭ, ಆಗಸದ ನೀಲವರ್ಣದ ಒಂದು ವ್ಯಕ್ತಿ ಕಾಣಿಸಿದ್ದಾನೆ ಕನಸಲ್ಲಿ. ಎಚ್ಚರಾದ ಮೇಲೆ ಏನು ಮಾಡ್ಕೊಂಡಿದ್ದಾಳೆ ಅಂದರೆ ಮರಳಿ ಚಿತ್ರಿಸಿಕೊಂಡಳು. ಮರಳಿ ಚಿತ್ರಿಸಿಕೊಂಡಳು ಅಂದರೆ ಏನು?
ಕನಸನ್ನು ನನಸಾಗಿಸೋದಕ್ಕೆ ಹೊರಟಿದ್ದಾಳೆ ಅವಳು, ವಾಸ್ತವಾಗಿಸೋದಕ್ಕೆ ಹೊರಟಿದ್ದಾಳೆ. ಬಿದ್ದಿದ್ದು ಕನಸು. ಏನು ಕನಸು? ಯಾವುದು ಅಂದರೆ ಯಾವುದು ಇರಲಿಲ್ಲವೋ ಅದೇ ಕನಸು. ಕನಸು ಅಂದರೆ ಅದೇ. ಕನಸನಲ್ಲಿ ಸಿಕ್ಕ ಗಂಟು ಮರುದಿನ ಚಲಾವಣೆಗೆ ಬರೋದಿಲ್ಲ. ವಾಸ್ತವ ಅಲ್ಲದ್ದು ಅಂತ ಅರ್ಥ ಕನಸು. ಈಗ ಚಿತ್ರಿಸಿಕೊಳ್ತಾ ಇದ್ದಾಳೆ ಅಂದರೆ ವಾಸ್ತವಗೊಳಿಸಿಕೊಳ್ತಾ ಇದ್ದಾಳೆ ಕುವೆಂಪು ಶಬರಿ. ಆ ಶ್ರೀಮೂರ್ತಿಯನ್ನು ಚಿತ್ರಿಸಿಕೊಳ್ಳೋದಕ್ಕೆ ಹೊರಟ್ರೆ ಏನಾಯಿತು? ತುಂಬಿ ತುಳುಕಿ ತೆರೆದೆ ಮುದಿಯಳ್ಗೆ ತುಂಬಿ ತುಳುಕಿ ತೆರೆದೆ. ಶಬರಿಯ ಎದೆ ಬೆರೆಯಿತು. ಮುದುಕಿ ಎದೆ ತುಂಬಿತು. ಎದೆ ತುಂಬಿತು ಅಂದರೆ ಏನು? ಮಗುವಿಗೆ ಹಾಲೂಡಿಸಬೇಕು ಅಂತ ಸಂದರ್ಭವೂ ಬಯಕೆಯೂ ಬಂದಾಗ ಎದೆ ತುಂಬೋದು. ಮುದುಕಿಗೆ ಎದೆ ತುಂಬಿತಂತೆ. ಕುವೆಂಪು ಶಬರಿ ಭಕ್ತ ಶಬರಿಯೂ ಅಲ್ಲ, ಜ್ಞಾನಿ ಶಬರಿಯೂ ಅಲ್ಲ, ತಾಯಿ ಶಬರಿ. ಶಬರಿ ರಾಮನನ್ನು ಕಂಡಿದ್ದೇ ಮಗುವಾಗಿ ಕುವೆಂಪು ಕವನದಲ್ಲಿ, ಕುವೆಂಪು ಕಾವ್ಯದಲ್ಲಿ ಆರಂಭದಲ್ಲೇ ಇಷ್ಟನ್ನು ಹೇಳಿ ಮುಂದುವರಿತಾರೆ ಅವರು. ಈಗ ಕಾಣಿಸಿತಲ್ಲ, ಒಂದು ಚಿತ್ರಿಸಿಕೊಂಡಿದ್ದನ್ನು ಸ್ವಾಗತಿಸೋಕ್ಕೆ ಹೊರಟು ಬಿಡ್ತಾಳೆ ಅವಳು ರಾತ್ರಿ ಎದ್ದು. ಕುಡುಬೆನ್ನ ಹಣ್ಣು ಮುದುಕಿ ಶಬರಜ್ಜಿ ನಡುಗಿ ನಡೆದಾಳು. ಹೆಜ್ಜೆ ಇಟ್ಟರೆ ನಡುಗುತ್ತಾಳೆ, ಕಂಪನ ಇದೆ, ಅಷ್ಟು ವಯಸ್ಸಾಗಿದೆ. ಬಾಗಿಲಿಗೆ ಹೋಗ್ತಾಳೆ. ಗುಡಿಯ ಬಾಗಿಲನ್ನು ತೆರೆದು ನೋಡಿದಳು. ಆ ಚಂದ್ರ ಸುಂದರ ರಾತ್ರಿ ಮುದುಕಿಯಂ ಕಂಡು ಕನಿಕರದಿಂದ ಕರಗಿತೆನೆ ತಿಂಗಳ್ ಬೆಳಕು ಚೆಲ್ಲಿ. ಹೊರಗೆ ಹೋಗಿ ಬಾಗಿಲು ತೆಗೆದು ನೋಡಿದರೆ ಬೆಳದಿಂಗಳು ಚೆಲ್ಲಿದೆ. ಕವಿ ಹೇಳ್ತಾರೆ, ಬೆಳದಿಂಗಳಲ್ಲ ಅದು, ಆ ಚಂದ್ರ ಈ ಶಬರಿಯನ್ನು ಕಂಡು ಕನಿಕರಿಸಿ ದ್ರವಿಸಿ ಬಿಟ್ಟಿದ್ದಾನಂತೆ, ಕರಗಿ ಹೋಗಿದ್ದಾನಂತೆ ಅವನು. ಶಬರಿಯನ್ನು ಕಂಡು ಚಂದ್ರ, ಕರಗಿದ ಚಂದ್ರ ಹರಡಿಕೊಂಡಿದ್ದಾನೆ ಹೊರಗೆ ಅಂತ ಹೇಳ್ತಾರೆ. ಶಬರಿಯ ಕುಟೀರಮಂ ಸುತ್ತಲೆತ್ತೆತ್ತಲಂ ಹಸರಿ ಹಬ್ಬಿದ ಹಸಲೆ ರಾಜಿಸಿತು ಮುದುಕಿಯ ತಲೆಯ ಓಲೆ. ಹೇಗೆ ಕಾಣಿಸ್ತಾ ಇದೆ ಕಾಡು ಅಂದರೆ ಮುದುಕಿಯ ತಲೆಯಂತೆ ಕಾಣಿಸ್ತಾ ಇದೆಯಂತೆ, ಶಬರಿಯ ತಲೆಯಂತೆ. ಕೂದಲು ಪೂರ್ಣ ಹಣ್ಣಾಗಿದೆ ಅವಳಿಗೆ, ಹೊರಗೂ ಹಾಗೆ ಅಂತ. ಕೂದಲು ಹಣ್ಣಾದದ್ದನ್ನು ಬೆಳದಿಂಗಳಿಗೆ ಹೋಲಿಸಿದ್ದು ಇನ್ನೆಲ್ಲೂ ನಾನಂತೂ ಕಂಡಿಲ್ಲ. ನಮ್ಮಂಥವ್ರು ಭಾಳ ಖುಷಿ ಪಡ್ತಾರೆ ಇದಕ್ಕೆ. ಕಪ್ಪು ಬಣ್ಣ ಬಡ್ಕೊಳ್ತಾ ಇರ್ತೀವಲ್ಲ, ಕೂದಲು ಹಣ್ಣಾದದ್ದನ್ನು, ಶಬರಿಯ ತಲೆ ಕೂದಲು ಹರಡಿದೆ ಅಲ್ಲಿ ಅಂತ ಇದೆಯಲ್ಲ, ಎಂಥ ಕಲ್ಪನೆ ನೋಡಿ ಅದು. ನೋಡಿದಳವಳು, ಹೊರಗೆ ನೋಡ್ತಾಳೆ, ಪ್ರಕೃತಿಯನ್ನು ನೋಡ್ತಾಳೆ ಕುವೆಂಪು ಶಬರಿ. ತೃಣಮೌನಿ ತಾನಾಗಿ ತ್ರಿಷಿತ ದೃಷ್ಟಿಯ ನಟ್ಟಿ ನಿಸ್ಸೀಮ ಘಾಸ ಸೀಮಾರಣ್ಣವದ ವಿಸ್ತೀರ್ಣದೊಳ್ ಮನಂ ಲಯಮಾಗೆ ನೋಡಿ. ಹೊರಗಡೆ ವಿಸ್ತಾರ ಇದೆಯಲ್ಲ, ಪ್ರಕೃತಿಯ ವಿಸ್ತಾರ ಇದೆಯಲ್ಲ, ಅಲ್ಲಿ ಮನಸ್ಸು ಲಯವಾಯಿತು ಶಬರಿಯದ್ದು. ಕುವೆಂಪು ಅವರ ರಾಮಾಯಣ ದರ್ಶನಂ ಅಂತೂ ಅದು ಅಧ್ಯಾತ್ಮ ಕಾವ್ಯ ಅಂತ ಕರೆಸಿಕೊಳ್ಳುವಷ್ಟು ಅದರಲ್ಲಿ ಅಧ್ಯಾತ್ಮ ಮೇಳೈಸಿದೆ. ಅಷ್ಟು ವೇದಾಂತವನ್ನು ಅವರು ಇಟ್ಕೊಂಡೇ ಮಾತಾಡ್ತಾರೆ. ಮನ ಲಯವಾಯಿತು ಅಂತ ರಾಮಕೃಷ್ಣ ಪರಮಹಂಸರದ್ದೊಂದು ಕಥೆ ಇದೆ, ಕುವೆಂಪು ಬರೆದಿದ್ದಾರೆ ಅದನ್ನು ರಾಮಕೃಷ್ಣ ಪರಮಹಂಸರ ಚರಿತ್ರೆಯಲ್ಲಿ. ಹಸಿರಾದ ಹೊಲ, ಅದರ ನಡುವೆ ಹೋಗ್ತಾ ಇರ್ತಾರೆ ಪರಮಹಂಸರು. ಇದ್ದಕ್ಕಿದ್ದ ಹಾಗೆ ಬಿದ್ದು ಬಿಡ್ತಾರೆ ಕೆಳಗೆ. ಎಚ್ಚರ ತಪ್ಪಿ ಬಿದ್ದರಾ ಅಂದರೆ ಅಲ್ಲ, ಸಮಾಧಿಯಲ್ಲಿ ಮುಳುಗಿ ಬಿದ್ದರು ಅಂತ. ಹರಡಿದ ಪ್ರಕೃತಿಯ ಹಸಿರು, ಆ ಸೌಂದರ್ಯ, ಆ ಸೊಗಸು ಮನಂ ಲಯಮಾಗೆ ಅಂತ, ಮನಸ್ಸು ಲಯವಾಗೋಯ್ತು ಪ್ರಕೃತಿಯಲ್ಲಿ ಅಂತ ಕುವೆಂಪು ಇಲ್ಲಿಗೆ ತರ್ತಾರೆ ಅದನ್ನ. ಪರಮಹಂಸರ ಆಶ್ರಮದಲ್ಲೇ ಇದ್ದವರಲ್ಲ ಅವರು. ನಿಡುಸುಯಿದು ತನ್ನೊಳಗೆ ತಾಂ ಶಬರಿ, ಬಿಸಿಯುಸಿರು ಬಿಟ್ಟು ಹೇಳ್ತಾಳೆ, ನೀನೆಂದಿಗೆ ಬರುವೆಯಯ್ಯ ಓ ನನ್ನಯ್ಯ ಕಂದಯ್ಯ ರಾಮಚಂದ್ರಯ್ಯ. ತಾಯಿ ಶಬರಿ ಕುವೆಂಪು ಅವರದ್ದು. ಗುರುದೇವನ ಮುನಿ ಮತಂಗನ ಮಾತು ಬಿ ತಪ್ಪುದೇ. ಇಲ್ಲಿ ನಂಬಿಕೆಯ ಪ್ರಶ್ನೆ ಬಂತು.
ರಾಮ ಬರ್ತಾನೆ ಅಂತ ಶಬರಿಗೆ ಹೇಳಿದ್ಯಾರು? ನಂಬಿಕೆ ಎಲ್ಲಿಂದ ಅಂದರೆ ಮತಂಗರ ಮಾತಿನ ನಂಬಿಕೆ. ಗುರುವನ್ನು ನಂಬಿದ್ದೇನೆ ನಾನು. ನನ್ನ ಗುರು ಹೇಳಿದಾನೆ ರಾಮ ಬರ್ತಾನೆ ಅಂತ. ಹಾಗಾಗಿ ಶಬರಿಗೆ ರಾಮ ಬರಲಾರ ಅಂತ ಭಾವವೇ ಬರೋದಿಲ್ಲ ಅಂತ. ಶಾಸ್ತ್ರಗಳು ಇದನ್ನು ಆಪ್ತವಾಕ್ಯ ಪ್ರಮಾಣ ಅಂತ ಕರೀತಾರೆ. ಪ್ರಮಾಣಗಳು ನಂಬೋದಕ್ಕೆ ನಮಗೆ ಪ್ರಮಾಣ ಬೇಕು. ಒಂದು ಪ್ರತ್ಯಕ್ಷ ಪ್ರಮಾಣ, ಕಣ್ಣಿಗೆ ಕಾಣಬೇಕು, ಕಿವಿಗೆ ಕೇಳಬೇಕು, ಚರ್ಮಕ್ಕೆ ಸ್ಪರ್ಶ ಆಗಬೇಕು. ಅದಾದರೆ ನಮ್ಮ ಅನುಭವಕ್ಕೆ ಬಂದರೆ ನಂಬುತ್ತೀವಿ. ಇಲ್ಲದೇ ಇದ್ದರೆ ಅನುಮಾನ ಪ್ರಮಾಣ ಅಂತ. ಅನುಮಾನ ಪ್ರಮಾಣ ಅಂದರೆ ಲಾಜಿಕ್ಕು, ಸಂಶಯ ಅಂತಲ್ಲ, ತರ್ಕ. ಮೇಲೆ ಆ ಊರಿನಿಂದ ಹರಿದು ಬರುವ ತೊರೆಯೊಂದು ನಮ್ಮೂರಿನಲ್ಲಿ ಸಾಗಿ ಹೋಗ್ತಾ ಇದೆ. ಇದ್ದಕ್ಕಿದ್ದಂತೆ ನಮ್ಮ ತೊರೆಯ ಬಣ್ಣ ಕೆಂಪಾಗಿದೆ. ಏನರ್ಥ ಇದಕ್ಕೆ? ಮೇಲಿನ ಊರಲ್ಲಿ ಮಳೆ ಬಂದಿದೆ ಅಂತ ಅರ್ಥ. ಲಾಜಿಕ್ ಇದು. ಈ ಲಾಜಿಕ್ಕಿನ ಮೇಲೂ ತೀರ್ಮಾನ ಮಾಡ್ತೀವಿ. ಈ ಎರಡಕ್ಕೂ ಸಿಕ್ಕದ್ದು ಒಂದಿದೆ, ಅದು ಆಪ್ತವಾಕ್ಯ ಪ್ರಮಾಣ ಅಂತ. ಆಪ್ತವಾಕ್ಯ ಅಂದರೆ ನಮಗೆ ಆಪ್ತರು ಯಾರೋ ಅವರು ಅಂತಲ್ಲ. ಯಾರು ಯಥಾರ್ಥ ವಕ್ತರುವೋ ಅವನು ಆಪ್ತ ಅಂತ. ಯಾರು ಸತ್ಯ ಹೇಳ್ತಾನೋ ಅವನು ಆಪ್ತ. ಅವನು ಹೇಳಿದ್ದಾನೆ. ಯಾಕೆ ನಂಬುದೀಯ ಅಂದರೆ ಅವನು ಹೇಳಿದ್ದಾನೆ. ಜೀವಮಾನದಲ್ಲಿ ಒಂದು ಸುಳ್ಳು ಹೇಳ್ದವನಲ್ಲ ಅವನು. ಹಾಗಾಗಿ ನಾನು ನಂಬ್ತೀನಿ. ನಂಬಿಕೆ ಅನ್ನೋದು ಇಷ್ಟು. ಇವನೇ ತಂದೆ ಅಂತ ಹೇಗೆ ನಂಬಿದೀಯಾ ಅಂದರೆ ತಾಯಿ ಹೇಳಿದಾಳೆ ಅಂತ. ಜಗತ್ತಿನಲ್ಲಿ DNA ಟೆಸ್ಟ್ ಮಾಡಿ ತಂದೆ ಇವನು ಅಂತ ಫಿಕ್ಸ್ ಮಾಡಿಕೊಂಡ ಒಬ್ಬನೂ ಇಲ್ಲ. ಆಪ್ತವಾಕ್ಯ ಪ್ರಮಾಣದಿಂದಲೂ ನಂಬಬೇಕಾಗತ್ತೆ ನಾವು. ಅವಳಿಗೆ ಆಪ್ತವಾಕ್ಯ ಪ್ರಮಾಣ ಗುರು ಹೇಳಿದ್ದಾರೆ. ಇಲ್ಲಿ ಶಬರಿ ಈ ಗಿಡ ಮರಗಳ ಅದರ ಇದಕ್ಕೆಲ್ಲ ಹೋಗಿ ಅದನ್ನು ತಂದ ವೀಸಿಯ ಅಥವಾ ವಾಲ್ಮೀಕಿಗಳ ಅಥವಾ ಬಿದ್ದಿದ್ದನ್ನು ಹೆಕ್ಕಿ ತಂದ ಇದು ಯಾವುದೂ ಅಲ್ಲ. ನಿನಗಾಗಿ ಕಾದಿರುವೆ ನೀರೆಯ್ದು ವತ್ಸರಗಳಿಂ. ವತ್ಸ ಅಂದರೆ ಸಂಸ್ಕೃತದಲ್ಲಿ ಮಗು ಅಂತ. ಅವಳು ಸಂಬೋಧಿಸದೇ ಹಾಗೆ ರಾಮನನ್ನು. ಪಣ್ಪಲಂಗಳನ್ನೆಲ್ಲ ಬಿತ್ತು ಬೆಳೆದಣಿ ಮಾಡಿ ಕಾಯುತ್ತಿದೆ ನನ್ನಾಶ್ರಮಂ. ನನ್ನ ಆಶ್ರಮ ಬಿತ್ತಿ ಬೆಳೆದು ಹಣ್ಣಾಗಿಸಿಕೊಂಡು ಕಾಯ್ತಾ ಇದೆ ಅಂತ. ಕೃಷಿಕ ಶಬರಿ. ದಟ್ಟತೆ ನೋಡಿ, ತೀವ್ರತೆ ನೋಡಿ. ಕುವೆಂಪು ತರೋದು ಎಷ್ಟು ಅಂದರೆ, ರಾಮನಿಗಾಗಿ ಯಾವುದೋ ಮರ ಬಿಟ್ಟ ಹಣ್ಣನ್ನು, ಯಾವುದೋ ಮರದಿಂದ ಕೆಳಗೆ ಬಿದ್ದ ಹಣ್ಣನ್ನು ಎತ್ತಿಕೊಂಡು ಬಂದಿಲ್ಲ. ರಾಮ ಬರ್ತಾನೆ ಅಂತ ಬಿತ್ತಿದ್ದಾಳೆ, ಕೃಷಿ ಮಾಡಿದಾಳೆ, ಬೆಳೆದಿದ್ದಾಳೆ, ಬೆಳೆದು ಹಣ್ಣಾಗಿಸಿ ಕಾಯ್ತಾ ಇದ್ದಾಳೆ ಅಂತ. ಈಗ ಶಬರಿ ಎಲ್ಲಿಗೆ ಹೋದ್ಲು ಅಂತ ನೋಡಿ ಕುವೆಂಪು ಚಿತ್ರಣದಲ್ಲಿ. ನೋಯ್ತಿದೆ ಮನಂ ನನ್ನ ಓ ಇಷ್ಟಮೂರ್ತಿ. ಹೀಗೆ ಕಾಯ್ತಾ ಇದ್ದಾಳೆ. ಕಾಯ್ತಾ ಇರುವಾಗ ಬೆಳಗಾಗಿದೆ. ಅಲ್ಲೇ ಹೊರಗೆ ನಿಂತು ಕಾಯ್ತಾ ಇರುವಾಗಲೇ ಕತ್ತಲು ಕಳೆದು ಬೆಳಗಾಗಿದೆ. ಬೆಳಗಾದ ಕೂಡಲೇ ಸ್ವಾಗತಕ್ಕೆ ಸಿದ್ಧಾಗಿದ್ದಾಳೆ. ಇದು ದಿನದ ಕೃತ್ಯ. ಇವತ್ತು ಬರ್ತಾನೆ ರಾಮ. ಇವತ್ತು ರಾಮ ಬರ್ತಾನೆ ಅಂತ ಆದರೆ, ಇವತ್ತು ಯಾರೋ ಬರ್ತಾರೆ, ಯಾರೋ ದೊಡ್ಡವರು ಬರ್ತಾರೆ ಅಂದರೆ ಒಂದು ಸಿದ್ಧತೆ ಮಾಡ್ತೀವಲ್ವ ನಾವು. ಅದನ್ನೇ ನಿತ್ಯ ಮಾಡೋದಿಲ್ಲ. ಯಾವತ್ತು ಬರ್ತಾರೋ ಅವತ್ತು ಮಾಡ್ತೀವಿ. ಈ ರಾಮ ಯಾವತ್ತು ಬರ್ತಾನೆ ಯಾರಿಗೆ ಗೊತ್ತು? ಶಬರಿ ನಿತ್ಯ ಸಿದ್ಧ ಮಾಡ್ತಾ ಇದ್ದಾಳೆ. ತೆಂಗಿನ ಗರಿಕೆಯ ಪೊರಕೆಯಂ ತಂದು, ಕುವೆಂಪು ಮಲೆನಾಡಿನವರು ನೆನಪಿರಲಿ. ತೆಂಗಿನ ಗರಿಕೆಯ ಪೊರಕೆಯಂ ತಂದು ಮನೆ ಮುಂದೆ ಗೋಮಯಂ ಬಳಿದ ಜಗುಲಿಯ ತರಗುಸದೆ ಗುಡಿಸಿ ಸೊಂಟಗೈಯಾಗಿ ನಿಲ್ವಳ್. ಪೊರಕೆ ತಂದ್ಲು. ಎಲೆಗಳೆಲ್ಲ ಬಿದ್ದಿದ್ವಲ್ಲ, ಕಾಡಿನ ನಡುವೆ ಇದ್ದ ಮನೆ. ಗುಡಿಸಿದಳು. ಏನಾಗಿದೆ ಹೇಳಿ? ಹಣ್ಣು ಮುದುಕಿ ಗುಡಿಸಿದ್ರೆ ಏನಾಗಿರುತ್ತೆ? ಸೊಂಟಗೈಯಾಗಿ ನಿಲ್ವಳು. ಸೊಂಟಕ್ಕೆ ಕೈ ಹಿಡ್ಕೊಂಡು ನಿಂತಲು. ವಯಸ್ಸಾದ ಮೇಲೆ ಇಷ್ಟೇ ಅಲ್ವಾ ಗತಿ ಅಂತ. ಹೇಗೆ ಈ ದೃಶ್ಯವನ್ನು ಕಟ್ಟಿಕೊಡ್ತಾ ಹೋಗೋದು ಹೇಗೆ ಅಂತ ನೋಡಿ. ಇಷ್ಟಾದ ಮೇಲೂ ಏನು? ಮತ್ತೆ ನಿಡು ನಟ್ಟು ನಿಟ್ಟಿಪಳ್ ದೂರವನ ಸೀಮಾಂತ ಸೀಮಂತ ರೇಖೆಯನಲೊಪ್ಪುವ ಬಟ್ಟ ಬಯಲ್ವಟ್ಟೆಯಂ. ನೋಡೋದೊಂದೇ ಕೆಲಸ. ಕಾದಿಹಳು ಶಬರಿಯನ್ನು ಕುವೆಂಪು ಬಹಳ ವಿಸ್ತರಿಸ್ತಾರೆ. ನಾನು 10 ಸಾಲುಗಳಲ್ಲಿ ಒಂದು ಸಾಲನ್ನು ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಯಾರೋ ಬಂದರು. ಬಂದವರು ಯಾರು? ಕಂಡರಿವಳೇಂ ಶಬರಿ ರಾಮಲಕ್ಷ್ಮಣರನ ದುಸ್ಥಿತಿಯ ವೇಷದಲ್ಲಿ.
ಈಗ ಬಂದ ರಾಮ ಲಕ್ಷ್ಮಣರಿದ್ದಾರಲ್ಲ, ದುಸ್ಥಿತಿಯ ವೇಷದಲ್ಲಿದ್ದಾರೆ. ಸೀತೆಯನ್ನು ಕಳೆದುಕೊಂಡು ಕಾಡಿನಲ್ಲಿ ಹುಡುಕಿ 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 ಬಂದಿದ್ದಾರೆ. ಮೈಯೆಲ್ಲ ಧೂಳು, ಉಂಡಿಲ್ಲ, ತಿಂದಿಲ್ಲ, ಸ್ನಾನ ಮಾಡಿಲ್ಲ, ಹಾಗಿದ್ದಾರೆ. ಭಗವದಾಗಮನ ಮೇಂ ಭಕ್ತನ ನಿರೀಕ್ಷಿಸಿದ ರೂಪದಿಂಬಂದಪುದೇ. ದೇವರು ಹೀಗೆ ಬರ್ತಾನೆ ಅಂತ ನಮಗೊಂದು ಕಲ್ಪನೆ ಇದೆ. ದೇವರು ಹೀಗಿದ್ದಾನೆ, ಹೀಗೆ ಬಂದು ಒದಗುತ್ತಾನೆ ಅಂತ ಕುವೆಂಪು ಕೇಳ್ತಾರೆ. ನಾವು ಬಯಸಿದ ರೂಪದಲ್ಲಿ ದೇವರು ಬರ್ತಾನೆ ಅಂತ ಅಂದುಕೊಂಡಿದ್ದೀರಾ? ಇಲ್ಲ, ಅವನು ಹೇಗೋ ಬರ್ತಾನೆ. ಗುರುತಿಸೋದಕ್ಕೆ ಸಾಧ್ಯ ಆಗತ್ತಾ? ದೇವರನ್ನು ಕಾಣ್ತೀವಿ, ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ದೇವರನ್ನು ಕಾಣೋಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದರು, ಎಷ್ಟು ಚಂದದ ವಾಕ್ಯ, ಭಗವದಾಗಮನ ಮೇಂ ಭಕ್ತನ ನಿರೀಕ್ಷಿಸಿದ ರೂಪದಿಂಬಂದಿಪುದೇ. ಸುಖದವೋಲಾಶಿಸಲು ದುಃಖದೋಲ್ ಮೈದೋರಿ. ಬದುಕಿಗೆ ಬೇಕಾದ ಸಾಲಿದು. ಸುಖ ಅಂತ ಬಯಸ್ತೀವಿ, ಹೀಗೆ ಬರುತ್ತೆ ಅಂತ. ದುಃಖದಂತೆ ಬಂದಿರುತ್ತೆ ಸುಖ ಅಂತ. ಬಂದಿದ್ದು ದುಃಖ, ನನಗನ್ನಿಸ್ತಾ ಇರೋದು ಇದು ದುಃಖ ಅಲ್ಲ, ಅದೇ ಸುಖ ಅಂತ ಗೊತ್ತಿಲ್ಲ. ಯಾವುದು ಸುಖ ಅಂತ ಗೊತ್ತಾದರೆ ಅಲ್ವಾ ಇದು ದುಃಖವಾ ಇದು ಸುಖವಾ ಅಂತ ನಿರ್ಣಯಿಸೋದು. ಅವನು ಹೆಂಗಿದ್ದಾನೆ ಅಂತ ಗೊತ್ತಿಲ್ಲ, ಅವನು ಬಂದವನು ಹೆಂಗೆ ಅಂತ ತಿಳ್ಕೊತೀರಿ ಅಂತ. ಯಾವ ಎತ್ತರಕ್ಕೆ ಎತ್ತಿ ಬಿಡ್ತಾರೆ ಅಂದರೆ, ಅಧ್ಯಾತ್ಮದ ಎತ್ತರಕ್ಕೆ ಅಂದರೆ, ನಿನ್ನ ಬದುಕಿಗೆ ಬಂದಿದ್ದು ಸುಖವೋ ದುಃಖವೋ ಅರಿಯಬಲ್ಲೆಯ ನೀನು. ದುಃಖ ಅಂತ ಅಂದುಕೊಳ್ತಾ ಇದ್ದಿ, ಬಂದಿದ್ದು ಸುಖವೇ ಇದ್ದೀತದು, ಸುಖವೇ ಇದ್ದೀತದು. ಅವನು ಬಂದಿದ್ದೇಗೆ? ಕೊಳೆ ಬೆವರ್ ಪತ್ತಿದುಡೆ ತೇಜಮ್ಮ ಸೊಳದ ಮಗಂ ಖಿನ್ನತೆಯ ಕೋರೆಯುತ್ತಿದ ಕಪೋಲದ ಪೊಲಂ. ಮುಖದಲ್ಲಿ ಹೊಳಪಿಲ್ಲ, ತೇಜಸ್ಸು ಕುಂದಿದೆ, ಸೀತಾವಿಯೋಗದ ದಾವಾಗ್ನಿಯಲ್ಲಿ ಉರಿತಾ ಇದ್ದಾನೆ. ಕೋಗಿಲೆಯ ಮರಿ ಎಂದು ತುಡುಕಿದರೆ ಕಾಗೆ ಮರಿ ಕೂಗಿದವೋಲಾಯಿತೆಂದು. ಕೋಗಿಲೆಯ ಮರಿ ಬರುತ್ತೆ ಅಂತ ಅಂದ್ಕೊಂಡ್ರೆ ಕಾಗೆ ಮರಿ ಬಂದಾಗಾಯಿತು ಅಂತ. ಇವತ್ತಿಂಗೆಲ್ಲ ಹೇಳುವಾಗಿಲ್ಲ, ಹೀಗೆಲ್ಲ ಹೇಳುವಾಗಾಗಿಲ್ಲ. ಕಾಗೆಯನ್ನು ಬೈಬಾರದು ಅಂತ ಅಲ್ವ ಇವತ್ತಿನ ಮೌಲ್ಯ. ಇಬ್ಬರು ಬಂದರು, ಯಾರೋ ಬಂದರು, ಇಬ್ಬರು ಬಂದರು. ಬಂದಿದ್ದು ಯಾರಿಗಾಗಿ ಕಾದಿದ್ದಳೋ ಅವರೇ ಗೊತ್ತಾಗುವುದು ಹೇಗೆ ಅಂತ ಕುವೆಂಪು ಬಹಳ ವಾಸ್ತವಕ್ಕೆ ತರ್ತಾರೆ ಅಂತ ಹೇಳಬೇಕು. ವಾಲ್ಮೀಕಿಯಲ್ಲಿ ಬಂದ ರಾಮನನ್ನು ಗುರುತಿಸಿಬಿಟ್ಲು ಶಬರಿ. ಯಾಕೆಂದರೆ ವಾಲ್ಮೀಕಿಯ ಶಬರಿ ಜ್ಞಾನಿ ಶಬರಿ. ಕಂಡ ದೇಹದ ಒಳಗಿರುವ ಕಾಣದ ಬೆಳಕನ್ನು ಕಾಣೋದಕ್ಕೆ ಜ್ಞಾನ ಅಂತ ಹೆಸರು. ಕಾಣ್ತಾ ಇರೋದು ದೇಹ, ಆದರೆ ಒಳಗಡೆಯ ಬೆಳಕು ಕಾಣ್ತಾ ಇದ್ದರೆ ಅವನು ಜ್ಞಾನಿ. ಇಲ್ಲದೇ ಇದ್ದರೆ ಸಂತನಿಗೂ ನಮಗೂ ಏನೋ ವ್ಯತ್ಯಾಸ ಇದೆ, ಮೂಗು ಕೈ ಬಾಯಿಗಳು ಅಂತೆಲ್ಲ ಇರುತ್ತೆ. ಬೆಳಕನ್ನು ಕಾಣಬಲ್ಲೆಯ ಆಗ ಕಾಣಿಸುತ್ತೆ ಅದು. ಆ ಶಬರಿ ಅಂಥವಳು ವಾಲ್ಮೀಕಿಯ ಶಬರಿ. ಇಲ್ಲಿ ಸಾಮಾನ್ಯ ಶಬರಿ ಕುವೆಂಪು, ತಾಯಿ ಶಬರಿ. ಲಕ್ಷ್ಮಣ ಬಂತಾನೆ, ಲಕ್ಷ್ಮಣ ಮಾತಾಡ್ತಾನೆ. ಬಂದವನು ದಣಿದು ಬಂದೆ ಹೇವಜ್ಜಿ ಗುಡಿಸಲೊಳ ಇನಿತು ತಾವಿತ್ತು ತಿನ್ನಲಿತ್ತು ಕರುಣಿಸೈ ಈ ಪರದೇಶಿ ಕಂದರಂ ಚಿರಋಣಿಗಳಂ. ದಣಿದು ಬಂದಿದ್ದೇವೆ, ಪರದೇಶಿಗಳು, ಯಾವುದೋ ಊರಿನವರು, ಒಳಗಡೆ ಒಂದು ಸ್ವಲ್ಪ ನೆರಳು, ಒಂದು ಸ್ವಲ್ಪ ನೀರು, ತಿನ್ನೋಕ್ಕೇನಾದರೂ ಕೊಡು. ಹೊರಟಾಗಿ ಮಾತಾಡಿಬಿಡ್ತಾಳೆ ಶಬರಿ. ಕಾಯ್ತಾ ಇದ್ದಿದ್ದು ರಾಮನನ್ನು. ಎಂಥ ಭ್ರಮನಿರಸನ. ಎಷ್ಟೋ ಕಾಲದ ಮೇಲೆ ಯಾರೋ ಬಂದಿದ್ದಾರೆ, ಯಾರೂ ಬರಲಿಲ್ಲ, ಬಂದಿದ್ದಾರೆ. ಬಂದವನು ರಾಮನ ಅಂದರೆ ಯಾರೋ ಬಂದಿದ್ದಾರೆ, ದಾರಿ ಹೋಕರು, ನಮಗೇನಾದ್ರು ಕೊಡು ಅಂದರೆ ಏನಾಗಿರಬೇಕು ಶಬರಿಯ ಮನಸ್ಥಿತಿ ಹೇಳಿ? ನಮಗಾಗತ್ತಲ್ಲ, ನಖಶಿಕಾಂತ ಸಿಟ್ಟು ಬಂದು ಉತ್ತರ ಕೊಡ್ತೀವಲ್ಲ. ವಾಲ್ಮೀಕಿಯ ಶಬರಿ, ಕುವೆಂಪು ಶಬರಿ ಹಾಗೇ ಉತ್ತರಿಸ್ತಾಳೆ. ಕಂಡವರ್ಗೆಲ್ಲ ಬರ್ಪ ಬೇಡರ್ಗೆಲ್ಲ ಮುಣಿಸಿತ್ತು ಬೀಡಿತ್ತು ಮೆಲ್ವಾಸನೀಯ ನಾನೇನು ಅಡುಗೂಳಜ್ಜಿ ಅಲ್ಲ ಕಾಣಯ್ಯ. ದಾರಿ ಹೋಕರಿಗೆ, ಬಂದವರಿಗೆ, ಬೇಡುವವರಿಗೆ ಎಲ್ಲ ಮನೇಲಿ ವ್ಯವಸ್ಥೆ ಮಾಡೋದಕ್ಕೆ ಅಡುಗುಲಜ್ಜಿನ ನಾನು ಅಂತ. ಅಡುಗುಲಜ್ಜಿ ಅಂದರೆ ಇವತ್ತಿನ ಲಾಡ್ಜಿಂಗ್ ಹೋಟೆಲ್ ಥರ ಒಂದು ಮನೆ ಇಟ್ಕೊಂಡು ಬಂದವರಿಗೆ ಕೊಟ್ಟು ಬದುಕ್ತಾ ಇದ್ದವಳು ಒಂದು ಕಾಲದಲ್ಲಿ. ಅದಲ್ಲ ನಾನು ಅಂತ. ಇಂತು ನಿಷ್ಠುರವೆಂದೊಡಂ. ಇಷ್ಟು ಜೋರಾಗಿ ಮಾತಾಡಿದವಳು ಮರುಕ್ಷಣದಲ್ಲಿ ಹೇಳ್ತಾಳೆ. ಶಬರಿಯನ್ನು ಎಷ್ಟು ಚಂದವಾಗಿ ಚಿತ್ರಿಸ್ತಾರೆ ನೋಡಿ. ಬಡವಳಿದ್ದುದ ನೀವೇ ಬನ್ನಿ, ಕಂಡವರಿಗೆಲ್ಲ ಊಟ ಹಾಕೋಕೆ ನಾನಿಲ್ಲ ಅಂತ ಹೇಳಿದ ಮರುಕ್ಷಣ ಹೇಳ್ತಾಳೆ, ಬಡವರು ಕಣಯ್ಯ, ಏನಿದೆಯೋ ಅದನ್ನು ಕೊಡ್ತೀನಿ, ಒಳಗೆ ಬನ್ನಿ. ರಾಮ ಬರಲಿಲ್ಲ ಅಂತ ಅನ್ನಿಸಿದ್ದೇ ಹೊರತು ಶಬರಿ ಅಲ್ಲ ಅದು ಅಂತ. ಆ ಮಾತಿದೆಯಲ್ಲ, ಅದು ಶಬರಿ ಅಲ್ಲ ಅಂತ. ಶಬರಿ ಯಾವುದು ಅಂದರೆ ಇದು ಅಂತ.
ಒಳಗೆ ಹೋಗ್ತಾರೆ, ಕೂರಿಸ್ತಾಳೆ, ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾಳೆ. ಉತ್ತರ ಕೊಡೋದಿಲ್ಲ ನೇರವಾಗಿ, ಇವನೇನು ಮಾತಾಡೋದಿಲ್ಲ ಶ್ರೀರಾಮಚಂದ್ರ. ಲಕ್ಷ್ಮಣನದ್ದೇ ಮಾತು, ಅಜ್ಜಿ ಮನೆ ಇಲ್ಲ ಮಾರಿಲ್ಲ, ಮನೆಗೆಟ್ಟು ನೆಲೆಗೆಟ್ಟು ಕಾಡು ಬೀಡಾದರೆ, ಯಾರೋ ಮನೆ ಇಲ್ಲ ಇನ್ನೊಂದಿಲ್ಲ ಅಲಿತಾ ಇದ್ದೀವಿ ಅಂತ ಲಕ್ಷ್ಮಣ ಅವತ್ತಿನ ಸ್ಥಿತಿಯನ್ನು ಹೇಳ್ತಾನೆ. ಅವತ್ತಿನ ಸ್ಥಿತಿ ಹಾಗೇ ಇತ್ತು ಅವರದ್ದು. ಇಷ್ಟು ಕೇಳಿದವನು ಹೇಳ್ತಾನೆ, ಮೀಹಕೇಂ ಕೊಳಮಿಹುದೆ ಇಲ್ಲೆಲ್ಲಿ ಯಾದೊಡಂ ತಾಯಿ. ಸ್ನಾನ ಮಾಡೋದಕ್ಕೆಲ್ಲರೂ ಕೊಳ ಇದೆಯಾ ಅಂತ ಕೇಳ್ತಾನೆ ಲಕ್ಷ್ಮಣ. ಶಬರಿ ಮೀಹಕ್ಕೆ ಅಂತ ಕೇಳ್ತಾಳೆ, ಸ್ನಾನ ಮಾಡೋಕ? ಬೇಡರಿಗೇಕೋ ಮಜ್ಜನಂ ಅಂತಾಳೆ. ಕಾಡಿನಲ್ಲಿ ಬೇಟೆ ಆಡ್ತಾ ಇರೋರಿಗೆ ಸ್ನಾನ ಏನು ಅಂತ. ಸ್ನಾನ ಏನು ಅಂದರೆ ಇದು ಯಾವುದೋ ಜನಾಂಗವನ್ನು ಕಡಿಮೆ ಮಾಡಿ ಮಾತಾಡ್ತಾ ಇರೋದಲ್ಲ. ಈಗ ಹೊಲದಲ್ಲ ಇನ್ನೊಂದಲ್ಲೋ ಬೆಳಗ್ಗೆ ಕೆಲಸಕ್ಕೆ ಅಂತ ಹೋದವನು ಬಂದು ಎಲ್ಲ ಕೆಲಸ ಮುಗಿದ ಮೇಲೆ ಸ್ನಾನ ಮಾಡ್ಕೊಳ್ಳೋದು, ಮಧ್ಯದಲ್ಲೆಲ್ಲ ಕೊಳೆ ಆಯಿತು ಇಲ್ಲಿ ತೊಳ್ಕೊತೀನಿ ಅಂತ ಹೇಳೋಕ್ಕೆ ಬರಲ್ವಲ್ಲ. ಹಾಗೆ ಬೇಟೆಯಾಡ್ತಾ ಇರೋರು ಮಧ್ಯದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬರೋದು ಇದೆಯಾ ಅಂತ ಏನು ಅಂತ ಆಶ್ಚರ್ಯ ಆಗುತ್ತೆ ಅವಳಿಗೆ. ಹೇಳ್ತಾಳೆ ಅಲ್ಲೊಂದು ಇದೆ ಹೋಗಿ ಅಂತ ಹೇಳಿದವಳು ಒಂದು ಮಾತು ಹೇಳ್ತಾಳೆ, ನಿಮ್ಮಂತೆ ಮನೆಗೆಟ್ಟು ನೆಲೆಗೆಟ್ಟು ತೊಳಲುವರು ಈ ನಾಡೋಳ್ ಎನಿಬರೋ. ನಿಮ್ಮ ಥರ ಮನೆ ಮಠ ಇಲ್ಲದೆ ಒದ್ದಾಡೋರು ಈ ನಾಡಿನಲ್ಲಿ ಎಷ್ಟು ಜನ ಇದ್ದಾರೋ ಏನೋ. ಕೇಡುಗಾಲವೋ ಅರಗುಲಿಗಳೋರ್ವನ ಸತಿಗೆ ಮತ್ತೋರ್ವನಳಪುವಂ. ಯಾರದೋ ಹೆಂಡತಿಯನ್ನು ಇನ್ಯಾರೋ ಬಯಸ್ತಾರೆ ಈ ಕೇಡುಗಾಲದಲ್ಲಿ ಅಂತ ಹೇಳ್ತಾಳೆ ಶಬರಿ. ಈ ಸನ್ನಿವೇಶ ನೋಡಿ, ಅಪರಿಚಿತ ಹೆಣ್ಣು, ಅಜ್ಜಿ ಯಾರ ಹೆಂಡತಿಯನ್ನು ಯಾರೋ ಬಯಸ್ತಾರೆ ಅಂತ ಹೇಳಿದರೆ ಅಚ್ಚರಿಯಾಗ್ಬಿಡುತ್ತೆ. ಈಗ ರಾಮ ಮಾತಾಡ್ತಾನೆ, ಬೆಚ್ಚಿ ನುಡಿದಂದಾಶರಥಿ ಮೊಳಗುದನಿಯಿಂದೆ ಆರಸತಿಗಾರೊಳುಪಿದರು ಅಜ್ಜಿ. ಯಾರ ಹೆಂಡತಿಯನ್ನು ಯಾರು ಬಯಸಿದರು ಅಂತ ಕೇಳ್ತಾನೆ. ತನ್ನ ಕತೆ ಹೇಳ್ತಾ ಇದ್ದಾಳ ಅಂತ ರಾಮನಿಗೆ, ತನ್ನ ಕತೆ ಹೇಳ್ತಾ ಇದ್ದಾಳ ಅಂತ. ಕಥೆಯನ್ನೇ ಉತ್ತರನೇ ಕೊಡೋದಿಲ್ಲ. ಹೋಗು ಮಗು ಮಿಂದು ಬಾ, ಕತೆ ವೇಳ್ವೆನ್ ಉಂಡ ಮೇಲ ಹೊಲಸು ವಾರ್ತೆಯಂ. ಊಟ ಆದಮೇಲೆ ಕೊಳಕು ಮಾತಾಡ್ತೀನಿ, ಹೋಗು ಸ್ನಾನ ಮಾಡಿ ಬಾ ಅಂತ. ಸ್ನಾನ ಮಾಡಿ ಬರ್ತಾರೆ. ಇಡೀ ಶಬ್ದ ವ್ಯಾಖ್ಯಾನಿಸ್ಬೇಕು, ಅಷ್ಟು ಅದ್ಭುತವಾದದ್ದು. ಊಟ ಬಡಿಸ್ತಾಳೆ. ಊಟ ಬಡಿಸಿದವಳು ಒಂದು ಮಾತು ಹೇಳ್ತಾರೆ, ಆರ ಸಂಪದ ಮಾರ್ಗೋ. ಯಾರ ಸಂಪತ್ತು ಯಾರಿಗೋ ಊಟ ಮಾಡಿ ಅಂತಾಳೆ ಅವಳು. ಅಂದರೆ ಯಾರಿಗೆ ಸೇರಬೇಕಾದದ್ದು ಯಾರಿಗೆ ಸೇರತ್ತೋ ಈ ಜಗತ್ತಲ್ಲಿ, ಸರಿ ಊಟ ಮಾಡಿ ಅಂತ. ಅಂದರೆ ಸಿದ್ಧಪಡಿಸಿಟ್ಟಿದ್ದು ರಾಮಲಕ್ಷ್ಮಣರಿಗೆ, ನೀವ್ಯಾರ ಊಟ ಮಾಡ್ತಾ ಇದ್ದೀರಿ ಅಂತ. ಲಕ್ಷ್ಮಣ ಕೇಳ್ತಾನೆ, ಇದು ಯಾರಿಗಾಗಿ ತಯಾರಾದ ಊಟ ಹಾಗಿದ್ರೆ ಅಜ್ಜಿ ಅಂತ. ದಶರಥ ಕುಮಾರನೈ ಅಂತಾಳೆ, ಇದು ರಾಮನಿಗಾಗಿ ಮಾಡಿಟ್ಟಿದ್ದು ಅಂತ ಶಬರಿ ಹೇಳ್ತಾಳೆ. ಅಂದರೆ ಎಷ್ಟು ಚಂದವಾಗಿ ಅಪರಿಚಿತರಿಬ್ಬರು ಸೇರಿದಾಗ ಈ ಘಟನೆಯನ್ನು ಹೆಣಿತಾರೆ ಕುವೆಂಪು ನೋಡಿ. ದಶರಥ ಕುಮಾರನ್ ಅಂತ ಅವನಿಗಾಗಿ ಇಂತ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ನೋಡಿ ಅವಳ ಕಡೆ ನೋಡ್ತಾರೆ. ರಾಮನ್ ಅಂದರೆ ಅಪರಿಚಿತ ಜಗತ್ತಿನಲ್ಲಿ ತನಗ್ಯಾರೋ ಊಟ ಸಿದ್ಧ ಮಾಡ್ಕೊಂಡಿದ್ದಾರೆ ಅನ್ನೋದು ಎಂಥ ಅಚ್ಚರಿಯ ಸಂಗತಿ ಅಂತ. ಯಾವುದೋ ಮನೆಗೆ ಬಂದಿದ್ದೀವಿ ಕೇಳಿಕೊಂಡು ನಿನಗಾಗ ಊಟ ಮಾಡಿಟ್ಟಿದ್ದಾಳೆ, ಒಬ್ಬಳು ಅಡುಗೆ ಮಾಡಿಟ್ಟಿದ್ದಾಳೆ, ಆದರೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಯಾರು ಮುಖ ನೋಡಿದ ಕೂಡಲೇ ಇವಳು ಅನ್ಕೋತಾಳೆ ಇವರಿಗೆ ರಾಮನ ಬಗ್ಗೆ ಗೊತ್ತಿಲ್ಲ ಅಂತ ಪರಿಚಯ ಕೊಡ್ತಾಳೆ. ಲಕ್ಷ್ಮಣಾಗ್ರಜನವಂ ನೆಲೆವೆಣ್ ಮಗಳಿಗಿನಿಯನ್, ಲಕ್ಷ್ಮಣನ ಅಣ್ಣ ಭೂಸುತೆಯ ಗಂಡ ಅಂತ ಹೇಳ್ತಾಳೆ. ಹೆಸರ ಹೇಳುವ ಹರುಷ ಕುಕ್ಕಿಕ್ಕಿ ಬರಲುಮ್ಮಳಂ. ರಾಮ ಅಂತ ಅಂದು ಕೂಡಲೇ ಹರ್ಷ ಉಕ್ಕಿ ಕಣ್ಣೀರ ಧಾರೆಯಾಗಿ ಹರಿಯತ್ತೆ ಶಬರಿಗೆ. ರಾಮ ಅಂದರೆ ಸಾಕು ಕಣ್ಣೀರಾಗುತ್ತಾಳೆ ಅವಳು ಅಂತ ಹೇಳ್ತಾಳೆ. ರಾಮ ಲಕ್ಷ್ಮಣ ಸೀತೆಯರಿಗಾಗಿ ಕಾಯ್ತಾ ಇದ್ದೀನಿ, ಗುರುವಾಣಿ ಸುಳ್ಳಾಗೋದಿಲ್ಲ, ರಾಮ ಲಕ್ಷ್ಮಣ ಸೀತೆಯರಿಗಾಗಿ ಕಾಯ್ತಾ ಇದ್ದೀನಿ. ಇಲ್ಲಿ ಕುವೆಂಪು ಮಾಡೋ ಕೆಲಸ ನೋಡಿ. ವಾಲ್ಮೀಕಿಯಿಂದ ಆರಂಭಿಸಿ ಅಷ್ಟೂ ಕವಿತೆಗಳ ಹೊತ್ತಿನಲ್ಲಿ ಸೀತೆಯೇ ಇಲ್ಲ. ಯಾವ ಶಬರಿಯು, ವಾಲ್ಮೀಕಿಯ ಶಬರಿ, ವಿ ಸಿಯ ಶಬರಿ, ಗಜಾನ್ ಶರ್ಮರ ಶಬರಿ, HSV ಶಬರಿ, ಎಕ್ಕುಂಡಿ ಶಬರಿ, ಇಲ್ಲೆಲ್ಲ ಗೊತ್ತಾದ ಕಥೆ ಹೋಗುತ್ತಾ ಇದೆ, ಸೀತೆ ಇಲ್ಲ. ಯಾಕೆಂದರೆ ಸೀತೆ ಇಲ್ಲ ಅಂತ ಗೊತ್ತಿದೆ ಅವರಿಗೂ. ಆದರೆ ಇಲ್ಲಿ ಕಾಯ್ತಾ ಇರುವ ಶಬರಿ ಇದ್ದಾಳಲ್ಲ, ಅವಳಿಗೆ ಸೀತೆ ಇಲ್ಲ ಅಂತ ಹೇಗೆ ಗೊತ್ತಿಲ್ಲ.
ಗುರು ಹೇಳಿದ್ದಾರೆ ರಾಮಲಕ್ಷ್ಮಣ ಸೀತೆ ಬರ್ತಾರೆ ಅಂತ. ಕುವೆಂಪುಗೆ ಸೀತೆ ಇಲ್ಲದ ರಾಮನ ಕಲ್ಪನೆ ಸಮ್ಮತ ಅಲ್ಲ. ರಾಮ ಅಂದರೆ ಸೀತಾರಾಮನೇ. ಸೀತೆ ರಾಮರನ್ನು ಬೇರ್ಪಡಿಸಿ ನೋಡೋದು ಅಂತ ಒಂದಿಲ್ಲ. ಇದನ್ನು ಭಾರತದ ಅದ್ಭುತ ನಾಟಕಕಾರ ಭೌಭೂತಿ ಕೂಡ ಮಾಡಿದ. ಉತ್ತರ ರಾಮಚರಿತೆಯಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಅವಳು ನೆಲದಲ್ಲಿ ಇಳಿದೋದ್ರೆ ಭವಭೂತಿ ಅವರನ್ನು ಸೇರಿಸಿ ಬಿಡ್ತಾನೆ. ಸೀತಾರಾಮ ವಿರಹವೇ ಇಲ್ಲ, ಒಟ್ಟಾಗಿ ಬದುಕ್ತಾರೆ ಸೀತಾರಾಮರು ಲವಕುಶರೊಂದಿಗೆ. ಕವಿ ಅಂದರೆ ಅವನೇ. ಯಾರು ಜೋಡಿಸ್ತಾನೋ ಅವನು ಕವಿ, ಯಾರು ಕೂಡಿಸ್ತಾನೋ ಅವನು ಕವಿ, ಯಾರು ಛಿದ್ರ ಮಾಡೋದಿಲ್ವೋ ಅವನು ಕವಿ, ಯಾರು ವಿಚ್ಛಿದ್ರ ಮಾಡೋದಿಲ್ವೋ ಅವನು ಕವಿ, ಯಾರು ಸಮನ್ವಯ ಕಾಣ್ತಾನೋ ಅವನು ಕವಿ, ಯಾರು ಸಮತೆ ಕಾಣ್ತಾನೋ ಅವನು ಕವಿ. ಕುವೆಂಪುಗೆ ಬೇರ್ಪಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ರಾಮ ಅಂದರೆ ಸೀತೆ ಇದ್ದರೆ ಮಾತ್ರ ರಾಮ. ಅವ್ರ ಹತ್ರನೇ ಕೇಳ್ತಾರೆ, ದಾರಿಯಲ್ಲಿ ಬಂದ್ರಲ್ಲ ಎಲ್ಲಾದರೂ ರಾಮನ್ ನೋಡಿದ್ರಾ ಅಂತ. ಹೇಳ್ತಾಳೆ, ಶಾಂತಿ ನಿಧಿ ಆತನಂ ಕಾಣುವುದೇ ಪರಮಶಾಂತಿ. ಶಾಂತಿ ನಿಧಿ ಅವನನ್ನು ಕಾಣೋದೇ ನನಗೆ ಪರಮಶಾಂತಿ. ರಾಮ ಹೇಳ್ತಾನೆ ಗದ್ಗದಿತನಾಗಿ, ಶಾಂತಿ ನಿಧಿಯಾತಂಗೆ ಶಾಂತಿ ಇಲ್ಲದೆ ತೊಳಲುತಿಹನಲ್ತೆ. ಶಾಂತಿ ನಿಧಿ ಅಂತ ಹೇಳ್ತೀಯ, ಅವನಿಗೆ ಶಾಂತಿ ಇಲ್ಲ ಆಗಿದೆ ಅಂತ ರಾಮ ಮಾತಾಡೋದು. ಮನೆಗೆಟ್ಟು ಹೇರಡವಿ ಮನೆಯಾದನಂ ಶಾಂತಿ ನಿಧಿ ಎಂದು ಬರಿದೆ ಬಣ್ಣಿಪೆ ಏಕೆ ತಾಯಿ. ಶಾಂತಿ ಅನ್ನೋದು ಅವನಿಗೆ ಇಲ್ಲೇ ಇಲ್ಲ, ಮನೆ ಇಲ್ಲ, ಮಾರಿಲ್ಲ, ಹೆಂಡತಿ ಇಲ್ಲ, ಏನೇನೋ ಅಲಿತಾ ಇದ್ದವನು ಶಾಂತಿ ನಿಧಿ ಅಂತ ಕರಿತೀಯ ಅಂತ ರಾಮ ತನ್ನ ಬಗ್ಗೆ ಹೇಳ್ತಾನೆ. ಸಾಮಾನ್ಯನಂ ದೇವಮಾನ್ಯಂಗೆತ್ತುದಜ್ಜಿ. ಒಬ್ಬ ಸಾಮಾನ್ಯನನ್ನು ದೇವರ ಮಟ್ಟಕ್ಕೆ ತಗೊಂಡೋಗ್ತಾ ಇದೆಯಾ ಅಂತ ಕುವೆಂಪು ರಾಮ ಕೇಳ್ತಾನೆ. ವಾಲ್ಮೀಕಿ ರಾಮನು ಹೀಗೇನೆ, ಆತ್ಮ ಮಾನುಷಂ ಮನ್ಯೆ ಅಂತಲೇ, ನಾನು ಮನುಷ್ಯ ಅಂತಲೇ, ನೀವು ದೇವರು ಅಂದರೆ ನಂಗೆ ಗೊತ್ತಿಲ್ಲಪ್ಪ ದೇವರು ಯಾರೋ, ನಾನು ಮನುಷ್ಯನೇ ಅಂತ ರಾಮ ಹೇಳ್ಕೊಳ್ಳೋದು. ರಾಮದೇವರು ಅಂತ ಹೇಳಿಲ್ಲ ಅಂತಲ್ಲ, ಬೇರೆಯವ್ರು ಹೇಳಿದ್ದಾರೆ. ರಾಮನಿಗೆ ಕೇಳಿದರೆ ನಾನು ಮನುಷ್ಯನಪ್ಪ, ನಂಗೆ ಇಷ್ಟೇ ಗೊತ್ತು ಅಂತ ಹೇಳ್ತಾನಲ್ಲ. ಅದೇ ಸಾಮಾನ್ಯನನ್ನು ಯಾವ ಎತ್ತರಕ್ಕೆ ಹೋಗ್ತೀಯ, ಅವನಿಗೆ ಯಾವ ಶಾಂತಿಯೂ ಇಲ್ಲ, ಅವನೆಂಥ ಶಾಂತಿ ನಿಧಿ. ಸಿಟ್ಟು ಬಂದುಬಿಡುತ್ತೆ ಶಬರಿಗೆ. ರಾಮನ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾನೆ. ಯಾರೊಬ್ಬ ಬಂದವನು ಊಟ ಹಾಕಿದರೆ ತೆಗೆ ಮಹಾತ್ಮನಂ ತೆಗಳದಿರ್ ಬಲ್ಲೆನಾಂ ರಾಮನಂ. ದೊಡ್ಡವನನ್ನು ಬೈಬೇಡ, ನನಗೆ ಗೊತ್ತು ರಾಮ ಯಾರು ಅಂತ ಹೇಳಿ ರಾಮನಿಗೆ ಹೇಳ್ತಾ ಇದ್ದಾಳೆ ಶಬರಿ. ಅವನಂತಾನೆ, ನೀನರಿಯೇ ಯಾತನಂ, ನಿಂಗೆ ಗೊತ್ತಿಲ್ಲ ರಾಮ ಯಾರು ಅಂತ. ಗೊತ್ತಿಲ್ಲ ಅಂದ್ರೇನು, ಗೊತ್ತಿದ್ರೆ ಈಗ ಕಾಣಬೇಕಲ್ಲ. ರಾಮ ಬಂದಿದ್ದಾನೆ ಗೊತ್ತಾಗ್ತಾ ಇಲ್ಲ ಅವಳಿಗೆ. ನೀನರಿಯೇ ಯಾತನಂ, ನಾನರಿಯೇನೇಂ, ನನಗೆ ಗೊತ್ತಿಲ್ವಾ ಅಂತ ಅವಳು ಕೇಳ್ತಾಳೆ. ರಾಮ ಹೇಳ್ತಾನೆ, ನನ್ನ ನಾನರಿಯೇನೆಂದಾಡುತ್ತೀಹೆ. ಅಲ್ಲ, ನನಗೇ ನಾನು ಗೊತ್ತಿಲ್ಲ ಅಂತ ಮಾತಾಡ್ತಾ ಇದೆಯಲ್ಲ ನೀನು. ಈಗ ಶಬರಿಗೆ ಗೊತ್ತಿರುವ ರಾಮ ಬೇರೆ, ರಾಮನಿಗೆ ಗೊತ್ತಿರುವ ರಾಮ ಬೇರೆ ಅಂತ ಆಗೋಯ್ತು. ಈಗ ರಾಮನಿಗೆ ಗೊಂದಲ, ಆ ರಾಮ ಯಾರು, ಈ ರಾಮ ಯಾರು ಅಂತ. ಅವಳಿಗೆ ಒಮ್ಮೆ ಅನುಮಾನ ಬರುತ್ತೆ, ಇವನೇ ರಾಮನ ಅಂತ. ನೋಡ್ತಾಳೆ ಮುಖವನ್ನೊಮ್ಮೆ, ಅಲ್ಲ ಅಂತ ಅಂದ್ಕೊಳ್ತಾಳೆ. ಊಟ ಆಗತ್ತೆ, ಅವರಿಬ್ಬರು ಮಲಗ್ತಾರೆ ಮಧ್ಯಾಹ್ನದ ವಿಶ್ರಾಂತಿಗೆ. ಬಿಳಿ ಮೈಯ ನೆಳ್ಚತ್ತು ಹೊರಗೆ ಹೋಗಿರೆ ನೀಲಿ ಮೈಯವಂ ಕನವರಿಸಿದನ್. ಬಿಳಿ ಮೈಯವ ಹೊರಗೆ ಹೋಗಿದ್ದಂತೆ ಎದ್ದು ಮಲಗಿದಾಗ, ಈ ನೀಲಿ ಮೈಯವ ಕನವರಿಸಿದಂತೆ. ಈ ಲಕ್ಷ್ಮಣನನ್ನು ಬಿಳಿ ಮೈಯವ, ರಾಮನನ್ನು ನೀಲಿ ಮೈಯವ ಅಂತ ಹೇಳ್ತಾ ಇದ್ದಾರೆ ಕುವೆಂಪು. ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಶಬರಿ ನೋಡ್ತಾ ಇರೋದು. ಶಬರಿಗೆ ಅವ್ರ ಹೆಸರೇ ಹೇಳಿಲ್ಲ. ಇಬ್ಬರು ಬಂದಿದ್ದಾರೆ, ಒಬ್ಬ ಬೆಳ್ಳಗಿದ್ದಾನೆ, ಒಬ್ಬ ಕಪ್ಪಗಿದ್ದಾನೆ. ಬೆಳ್ಳಗಿದ್ದವನು ಹೊರಗೆ ಹೋಗಿದ್ದಾನೆ, ಕಪ್ಪಗಿದ್ದವನು ಇನ್ನೂ ಮಲ್ಕೊಂಡು ಕನ್ವರಿಸ್ತಾ ಇದ್ದಾನೆ ಅಂತ. ಎಲ್ಲಿ ನಿಂತು ನೋಡ್ತೀರಿ ಅನ್ನೋದನ್ನು ನೋಡೋದಿದೆಯಲ್ಲ, ಇಷ್ಟು ಅದ್ಭುತ ಅದು. ಅವನು ಕನವರಿಸ್ತಾನೆ ಏನಂತ, ಸೀತೆ ಬಾಯಿಲ್ಲಿ ಬಾಪ್ರಿಯೆ ಜನಕ ಜಾತೆ ಅಂತ ಹೇಳ್ತಾನೆ. ಇವಳು ಒಳಗಡೆ ಪಾನಕ ಬೆರೆಸ್ತಾ ಇದ್ಲಂತೆ, ಬೇವು ಬೆಲ್ಲದ ಪಾನಕ ಮಾಡ್ತಾ ಇದ್ಲಂತೆ, ಎದ್ದು ಕೂಡಲೇ ಕೊಡಬೇಕು ಅಂತ. ಇದಕ್ಕಿದ್ದಾಗೆ ಎದ್ದು ಓಡಿ ಬರ್ತಾಳೆ, ಇದು ಯಾರು, ಸೀತೆ ಕರಿತಾ ಇದ್ದಾರಲ್ಲ ಅಂತ. ಬಂದು ನಿಂತು ನೋಡ್ತಾಳೆ.
ನೋಡಿದ ಕೂಡಲೇ ಗೊತ್ತಾಗತ್ತೆ ಇವನೇ ಅಂತ. ತನ್ನ ಸೌಮ್ಯನಂ ಕಂಡರಿತಳ ಮಂದಹಸಿದ ಮುಖ ಕಮಲದೊಳ್. ಸೀತೆ ಬಾಯಿಲ್ಲಿ ಅಂತ ಅವನಿಗೆ ಹೇಳುವಾಗ ಏನಾಗಿದೆ, ಆ ಕನವರಿಕೆಯಲ್ಲಿ ಅವನ ಕನಸಿನಲ್ಲಿ ಸೀತೆ ಅವನ ಜೊತೆಗಿದ್ದಾಳೆ. ಸೀತೆ ಜೊತೆಗಿರುವ ರಾಮನ ಮುಖ ಪ್ರಸನ್ನವಾಗಿದೆ. ಪ್ರಸನ್ನ ಮುಖ ಕಂಡ ಕೂಡಲೇ ಶಬರಿಗೆ ಇವನೇ ರಾಮ ಅಂತ ಗೊತ್ತಾಗಿದೆ. ಇದಕ್ಕಿಂತ ಮೊದಲು ಕಂಡ ರಾಮ ಯಾರು? ವಾಸ್ತವದ ರಾಮ, ಸೀತೆಯನ್ನು ಕಳೆದುಕೊಂಡು ನಿಸ್ತೇಜ ಮುಖದ ರಾಮ. ಕನಸಿನಲ್ಲಿ ಸೀತೆ ಪಕ್ಕದಲ್ಲಿ ಬಂದಾಗ ರಾಮನ ಮುಖ ಬೇರೆಯಾಗಿದೆ. ಕುವೆಂಪುಗೆ ಸೀತೆಯನ್ನು ಹೊರತುಪಡಿಸಿದ ರಾಮನ ಅಸ್ತಿತ್ವ ಇಲ್ಲ ಅಂತಂದರೆ ಇದೆ. ರಾಮ ಅಂತ ಗುರುತಾಗಬೇಕಾ, ಸೀತೆ ಇರಬೇಕು ಪಕ್ಕದಲ್ಲಿ ಅಂತ ಕುವೆಂಪು. ಯಾಕೆಂದರೆ ಕನಸಿನಲ್ಲಾದರೂ ಪಕ್ಕದಲ್ಲಿ ಸೀತೆಯನ್ನು ಕಂಡ ರಾಮನ ಮುಖ ನೋಡಿ ಇವನೇ ರಾಮ ಅಂತ ತೀರ್ಮಾನಿಸಿದಳು ಶಬರಿ. ಆದರೆ ಮರುಕ್ಷಣದಲ್ಲೇ ಆ ಮುಖದ ಪ್ರಸನ್ನತೆ ಮಾಯವಾಗಿಬಿಡತ್ತೆ. ಕನಸಿನಲ್ಲಿ ರಾವಣ ಬರ್ತಾನೆ, ಸೀತೆಯನ್ನು ಕದ್ದೊಯ್ತಾನೆ. ನಿಲ್ ನಿಲ್ ರಾಕ್ಷಸಾದ ಮನೆಲ್ ಅಂತ ಅಬ್ಬರಿಸ್ತಾನೆ ರಾಮ. ಅಬ್ಬರಿಸಿದವನಿಗೆ ಎಚ್ಚರಾಗಿಬಿಡತ್ತೆ. ನೋಡ್ತಾನೆ ಇವಳು ನಿಂತಿದ್ದಾಳೆ, ಏನೋ ಕನಸು, ಕನವರಿಸಿಬಿಟ್ಟೆ ಅಜ್ಜಿ ಅಂತ ಹೇಳ್ತಾನೆ. ಅವನು ಪರಿಚಯ ಹೇಳ್ಕೊಡೋದಕ್ಕೆ ಸಿದ್ಧನಿಲ್ಲ. ಅವಳು ಹೇಳ್ತಾಳೆ, ದಮ್ಮಯ್ಯ ಸಾಕಿನ್ನು ಮರೆ ಮಾಡಬೇಡಯ್ಯ, ಓ ನನ್ನ ಕಂದಯ್ಯ ರಾಮಚಂದ್ರಯ್ಯ, ಏನಾಯ್ತಯ್ಯ ನನ್ನ ಮಗಳಿಗೆ ಹೇಳು. ಸೀತೆಯಲ್ಲಿ ಹಳೆಲ್ಲಿ ಕೇಡಾಯಿತೇನಾಯಿತಯ್ಯಯ್ಯೋ, ನನ್ನ ಮಗಳಿಗೇನಾಯಿತು ಅಂತ ಕೇಳ್ತಾಳೆ ಶಬರಿ. ರಾಮನನ್ನು ಕಾಣಬೇಕು ಅಂತ ಕಾಯ್ತಾ ಇದ್ದ ಶಬರಿಯಲ್ಲಿ ತಾಯಿತನದ ಭಾವವನ್ನು ವಿಸ್ತರಿಸೋದಿದೆಯಲ್ಲ ಕುವೆಂಪು, ಇದು ಇನ್ನೆಲ್ಲಿಗೂ. ಕಾಮಾತ್ ಗೋಪ್ಯ ಭಯಾತ್ ಕಂಸಃ ದ್ವೇಷ್ಯಾತ್ ಚೈತ್ಯಾದಯೋ ನೃಪಾಹ. ಕಾಮದಿಂದ ಗೋಪಿಕೆಯರಿಗೆ ಮೋಕ್ಷವಾಯಿತಂತೆ, ಭಯದಿಂದ ಕಂಸನಿಗೆ ಮೋಕ್ಷವಾಯಿತಂತೆ, ದ್ವೇಷದಿಂದ ಶಿಶುಪಾಲಾದಿಗಳಿಗೆ ಮೋಕ್ಷವಾಯಿತಂತೆ. ಭಾವಿಸಿ ಅಂತ, ನಿರಂತರ ಭಾವಿಸಿ ಅಂತ. ಭಾವ ಏನೇ ಇರಲಿ ಅಂತ ಭಕ್ತಿ ಪಂಥ ಹೇಳತ್ತಲ್ಲ. ಇಲ್ಲಿ ಶಬರಿ ಭಕ್ತೆಯಾಗಿ ಎಲ್ಲ ರಾಮನನ್ನು ಕಾಣ್ತಾ ಇರೋದು ತಾಯಿಯಾಗಿ ಅಂತ. ಶಬರಿ ರಾಮನನ್ನು ಇಷ್ಟ ದೇವತಾ ಮೂರ್ತಿ ಅಂತಲೇ ಮುಂದೆ ಹೇಳ್ತಾಳೆ. ಬರೀ ಕಂದಯ್ಯ ಅಂತಲ್ಲ, ನೀನೆನ್ನ ಇಷ್ಟ ದೇವತಾ ಮೂರ್ತಿ ಅಂತ ಹೇಳ್ತಾಳೆ. ದೇವರೇ ನೀನು, ಆದರೆ ಕಂದಯ್ಯ. ದೇವರನ್ನು ಮಗು ಅಂತ ಭಾವಿಸೋಕೆ ಮಕ್ಕಳಿಗೆ ಮಾತ್ರ ಬರುತ್ತೆ. ನೀವು ಪುಟ್ಟ ಮಕ್ಕಳನ್ನು ನೋಡಿ, ಇಷ್ಟಿಷ್ಟು ಸಣ್ಣ ಮೂರ್ತಿ ತೊಡೆ ಮೇಲೆ ಇಟ್ಕೊಂಡು ಮಗು ಥರ ಎಲ್ಲ ಮಾಡ್ತಾ ಇರ್ತವೆ. ರೀಲ್ಸ್ ನೋಡಿದರೆ ಬೇಕಾದಷ್ಟು ಸಿಗತ್ತೆ. ಈಗ ಆ ಗಣಪತಿ ಬಿಡುವಾಗ ಅಳ್ತಾವಲ್ಲ ಮಕ್ಕಳು, ಹಿಂಗಪ್ಪ ಹಾಕ್ಕೊಂಡು ಕೃಷ್ಣನ ಚಿಕ್ಕ ಮೂರ್ತಿ ಇಟ್ಕೊಂಡು ಪುಟ್ಟ ಮಗು ಥರ ನೋಡ್ತಾ ಇರ್ತಾವಲ್ಲ. ದೇವರನ್ನೇ ಮಗುವಾಗಿ ನೋಡೋದಿದೆಯಲ್ಲ, ಅದಕ್ಕೆಂಥ ಮುಗ್ಧತೆ ಬೇಕು, ಎಂಥ ತಾಯ್ತನ ಬೇಕು ಅಂತದ್ದು ಮಗುವಿನಲ್ಲಿರೋದು ಮಾತ್ರ. ಕುವೆಂಪು ಅವರ ಶಬರಿ ಇಂಥ ಶಬರಿ. ಅವಳು ಜ್ಞಾನಿ ಅಲ್ಲ, ಅವಳು ಭಕ್ತೆ ಅಲ್ಲ, ಅವಳು ಅರಿವಿರುವವಳಲ್ಲ, ಕಾಡ ಮುಗ್ಧೆ ಅಂಥ ಶಬರಿ. ಹೀಗೆ ಅದು ಮುಂದುವರಿಯತ್ತೆ. ಮುಂದೆ ಹೇಗೆ ಇದನ್ನು ತೆಗೆದುಕೊಂಡು ಹೋಗ್ತಾರೆ ಅವರು ಅಂತ ಅಂದರೆ, ಇದ್ದಕ್ಕಿದ್ದಾಗೆ ರಾಮನಿಗೆ ಜ್ವರ ಬಂದುಬಿಡತ್ತೆ, ದೇಹ ಕೃಶವಾಗ್ತಾ ಹೋಗುತ್ತೆ. ಶಬರಿ ಸೇವೆ ಮಾಡ್ತಾಳೆ, ಹಗಲು ರಾತ್ರಿ ಸೇವೆ ಮಾಡ್ತಾಳೆ. ಒಂದು ರಾತ್ರಿ ಲಕ್ಷ್ಮಣ ಎದ್ದು ಹೊರಗಡೆ ಹೋಗಿ ಅಳ್ತಾ ಇರ್ತಾನೆ. ಶಬರಿ ಹೊರಗೋಗಿ ಕೇಳ್ತಾಳೆ, ಯಾಕೆ ಅಳ್ತೀಯ? ಅವನಿಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಅತ್ತಿಗೆಯ ಪರಿಸ್ಥಿತಿ ನೋಡಿದರೆ ಹಾಗಾಯಿತು, ಅಣ್ಣನ ಕತೆ ಹೀಗೆ ಅಂತ ಹೇಳ್ತಾ ಅಳ್ತಾನೆ. ಅವಳು ಹೇಳ್ತಾಳೆ, ಅಳಬೇಡ, ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಅವಳು. ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಕುವೆಂಪು ಹೇಗೆ ಚಿತ್ರಿಸ್ತಾರೆ ನೋಡಿ. ಹೇಳಿ ಒಳಗೆ ಬರ್ತಾಳೆ. ಮಲಗಿರ್ದ ಮೂರ್ತಿಯಂ ಬಲೆಗೊಂಡಳ ಮುದುಕಿ ಧ್ಯಾನಿಸುತ್ತೆ ತನ್ನ ಗುರುವಂ, ತನ್ನ ಮೋಕ್ಷಕ್ಕೆ ತನ್ನ ದೇವತೆಯಂ ಪ್ರದಕ್ಷಿಣಾಪೂರ್ವಕಂ ಪ್ರಾರ್ಥಿಸುವಳೆಂಬಂತೆ ಮಂತ್ರಘೋಷಂಗೈದು ಕೈ ಮುಗಿದು ಅಡ್ಡ ಬಿದ್ದಳು ರಾಮನಂಗ್ರಿಯಂ ಮುಟ್ಟಿ. ಬಂದೊಂದು ಪ್ರದಕ್ಷಿಣೆ ಬರ್ತಾಳೆ, ನನ್ನ ಮೋಕ್ಷದ ಮೂರ್ತಿ ಇದು ಅಂತ ಭಾವಿಸ್ತಾಳೆ. ರಾಮನ ಕಾಲನ್ನು ಮುಟ್ಟಿ ನಮಸ್ಕರಿಸ್ತಾಳೆ ಅವಳು, ಮಂತ್ರಘೋಷ ಮಾಡಿ. ಬೆಳಗಾಗತ್ತೆ, ರಾಮ ಎದ್ದು ನಿಲ್ತಾನೆ. ಹಾಗೆ ಎದ್ದು ನಿಂತ ರಾಮ ಹೇಗಿದ್ದಾನೆ ಅಂದರೆ, ಮೊದಲಿನ ರಾಮ, ಸೀತಾವಿಯೋಗದ ದುಃಖವೇ ಇಲ್ಲ, ದೇಹದಲ್ಲಿ ದೌರ್ಬಲ್ಯ ಇಲ್ಲ, ಅಂಥ ರಾಮ ಎದ್ದು ನಿಲ್ತಾನೆ. ಶಬರಿ ತನ್ನ ಮಹಿಮೆಯಿಂದ ರಾಮನ ರುಜಿಯನ್ನು, ರಾಮನ ನೋವನ್ನು
ರಾಮನ ತಪನೆಯನ್ನು ರಾಮನಿಂದ ತೆಗೆದು ತನ್ನ ಮೇಲೆ ಆರೋಪಿಸಿಕೊಂಡ್ಲು ಅಂತ ವಾಲ್ಮೀಕಿ ಚಿತ್ರಿಸ್ತಾರೆ. ಬೆಳಗ್ಗೆ ಎದ್ದ ರಾಮ ಹಾಗೆ ಇದ್ದರೆ ಬೆಳಗ್ಗೆ ಶಬರಿ ಹಾಸಿಗೆಯಲ್ಲಿರ್ತಾಳೆ, ಶಬರಿ ಮಲಗಿಬಿಡ್ತಾಳೆ. ರಾಮ ಶಬರಿಯ ಸೇವೆ ಮಾಡ್ತಾನೆ. ರಾಮ ಶಬರಿಯ ಸೇವೆ ಮಾಡಿದ್ರೆ ಹೇಳ್ತಾಳೆ ಅವಳು, ಹಸಿರೆಲೆಗೆ ಉಳಿಸುವ ಕ್ರಿಯೆ ಹಣ್ಣೆಲೆಗಲ್ಲ, ಬಿಟ್ಬಿಡು ಅಂತ ಹೇಳ್ತಾಳೆ ಶಬರಿ. ನನಗೇನು ಸೇವೆ ಮಾಡ್ತಿ ಅಂತ. ರಾಮ ಸೇವೆ ಮಾಡ್ತಾನೆ ಶಬರಿ ಎದ್ದು. ಒಂದು ದಿನ ಒಂದು ಯಾವುದೋ ಸಮಾಧಿಯಲ್ಲಿ ಮುಳುಗಿದ್ದಂತೆ ಮಾತನಾಡಿ ಹೇಳ್ತಾಳೆ ಅವಳು ಅವನಿಗೆ, ಲಂಕೆಯಲ್ಲಿ ಒಂದು ವನದಲ್ಲಿ ಸೀತೆ ಕುಳಿತಿದ್ದಾಳೆ, ನನಗೆ ಕಾಣಿಸ್ತಾ ಇದ್ದಾಳೆ, ನಿನ್ನನ್ನೇ ನೆನಪಿಸಿಕೊಳ್ತಾ ಇದ್ದಾಳೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಕಿಷ್ಕಿಂದೆ ಅಂತ ಇದೆ, ಅಲ್ಲೊಬ್ಬ ಸುಗ್ರೀವ ಅಂತ ಇದ್ದಾನೆ, ಅವನೇ ಹೆಂಡತಿಯನ್ನು ಕಳೆದುಕೊಂಡವ, ಅವನನ್ನು ಹಿಡಿದರೆ ನಿನ್ನ ಕೆಲಸ ಆಗತ್ತೆ, ಸೀತೆ ನಿನಗೆ ಸಿಗತ್ತೆ. ಪೋಗಿನೀಂ ಪಡೆಯೋನ ಸಖ್ಯಮಂ ದುಃಖಿಗೆ ನೆರಂ ದುಃಖಿ. ಸುಗ್ರೀವನ ಬಳಿಗೆ ಹೋಗು, ಸಹಾಯ ಮಾಡ್ತಾನೆ, ಯಾಕೆಂದರೆ ದುಃಖಿಗೆ ನೆರವು ಕೊಡೋದು ದುಃಖಿಯೇ ಅಂತ. ಗೆಲ್ಗೆ ದೈವೇಚ್ಛೆ ನಿನ್ನೆಚ್ಛೆಯಂ ಸಲ್ಗೆ, ನೀನು ಗೆಲ್ತಿ ಅಂತ ಹೇಳ್ತಾಳೆ ಅವಳು. ಹೀಗೆ ಹೇಳಿದ ಶಬರಿ ರಾಮರಂ ಸುಖಬಾಷ್ಪ ನೇತ್ರದಿಂ ನೋಡುತ್ತೆ ಕಣ್ಮುಚ್ಚಿದಳ್ ಆ ಅಮರ ಸನ್ಮಾನ್ಯೆ ದೇವ ಸೀತಾನಾಥ ದಿವ್ಯಾಶ್ರು ತೀರ್ಥಜಲ ಸಂಸ್ನಾತೆ ಸಂಪೂತೆ ಮೇಣ್ ಶಿವಕಳೆ ಬರೆಧನ್ಯೆ ಅಂತ ಶಬರಿಯ ಕಥೆಯನ್ನು ಕುವೆಂಪು ಮುಗಿಸ್ತಾರೆ. ಅವಳನ್ನು ಅವರು ನೋಡೋದು ಹೇಗೆ ಅಂದರೆ ಅಮರ ಸನ್ಮಾನ್ಯೆ ಅಂತ, ದೇವತೆಗಳ ಗೌರವಕ್ಕೆ ಪಾತ್ರಳಾದವಳು, ದೇವ ಸೀತಾನಾಥ ದಿವ್ಯಾಶ್ರು ತೀರ್ಥಜಲ ಸಂಸ್ನಾತೆ. ಅವಳಿಗೊಂದು ಪವಿತ್ರ ಸ್ನಾನ ಆಗಿದೆ. ಪವಿತ್ರ ಸ್ನಾನ ಯಾವುದರಿಂದ ಆಗತ್ತೆ ಅಂದರೆ ನದಿಯಲ್ಲಿ, ಪವಿತ್ರ ನದಿಯಲ್ಲಿ ಮುಳುಗೋದ್ರಿಂದ, ಅಥವಾ ರಾಮನ ಪಾದಸ್ಪರ್ಶವೋ ಕರಸ್ಪರ್ಶವೋ ನೋಟವೋ. ಕುವೆಂಪು ಹೇಳ್ತಾರೆ, ಕಣ್ಣೀರಿನ ಪವಿತ್ರತೆಯಿಂದ ಪವಿತ್ರಳಾದಳು ಅವಳು, ಧನ್ಯಳಾದಳು ಅಂತ ಕುವೆಂಪು ಶಬರಿಯನ್ನು ಕಟ್ಟಿಕೊಡ್ತಾರೆ. ಒಬ್ಬ ಶಬರಿ ಕನ್ನಡದ ಕವಿಗಳಿಗೆ ಕಾಣಿಸಿದ ವೈವಿಧ್ಯ ನೋಡಿ. ಒಬ್ಬರಿಗೆ ಸಮುದಾಯದ ನೋವಿನ ಪ್ರತೀಕವಾಗಿ ಕಾಣಿಸ್ತಾಳೆ, ಕಾಯ್ತಲೇ ಇದ್ದೀವಿ ಈಡೇರ್ತಾ ಇಲ್ಲ. ಇನ್ಯಾರಿಗೋ ಭಕ್ತಿಯ ಹುಚ್ಚಿನಲ್ಲಿ ಮುಳುಗೆದ್ದ ಶಬರಿಯಾಗಿ ಕಾಣ್ತಾಳೆ. ಇನ್ಯಾರಿಗೋ ಜ್ಞಾನಿಯಾಗಿ ಕಾಣ್ತಾಳೆ, ಇನ್ಯಾರಿಗೋ ಪರಮ ಭಕ್ತೆಯಾಗಿ ಕಾಣ್ತಾಳೆ, ಇನ್ಯಾರಿಗೋ ತಾಯಿಯಾಗಿ ಮಗುವಿನ ರೋಗವನ್ನು ತನ್ನ ಮೇಲೆ ಹಾಕಿಕೊಂಡು ಮಗುವನ್ನು ಬೆಳೆಸುವ, ಮಗುವಿನ ಗೆಲುವಿನಲ್ಲಿ ತನ್ನ ಸುಖವನ್ನು ಕಂಡು ತಾನು ಜೀವ ತೆತ್ತುವ ತಾಯಿಯಾಗಿ ಕಾಣಿಸ್ತಾಳೆ. ಇದು ಕನ್ನಡ ಕವಿಗಳು ಶಬರಿಯನ್ನು ಕಂಡ ಬಗೆ, ಕಂಡ ವೈವಿಧ್ಯ. ಹೆಚ್ಚು ಸಮಯವನ್ನು ತೆಗೆದುಕೊಂಡಿದ್ದಕ್ಕೆ ಕ್ಷಮೆಯಾಚಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನನ್ನನ್ನು ಕರೆದು ಶಬರಿಯ ಕುರಿತಾದ ಈ ಭಾವಗಳನ್ನು ಹಂಚಿಕೊಳ್ಳುವ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೆ ಕೃತಜ್ಞ. ನಮಸ್ಕಾರ.